8ನೇ ಶತಮಾನದಲ್ಲಿ ನಿಮ್ಗೆಲ್ಲರಿಗೂ ಹತ್ತಿರ ಇದೆ. ಇಲ್ಲೇ ಬೇಗೂರು ಇದೆ. ಎಲೆಕ್ಟ್ರಾನಿಕ್ ಸಿಟಿ ಹೋಗಿದ್ರೆ ಬೇಗೂರು ನೋಡಿದ್ರಲ್ಲ, ಬೇಗೂರಲ್ಲಿ ಹೋದ್ರೆ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಆ ಪಂಚಲಿಂಗ ಚೋಳರ ಕಾಲದಲ್ಲಿ ಕಟ್ಟಿಸಿದಂತಹ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಮೇಲೆ ಹೇಳಿದ್ರೆ ಬೆಂಗಳೂರು ನಗರದ ಸಮರ್ವಳ್ ನಾಗಮ್ಮ ಶೆಟ್ಟಿ ಸತ್ತನ್ ಅಂತ ಇದೆ. ಅಂದ್ರೆ ಎಷ್ಟರಲ್ಲಿ 8ನೇ ಶತಮಾನದಲ್ಲಿ ಬೆಂಗಳೂರು ಇತಿಹಾಸದಿಂದ ಹೇಳಿದ್ರೆ ಬೆಂಗಳೂರು ಕಾಳಗಗಳು ಪುಟ್ಟನಾ ಶೆಟ್ಟಿ ಸತ್ತಂ ಅಂತ ಇದೆ. ಅಂದ್ರೆ 8ನೇ ಶತಮಾನದಲ್ಲಿ ಅಲ್ಲಿನ ಸೋಮನಾಥ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಇರುವುದರಲ್ಲೇ 8ನೇ ಶತಮಾನದಲ್ಲಿ ಒಂದು ಬೆಂಗಳೂರು ಅನ್ನೋ ನಗರ ಇತ್ತು ಅಂತ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಬಹುಶಃ ನಾನು ಈ ಶ್ಲೋಕ ಹೇಳ್ತಾ ಇದ್ದೇನೆ, ಎಲ್ಲಾರ ಬಾಯಿಗೂ ಆ ಶ್ಲೋಕ ಹೇಳ್ತಾ ಶುರು ಮಾಡಿದೆ. ಯಾಕೆಂತಂದ್ರೆ ಈ ಶ್ಲೋಕ ಗೊತ್ತಿಲ್ಲದಿರೋರೇ ಇಲ್ಲ ಅಂತ ಹೇಳೋದು ತಪ್ಪಾಗಲಾರ. ಈ ಶ್ಲೋಕ ಎಲ್ಲಿ ಬರುತ್ತೆ ಅಂತಂದ್ರೆ ರಾಮಾಯಣದಲ್ಲಿ ರಾವಣನ ಸಂಹರಿಸಿದ ಮೇಲೆ ಅವಾಗ ಹೊರಗಡೆ ಬರ್ಬೇಕಿದ್ರೆ ಲಕ್ಷ್ಮಣನಿಗೆ ಅನ್ಸುತ್ತೆ, ಭರತನಿಗೆ 14 ವರ್ಷ ನಾವು ಭರತನಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ, ಅವ್ನು ವಾಪಸ್ ಹೋದಾಗ ನಮಗೆ ಕೊಡ್ತಾನೋ ಇಲ್ವೋ, ಲಂಕೆ ಇದೆಯಲ್ಲ ಇಷ್ಟು ದೊಡ್ಡದಾಗಿದೆ, ಗೆದ್ದು ಬಿಟ್ಟಿದೀವಿ, ನಾವ್ ಇಲ್ಲೇ ಇದ್ಕೊಬಿಡೋಣ ಅಂತ ಹೇಳ್ತಾನೆ. ಅವಾಗ ರಾಮ ಹೇಳ್ತಾರೆ, ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಅಪ್ಪ ಲಕ್ಷ್ಮಣ ತಮ್ಮ, ಈ ಲಂಕೆ ಇರೋದು ಆಗ್ಲೇ ಅದು ಚಿನ್ನದ ನಗರಿ, ಅದು ಚಿನ್ನದ ನಾಡಿತ್ತು, ಚಿನ್ನದ ನಾಡಾದ್ರು ನಮೇ ಲಕ್ಷ್ಮಣ ಇಷ್ಟ ಆಗೋದಿಲ್ಲ. ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಅನಿಸಿದ್ರೆ ನನ್ ಏನು ನಮ್ಮ ಜನ್ಮಭೂಮಿ ಇದೆಯಲ್ಲ ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾನೆ. ಇವತ್ತಿನ ದಿವಸ ಇಲ್ಲಿ ಇರೋರಲ್ಲಿ ಸಾಕಷ್ಟು ಜನ ಅಂದ್ರೆ ಎಲ್ಲರೂ ಎಷ್ಟು ಜನ ಬೆಂಗಳೂರಿಂದ ಹೊರಗಡೆಯಿಂದ ಬಂದಿರೋದು ಜನ ಇದ್ರಲ್ಲಿ ಅಲ್ಲ. ಅಂದ್ರೆ ತುಂಬಾ ಬೆಂಗಳೂರಲ್ಲಿ ಕರ್ನಾಟಕ ಬಿಟ್ಟು ಹೊರಗಡೆ ಇಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಯಾರು ಇರಲ್ಲ. ಅಂದ್ರೆ ಎಲ್ಲ ಒಬ್ರು ಇರೋ ಒಂದು 40 ಜನದಲ್ಲಿ ಒಬ್ಬರೇ ಒಬ್ರು ಕರ್ನಾಟಕ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದ್ರೆ ಮಿಕ್ಕಿದೆಲ್ಲರೂ ಕರ್ನಾಟಕದವರೇ, ಕನ್ನಡಿಗರೇ. ಕರ್ನಾಟಕದಲ್ಲಿರಲ್ಲ ಕನ್ನಡಿಗರೇ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಅಂದ್ರೆ ನಾವೆಲ್ಲ ಬೆಂಗಳೂರಿಗರು. ಅಂದ್ರೆ ಇದು ಅಪಿಸ್ವರ್ಣಮಯಿ ಲಂಕಾ ಅಂದ್ರೆ ನಮ್ಮ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಗರ ಬೆಂಗಳೂರು. ಈ ಬೆಂಗಳೂರು ನಗರದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದೀವಿ, ಬೆಂಗಳೂರಿನವ್ರಿಗೆ ನಮ್ಗೆ ಏನ್ ಗೊತ್ತು? ಸಾಧಾರಣವಾಗಿ ನಾವು ಕೇಳ್ತೀವಿ ಬೆಂಗಳೂರಿಂದ ಏನು ಅಂತ ಹೇಳಿದ ತಕ್ಷಣ ಬೆಂಗಳೂರು ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ ತಟ್ಟಂತ ಏನ್ ಹೇಳ್ತೀವಿ ಎಲ್ಲರನ್ನು ಬೆಂದಕಾಳೂರು ಅಂತ ಹೇಳ್ತೀವಿ. ಬೆಂದಕಾಳು ಮುಂದೆ ನಾವು ಏನರ್ಥ ಅದು ಅಂದ್ರೆ ಅದು ಒಂದು ಪ್ರತೀತಿ ಇದೆ. ಅಂತ ಬೆಂಗಳೂರಿನಲ್ಲಿರೋದು ಸುಮಾರು 4-5 ಇದೆ. ಬೆಂಗಳೂರಲ್ಲಿ ಅಂದ್ರೆ ಬೆಂಗಳೂರು, ಬೆಂದಕಾಳೂರು, ಬೆಂಗಾವಲೂರು, ಮತ್ತೆ ಸ್ಟಾರ್ಟ್ಅಪ್ ಸಿಟಿ, ಪಬ್ ಸಿಟಿ, ಕಲ್ಯಾಣಿ ನಗರಿ, ಸಿಲಿಕಾನ್ ಸಿಟಿ, ಇಷ್ಟೊಂದು ಹೆಸರುಗಳು. ಅಂದ್ರೆ ದೇವರಪ್ಪ ನಾಮ ಹಲವು ಅಂತ ಹೇಳ್ತೀವಲ್ಲ, ಹಾಗೇನೆ ಯಾವುದಾದ್ರೂ ಒಂದು ನಗರಕ್ಕೆ, ಒಂದೇ ನಗರಕ್ಕೆ ಇಷ್ಟೊಂದು ಹೆಸರು ಅಥವಾ ಇಷ್ಟೊಂದು ತರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಿಗೆ. ಹಾಗಾದ್ರೆ ಬೆಂಗಳೂರು ಜೋರ ಚಪ್ಪಾಳೆ ಬರಲಿ ಮೊದಲು. ಬೆಂಗಳೂರಿಗೆ ಅಂತ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ಹೆಸರುಗಳು ಅಂತ ಹೇಳಿದ್ರೆ ಮೊದಲಾಗಿ ನೋಡೋಣ ಬೆಂಗಳೂರಿಗೆ ಯಾಕೆ ಬಂತು. ಬೆಂಗಳೂರು ಅಂತ ನಾವೆಲ್ಲರೂ ಹೇಳ್ತೀವಿ, ಬೆಂಗಳೂರು ಬೆಂದಕಾಡು ಅಂತ ಹೇಳ್ತೀವಿ. ಇನ್ನೊಂದು ಬೆಂಗಳೂರಿನ ಕಟ್ಟಿದ್ದು ಯಾರು ಅಂತ ಹೇಳ್ತೀವಿ ನಾವು, ಕೆಂಪೇಗೌಡರು ಅಂತ ಹೇಳ್ತೀವಿ. ಕೆಂಪೇಗೌಡರು ಕಟ್ಟಿದ ಮೇಲೆ ಬೆಂಗಳೂರು ಇತ್ತ, ಬೆಂಗಳೂರಿನ ಮುಂಚೆನೆ ಇತ್ತ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೆಂಗಳೂರು ನಗರ ಅನ್ನೋದು ಬೆಂಗಳೂರು ಊರು ಮುಂಚೆನೆ ಇತ್ತು. ನಮಗೆ 8ನೇ ಶತಮಾನದಲ್ಲಿ ನಿಮ್ಗೆಲ್ಲರಿಗೂ ಹತ್ತಿರ ಇದೆ. ಇಲ್ಲೇ ಬೇಗೂರು ಇದೆ. ಎಲೆಕ್ಟ್ರಾನಿಕ್ ಸಿಟಿ ಹೋಗಿದ್ರೆ ಬೇಗೂರು ನೋಡಿದ್ರಲ್ಲ, ಬೇಗೂರಲ್ಲಿ ಹೋದ್ರೆ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಆ ಪಂಚಲಿಂಗ ಚೋಳರ ಕಾಲದಲ್ಲಿ ಕಟ್ಟಿಸಿದಂತಹ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಮೇಲೆ ಹೇಳಿದ್ರೆ ಬೆಂಗಳೂರು ನಗರದ ಸಮರ್ವಳ್ ನಾಗಮ್ಮ ಶೆಟ್ಟಿ ಸತ್ತನ್ ಅಂತ ಇದೆ. ಅಂದ್ರೆ ಎಷ್ಟರಲ್ಲಿ 8ನೇ ಶತಮಾನದಲ್ಲಿ ಬೆಂಗಳೂರು ಇತಿಹಾಸದಿಂದ ಹೇಳಿದ್ರೆ ಬೆಂಗಳೂರು ಕಾಳಗಗಳು ಪುಟ್ಟನಾ ಶೆಟ್ಟಿ ಸತ್ತಂ ಅಂತ ಇದೆ. ಅಂದ್ರೆ 8ನೇ ಶತಮಾನದಲ್ಲಿ ಅಲ್ಲಿನ ಸೋಮನಾಥ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಇರುವುದರಲ್ಲೇ 8ನೇ ಶತಮಾನದಲ್ಲಿ ಒಂದು ಬೆಂಗಳೂರು ಅನ್ನೋ ನಗರ ಇತ್ತು ಅಂತ. ಅಂದ್ರೆ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವಾಗ ಗಂಗರು ಮತ್ತೆ ಅವೆಲ್ಲ ಅವ್ರು ಜೈನರು ಇರ್ತಾರೆ ಮತ್ತು ನೊಳಂಬರು ಇರ್ತಾರೆ, ಅವರಿಬ್ಬರು ನಡುವೆ ಜಗಳ ಆಗಿರುತ್ತೆ. ಆ ಜಗಳದಲ್ಲಿ ಆ ನಾಗರಾಜ ಶೆಟ್ಟಿ ಅನ್ನೋನು ಸತ್ತ ಅಂತ ಹೇಳ್ತಾರೆ. ಹಾಗಾಗಿ ಈಗಾಗಲೇ ಮುಂಚೆ ಅಧಿಕೃತವಾಗಿ ದಾಖಲೆ ಬೆಂಗಳೂರಿಗೆ 8ನೇ ಶತಮಾನದಲ್ಲಿ ಇತ್ತು. ಇವತ್ತು ಸಹ ಆ ದಾಖಲೆನ ನಾವು ಬೆಂಗಳೂರು ನಗರದಲ್ಲಿರುವಂತಹ ನಮ್ಮ ಕಬ್ಬನ್ ಪಾರ್ಕ್ ಅಲ್ಲಿ ನಮ್ಮ ನಗರ ಪ್ರಾಚುರ್ಯ ಸಂಗ್ರಹಾಲಯ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಕಾಣಿಸಿರುತ್ತೆ. ಹಾಗಾಗಿ ಅಧಿಕೃತವಾಗಿ 8ನೇ ಶತಮಾನದಲ್ಲಿ ಬೆಂಗಳೂರು ಇತ್ತು ಅಂತ ಗೊತ್ತಾಗಿದೆ. ಇದು ಎರಡನೇದು ನಾವು ಬರ್ತೀವಿ. ಎರಡನೇದು ಏನಂತಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ತೀವಿ ಬೆಂದಕಾಳೂರು ಅಂತ ಹೇಳ್ತೀವಿ. ಬೆಂದಕಾಳೂರು ಹೇಗೆ ಬಂತು ಅಂತ ಹೇಳಿದ್ರೆ ವೀರಬಲ್ಲ ಹೊಯ್ಸಳ ರಾಜ್ಯ ವೀರಬಲ್ಲಾಳ ಅಂತ ಇರ್ತಾನೆ. ವೀರಬಲ್ಲಾಳ 2 ಅವನು ಒಂದ್ಸತಿ ಕಾಡಲ್ಲಿ ಒಂದ್ಸತಿ ಬೇಟೆ ಮಾಡಕ್ ಹೋಗಿರ್ತಾನೆ. ಬೇಟೆ ಮಾಡಕ್ ಹೋಗ್ತಾ ಇರ್ಬೇಕಿದ್ರೆ ಹಾಗೆ ಹೋಗ್ತಾ ಎಲ್ಲ ಕತ್ತಲ್ಲಿ ಎಲ್ಲೋ ಹೋಗ್ತಾನೆ, ಇವನೆಲ್ಲ ಹೋಗ್ತಾನೆ, ಇವನೆಲ್ಲ ಸೈನ್ಯ ಎಲ್ಲ ಒಂದ್ ಕಡೆ ಹೋಗ್ತಾನೆ, ಇವರು ಒಂದ್ ಕಡೆ ಬೇರೆ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡ್ಮೇಲೆ ಕತ್ಲಾಗ ಹೋಗ್ತಾನೆ. ಕತ್ಲಾದವ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲೋ ಹುಡ್ಕೊಂಡು ಹೋಗ್ಬೇಕಿದ್ರೆ
ದೂರದಲ್ಲಿ ಅಲ್ಲೊಂದು ಯಾವುದೊಂದು ಬೆಳಕು ಕಾಣಿಸುತ್ತೆ. ಆ ಬೆಳಕು ಕಾಣಿಸಿದಾಗ ಏನು ಸಹಜವಾಗಿ ಇಲ್ಲಿ ಅಲ್ಲೊಂದು ಮನೆ ಇರಬೇಕು ಅಂತ ಹುಡ್ಕೊಂಡು ಹೋಗ್ತಾನೆ. ಆ ಮನೆಯೊಳಗೆ ಹೋದ್ರೆ ಅಲ್ಲೊಂದು ಅಜ್ಜಿ ಇರುತ್ತೆ. ಅಜ್ಜಿ ಹೇಳ್ತಾನೆ, ಅಪ್ಪ ಅಜ್ಜಿಗೆ ಬರ್ತಾರೆ. ಅಜ್ಜಿಗೆ ರಾಜ ಏನು ಅಂತ ಗೊತ್ತಿರೋದಿಲ್ಲ. ಅದು ಯಾರೋ ಬರ್ತಾರೆ, ನಮ್ಮಲ್ಲಿ ಅತಿಥಿ ದೇವೋಭವ ಅಂತ ನಾವು ನೀರ್ ಕೇಳೋದ್ರ ಜೊತೆಗೆ ಏನ್ ಕೊಡ್ತೀವಿ, ಬೆಲ್ಲ ಕೊಡೋರು ನಾವು. ನೀರ್ ಕೇಳಿದ್ರೆ ಬರೀ ಕೇಳಿದ್ರೆ ನೀವು ನೀರ್ ಕೇಳಿದ್ರೆ ಬೆಲ್ಲ ಕೊಡೋರ್ತಾರೋ ಅಂತ ಬಂದಾಗ, ಆ ಸಮಯದಲ್ಲಿ ಬಂದಾಗ ಏನಪ್ಪಾ ಏನು ತಿಂದಿದ್ಯಾ ಅಂತಾರೆ. ಅಯ್ಯೋ ಇಲ್ಲ ಅಜ್ಜಿ, ಬೆಳಗಿಂದ ಏನು ತಿಂದಿಲ್ಲ. ಈ ತರ ಕಾಡಿಗೆ ಬಂದಾಗ ಅಯ್ಯೋ ಏನು ಇಲ್ವಲ್ಲಪ್ಪ ಅಂತೇಳಿ ಹೊರಗೆ ಏನ್ ಮಾಡ್ತಾರೆ ಅಂದ್ರೆ ಅವಳೊಂದು ಕಾಳುಗಳನ್ನ ಬೇಯಿಸಿರ್ತಾಳೆ. ಬೇಯಿಸಿರೋ ಕಾಳನ್ನ ಕೊಡ್ತಾಳೆ. ಆ ಬೇಯಿಸಿರೋ ಕಾಳು ಕೊಟ್ಬಿಟ್ಟು ಅದರಲ್ಲಿ ಅವತ್ತಿನ ಹಸಿವು ನೀವಂತೆ. ಅದಾದ್ಮೇಲೆ ತುಂಬಾ ಖುಷಿ ಆಗ್ತಾನೆ. ಅವ ತುಂಬಾ ಮಾಡಿಕಲ್ಲ, ಸತ್ಕಾರ ಮಾಡಿ ಈ ಊರಿನ ರಾಜ ಅಂತ ಹೇಳಿದ್ಮೇಲೆ ನೀನು ಸತ್ಕಾರ ಮಾಡಿದ್ಯಾ, ಹಾಗಾಗಿ ಈ ಊರು ಬೆಂದ ಕಾಳು ಅಂತ ಹೆಸರಾಗ್ಲಿ ಅಂತ ಹೇಳ್ತಾನೆ. ಅದಕ್ಕೆಂದು ಬೆಂದ ಕಾಳು ಅಂತ ಬಂತು ಅಂತ ಒಂದು ಹೇಳ್ತಾರೆ ಅವನು. ಅದಕ್ಕೆ ಅಧಿಕೃತವಾದ ಯಾವುದೇ ದಾಖಲೆಗಳಿಲ್ಲ. ದಾಖಲೆಗಳ ಪ್ರಕಾರ ಇರೋದು ಮುಂದೆ ಅಲ್ಲಿ ನಾಗನಾಥೇಶ ದೇವಸ್ಥಾನದಲ್ಲಿ ಇರುವಂತದ್ದು. ಇನ್ನು ವೈಜ್ಞಾನಿಕವಾಗಿ ಹೇಳ್ಕೋಬೇಕು ಅಂತ ಹೇಳಿದ್ರೆ, ಇಡೀ ಇದರಲ್ಲಿ ಕರ್ನಾಟಕ ಮತ್ತೆ ಇಲ್ಲಿ ಬೆಂಗಳೂರು ಮತ್ತೆ ಕನಕಪುರ ಬೆಂಗಳೂರು ಸೇರ್ಕೊಂಡಿದ್ದು. ಈಗ ಬೇರೆ ಬೇರೆ ಜಿಲ್ಲೆ ಆಗಿದೆ ಸೇರ್ಕೊಂಡಿದ್ದು. ಕನಕಪುರ ಮತ್ತೆ ಬೆಂಗಳೂರು ಯಾವುದಕ್ಕೆ ಫೇಮಸ್ ಅಂದ್ರೆ ಏನ್ ಹೇಳ್ತೀವಿ, ಕನಕಪುರ ಅಂತ ಏನ್ ಹೇಳ್ತೀವಿ ನಾವು, ಏನ್ ಹೇಳ್ತೀವಿ, ಕನಕಪುರದ ಯಾವ ನಾಯಕರಿಗೆ ಏನ್ ತಗೊಂಡಿರ್ತೀವಿ ನಾವು, ಅಡ್ಡ ಹೆಸರು ಬಂಡೆ. ಬಂಡೆ ಏನದು, ಕಲ್ಲು. ಕಲ್ಲಂದ್ರೆ ಯಾವ ಕಲ್ಲದು, ಗ್ರನೈಟ್. ಅದೆಲ್ಲ ಬೆಣಚು ಇರುತ್ತೆ. ಇಲ್ಲೆಲ್ಲ ಇಡೀ ಪ್ರದೇಶಗಳೆಲ್ಲ ಬೆಣಚು ಕಲ್ಲು, ಸುಣ್ಣದ ಕಲ್ಲು ಇರುತ್ತೆ. ಹಾಗಾಗಿ ಅಂದ್ರೆ ತುಂಬಾ ವೈಜ್ಞಾನಿಕವಾಗಿ ಇರೋದೆಲ್ಲ ಬೆಣಚು ಕಲ್ಲು. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಯಾವುದೇ ಶಿಲಾಶಾಸ್ತ್ರ, ಯಾವುದೇ ಒಂದು ಶಾಸ್ತ್ರ ನೋಡಿ ಇವಾಗ ಕಟ್ಟಿರೋದು ಎಲ್ಲಾ ಕಡೆ ಪ್ರಪಂಚಾದ್ಯಂತ ಎಲ್ಲೇ ಒಂದು ಗ್ರನೈಟ್ ಅಂತ ನೋಡಿದ್ರೆ ಅದು ಕ್ಲಿಯರ್ ಆಗಿ ಹೇಳೋದು ಕರ್ನಾಟಕದಿಂದ ಹೋಗಿದೆ, ಅದು ನಮ್ಮ ಬೆಂಗಳೂರಿಂದ ಹೋಗಿದೆ. ಹಾಗಾಗಿ ಈ ರೀತಿಯಾದ ಬಿಳಿ ಕಲ್ಲು ಊರಿದ್ದನ್ನ, ಬಿಳಿ ಕಲ್ಲು ಬೆಣಚು ಕಲ್ಲು ಊರಿದ್ದನ್ನ ಅದನ್ನ ಬಿಳಿ ಕಲ್ಲಿನೂರು ಅಂತ ಕರೆದ್ರು. ಹಾಗಾಗಿ ಬಿಳಿ ಕಲ್ಲೂರು ಮಾತಾಡ್ತಾ ಮಾತಾಡ್ತಾ ಅಪಭ್ರಂಶ ಆಗಿದೆ, ಏನಾಯ್ತದು ಬೆಂಗಳೂರು ಆಯ್ತು ಅಂತಾನು ಇನ್ನೊಂದು ಪ್ರತೀತಿ ಇದೆ ವೈಜ್ಞಾನಿಕವಾಗಿ. ಮತ್ ಮೂರನೇದು ತಗೊಳ್ತು ಅಂತ ಹೇಳಿದ್ರೆ, ನಮ್ಗೆಲ್ಲಾದ್ರೂ ಪ್ರಕೃತಿಗೂ ಮತ್ತೆ ನಮಗೂ ತುಂಬಾ ಯಾವಾಗಲೂ ಸಹಜ ಸಂಬಂಧ. ನಾವೇನ್ ಹೇಳ್ತಾರೆ, ಹೆಸರು ಬೇಕಿರೋ ಪ್ರಕೃತಿ ಹೆಸರಿರ್ತೀವಿ, ಅಲ್ಲೇ ಹೆಸರಿರ್ತೀವಲ್ಲ, ಹಾಗೇನೆ ಇಲ್ಲಿ ಒಂದು ಬೆಂಗಮರ ಅಂತ ಒಂದಿದೆ. ವೈಜ್ಞಾನಿಕವಾಗಿ ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಫೆರೋಕಾರ್ಪಸ್ ಮತ್ತೆ ಮಾರ್ಕಸಸ್ ರೋಸಬ್ ಅಂತಾರೆ. ಇದು ಫ್ಯಾಬಸಿ ಕುಟುಂಬಕ್ಕೆ ಸೇರಿದೆ ಅಂತ ಹೇಳ್ತಾರೆ. ಅದನ್ನ ಇದರಲ್ಲಿ ಅದು ಗಾಢ ಬಣ್ಣದ ಹೂವು ಬಿಡುತ್ತೆ. ಆ ಹೂವದಲ್ಲಿ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ಸರಿಯಾಗಿ ನೋಡ್ಕೋಬೇಕು ಅಂದ್ರೆ ಹೂವು ಅಂತ ಹೇಳಿದ್ರೆ ಈ ನಮ್ಮ ಹುಲಿ ಚರ್ಮ ಇರುತ್ತಲ್ಲ, ಹುಲಿ ಚರ್ಮದ ರೀತಿ ಇರ್ತಂದ್ರೆ ಕಪ್ಪು ಮತ್ತೆ ಕಂದು ಬಣ್ಣ ಇರೋದು ಮಿಶ್ರಿರ್ತಲ್ಲ, ಆ ತರ ಇರುತ್ತಂತೆ. ಅದ್ರ ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಅದನ್ನ ಬೆಂಗಮರ ಅಂತ ಹೇಳ್ತಾರೆ, ತಮಿಳಲ್ಲಿ ಅದನ್ನ ಬೆಂಗೆ ಅಂತ ಕರೀತಾರೆ, ಮಲಯಾಳಂನಲ್ಲಿ ಬೆಂಗ ಅಂತಾರೆ, ಸಂಸ್ಕೃತದಲ್ಲಿ ಆಸನ ಅಂತ ಕರೀತಾರೆ. ಇನ್ನು ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಂಡಿಯನ್ ಕೀನೋ ಟ್ರೀ ಅಂತ ಕರೀತಾರೆ. ಅಂದ್ರೆ ಕೀನೋ ಅಂತ ಹೇಳಿದ್ರೆ ಅದರಲ್ಲಿ ಔಷಧೀಯ ಗುಣ ಇರುತ್ತದೆ. ಅದ್ರಲ್ಲಿ ಬರುತ್ತಲ್ಲ, ಏನು ಯಾವುದೇ ಮರ ಹಾಕ್ತಾರಲ್ಲ ಒಂಥರ ಅಂಟು ತರ ಬರುತ್ತಲ್ಲ, ಕೀನೋ ಟ್ರೀ ಇರುತ್ತೆ. ಆ ಕೀನೋ ಟ್ರೀ ಇದೆಯಲ್ಲ, ಅಂಟು ಇದೆಯಲ್ಲ, ಅಂಟು ಮಧುಮೇಹಕ್ಕೆ ತುಂಬಾ ಒಳ್ಳೇದು. ಮಧುಮೇಹಕ್ಕೆ ತುಂಬಾ ಒಳ್ಳೇದು. ಮತ್ತೆ ರಕ್ತಸ್ರಾವ ಆಗುತ್ತೆ, ಯಾರಾದ್ರೂ ಬ್ಲೀಡಿಂಗ್ ಆದಾಗ ಅದಕ್ಕೆ ದೊಡ್ಡ ರಕ್ತಸ್ರಾವ ಆಗುತ್ತೆ. ಮತ್ತೆ ತೊಗಟೆಗಳಿರ್ತಲ್ಲ, ಎಲೆಗಳಿರ್ತಲ್ಲ, ಬೇರೆ ತೊಗಟೆ ಬಂದು ಮಧುಮೇಹಕ್ಕೆ ಒಳ್ಳೇದಂತೆ, ಶುಗರ್ಗೆ ಒಳ್ಳೇದು. ಮತ್ತೆ ಆ ಚರ್ಮದ ಎಲೆಗಳಿರುತ್ತಲ್ಲ, ಆ ಚರ್ಮಕ್ಕೆ ಒಳ್ಳೇದಂತೆ. ಅಂಥ ಮರಗಳು ಜಾಸ್ತಿ ಬೆಂಗಳೂರಿನಲ್ಲಿ ಅವಾಗಿಂದ ಇದ್ದರಿಂದ ಅದು ಬೆಂಗಮರ ಅಂತಿದ್ದು, ಆ ಬೆಂಗಳೂರು ಅಂತಿದ್ದು, ಅಲ್ಲಿಂದ ಬೆಂಗಮರ ಜಾಸ್ತಿ ಇದ್ದಿಂದ ಬೆಂಗಳೂರು ಆಯ್ತು ಅಂತ ಇನ್ನೊಂದು ಪ್ರತೀತಿ ಇದೆ. ಆದ್ರೆ ಇವತ್ತಿನ ದಿವಸ ಆ ಮರಗಳು ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಅದಕ್ಕೂ ಇದೆಲ್ಲ ಪ್ರತೀತಿ ಅಷ್ಟೇ, ಅಧಿಕೃತವಾದ ದಾಖಲೆಗಳಿಲ್ಲ. ಇನ್ನೊಂದು ಮತ್ತೊಂದು ಪ್ರಕಾರದ ಪ್ರಕಾರ ನಮಗೆ ಕೆಂಪೇಗೌಡರು ಊರು ಕಟ್ಟಿದ್ರು ಅಂತ ಹೇಳ್ತೀವಲ್ಲ, ಕೆಂಪೇಗೌಡರು ಊರು ಕಟ್ಟಬೇಕು ಯಾಕೆ ಕಟ್ಟಿದ್ರು ಅಂತ ಹೇಳಿದ್ರೆ, ಒಂದು ದೊಡ್ಡ ಒಂದು ಊರಿತ್ತು. ಆ ಊರು ಕಾಡಿಗೆ ಊರು ಅಂತ ಹೇಳಿದ್ರೆ ಅವಾಗೆಲ್ಲ ಒಂದು ಊರಲ್ಲಿ ಎಲ್ಲೋದೊಂದು ಮನೆಗಳು ಇರ್ತಿತ್ತು. ಅದೆಲ್ಲ ಸುತ್ತಮುತ್ತೆಲ್ಲ ಕಾಡುಗಳಿತ್ತು. ಕಾಡುಗಳು ಏನಾಗ್ತದೆ, ಒಂದು ಮರ ಉಂಟ್ಕೊಂಡ ಆ ಕಾಡಿಗೆ ಏನಾಗ್ತಿತ್ತಲ್ಲಿ, ಒಂದೂವರೆ ಮರ ಉಟ್ಕೊಂಡಾಗ ಕಾಳಿಗೆ ಚತ್ಕೊಡುತ್ತೆ. ಆ ಕಾಳಿಗೆ ಚತ್ಕೊಂಡು ಆ ಊರೆಲ್ಲ ಸುತ್ತ ಹೋಯ್ತಂತೆ. ಆ ಊರೆಲ್ಲ ಸುತ್ತ ಹೋದ್ಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ಅಯ್ಯೋ ಊರೆಲ್ಲ ಸುತ್ತ ಹೋಯ್ತಾರಂತ ಒಂದು ಹೊಸದಾಗಿ ಊರು ನಿರ್ಮಾಣ ಮಾಡ್ತಾರಂತೆ. ಆ ಊರು ನಿರ್ಮಾಣಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಬೆಂದ ಕಾಡೂರು. ಕಾಡಿತ್ತು, ಕಾಡೇನಾಯ್ತು ಸುತ್ತೋಗಿದ್ದಕ್ಕೆ ಬೆಂದ ಕಾಡೂರು ಅಂತ ಕರೆದ್ರಂತೆ. ಆ ಬೆಂದ ಕಾಡೂರು ಬಂದು ಬೆಂಗಳೂರು ಅಂತ ಆಯ್ತು ಅಂತ ಒಂದು ಪ್ರತೀತಿ ಇದೆ. ಆದ್ರೆ ಅದಕ್ಕೂ ಯಾವುದೇ ಆದ ಒಂದು ದಾಖಲೆಗಳಿಲ್ಲ. ಇನ್ನು ನಾವು ಬೆಂಗಳೂರಿಗೆ ಕಲ್ಯಾಣ ನಗರಿ ಅಂತ ಕರಿತೀವಿ. ಕಲ್ಯಾಣ ಅಂದ್ರೇನು, ಮದುವೆ ಅಂತಾನೆ ಅಂತಲ್ಲ, ಮದುವೆ ಕಲ್ಯಾಣ ಅಂದ್ರೆ ಶುಭ ಆಗ್ಲಿ ಅಂತ ನಾವು ಅದನ್ನ ಮದುವೆಗೆ ಜೋಡಿಸ್ಕೊಂಡ್ಬಿಟ್ಟಿದ್ವಿ. ಅಂಥದ್ದು ಬೆಂಗಳೂರಿಗೊಂದು ಕಲ್ಯಾಣ ನಗರಿ ಅಂತ ಅಂದಿತ್ತು. ಇವತ್ತು ನಾವು ನೋಡ್ತೀವಿ ಕಲ್ಯಾಣ ನಗರ ಅಂತ ಇದೆ. ಇವತ್ತು ಇಲ್ಲಿ ನಾವು ಅಲ್ಲಿ ಔಟರ್ನಿಂದ ಹೇಳಿದ್ರೆ ಕಲ್ಯಾಣ ನಗರ ಅಂತಿದೆ. ಅದು ನಿಜವಾಗ್ಲೂ ಬೆಂಗಳೂರಿಗೆ ಕಲ್ಯಾಣ ನಗರ ಅಂತಿತ್ತು. ಇದಕ್ಕೆ ಅಧಿಕೃತವಾದ ದಾಖಲೆ ಏನಿದೆ ಅಂತ ಹೇಳಿದ್ರೆ 1800 ಕ್ರಿಸ್ತಶಕ 1800 ಇದು ಬಳಕೆಯಿದೆ. ಅದಕ್ಕೋಸ್ಕರ ಅಂದ್ರೆ ನಗರ್ತಪೇಟೆ, ನಾವು ಚಿಕ್ಕಪೇಟೆಯಲ್ಲಿ ನಗರ್ತಪೇಟೆ ನೋಡ್ತೀವಲ್ಲ, ಆ ನಗರ್ತಪೇಟೆಯಲ್ಲಿ ನಗರೇಶ್ವರ ದೇವಸ್ಥಾನ ಅಂತ ಇದೆ. ಆ ನಗರೇಶ್ವರ ದೇವಸ್ಥಾನದಲ್ಲಿ ಬರೆದಿರುವಂತಹ ಒಂದು ಶಾಸನಗಳಲ್ಲಿ ಏನಂತ ಬರೆದಿದೆ ಅಂತ ಹೇಳಿದ್ರೆ,
6ನೇ ಸಾಲಿನಲ್ಲಿ ಶಿಲಾಶಾಸನದ 6ನೇ ಸಾಲಿನಲ್ಲಿ ಕಲ್ಯಾಣನಗರಿ ವಾಸನಗರಸ್ಥೈ ಮಹಾಜನಸ್ಯ ಶ್ರೀಮತ ಕುಲದೇವತಸ್ಯ ಅಂತ ಬರುತ್ತೆ. ಅಂದ್ರೆ ಕಲ್ಯಾಣನಗರದಲ್ಲಿ ಇದೆ ಅಂತ ಬಂದ್ರೆ ಅಲ್ಲಿಂದ ಬೆಂಗಳೂರಿನಲ್ಲಿ ಸರ್ಪಭೂಷಣ ಶಿವಯೋಗಿಗಳು 1820ರ ಕಾಲಘಟ್ಟದಲ್ಲಿ ಹಸ್ತಪ್ರತಿಯಲ್ಲ ಅಂತ್ಯದಲ್ಲಿ ಅಂತ ಬರೆದಿದ್ದಾರೆ. ಅಂದ್ರೆ ಶ್ರೀಮತ್ ಕಲಾಲಾಸ್ಯ ನಗರ ಸಿದ್ಧಾಂತ ಸುಬ್ರಹ್ಮಣ್ಯ ಶಿವಯೋಗಿ ಅಂತ ಉಲ್ಲೇಖ ಇದ್ರೆ, ಇದು 1900ರಲ್ಲಿ ಪ್ರಕಟವಾದಂತಹ ಒಂದು ವೇದ ಬ್ರಹ್ಮ ಸಾಗ್ಯರೆ ಶ್ರೀಕಂಠ ಶಾಸ್ತ್ರ ಸಂಬಂಧ ರಘುವಂಶ ಕಾವ್ಯ, ಆ ಪುಸ್ತಕದಲ್ಲಿ ಮುದ್ರಣ ಮಾಡಬೇಕಾದ್ರೆ ಯಾವ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮುದ್ರಣ ಮಾಡಬೇಕು, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇರ್ತಾರಲ್ಲ ಆ ಪುಸ್ತಕದಲ್ಲಿ ಅಂತಂದ್ರೆ ಶ್ರೀಮತ್ ಕಲ್ಯಾಣ ನಗರ ಬೆಂಗಳೂರು ಬುಕ್ ಡಿಪೋ ಅಂತ ಬರ್ತಿದ್ದಾರೆ. ಶ್ರೀಮತ್ ಕಲ್ಯಾಣ ನಗರ ಅಂತ ಇದೆ. ಇನ್ನು 1907ರಲ್ಲಿ ಪ್ರಕಟವಾದ ಬೆಂಗಳೂರಿನ ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳ ಕೈವಲ್ಯ ಕಲ್ಪವರಿ ಪುಸ್ತಕದ ಕನ್ನಡ ಪುಸ್ತಕದ ಮುಖಪುಟದಲ್ಲೂ ಸಹ ಕಲ್ಯಾಣ ನಗರಿ ಪ್ರಾಂತಗಳು ಪುಟ್ಟ ಮಹಾಶಿವಯೋಗಿ ಎನಿಸಿಕೊಂಡು ಯಶಸ್ಸು ಸಂಪಾದಿಸಿದ ಸಣ್ಣಪ್ಪ ಸ್ವಾಮಿ ಎಂಬ ಸರ್ವಭೂಷಣ ಶಿವಯೋಗಿಗಳು ಅಂತ ವಿರಚಿತ ಕೈವಲ್ಯ ನಮೂದಿಸಲಾಗಿದೆ. ಅದೇ ರೀತಿ ಹೀಗಾಗಿ 1800ರಿಂದ 1910ವರೆಗೂ ಬೆಂಗಳೂರಿನ ಕಲ್ಯಾಣ ನಗರ ಅಂತಾನು ಕರೀತಾ ಇದ್ರು. ಇದಾದ್ಮೇಲೆ ಈಗ ನಾವು ನಿಜವಾದ ಐತಿಹಾಸಿಕ ಬರೋಣ. ಈಗ ಬೆಂಗಳೂರಿನ ನಾನು 4 ಹಂತವಾಗಿ ನೋಡ್ಕೊಂಡು ಬರೋಣ. ನಮ್ಗೆಲ್ಲರೂ ಗೊತ್ತು ಬೆಂಗಳೂರು ನಮ್ಮ ಕೆಂಪೇಗೌಡರು ಕಟ್ಟಿದ್ದು ಅಂತ ಹೇಳಿದ್ರೆ, ಕೆಂಪೇಗೌಡರು ಕಟ್ಟಿದ್ದು ಒಂದು ಭಾಗ. ಅದಾದ್ಮೇಲೆ ಕೆಂಪೇಗೌಡರು ಕಟ್ಟಾದ್ಮೇಲೆ ಮೊಘಲರು ಮತ್ತೆ ಮೈಸೂರು ಸಂಸ್ಥಾನದ 2ನೇ ಭಾಗ ಇತ್ತು. ಅದಾದ್ಮೇಲೆ 3ನೇ ಭಾಗ ನಮ್ಮ ಬ್ರಿಟಿಷರು ಆಳಿದ್ದು 3ನೇ ಭಾಗ. ಇನ್ನು 4ನೇ ಭಾಗ ಸ್ವತಂತ್ರ ಆದ್ಮೇಲೆ ಮತ್ತು 2000 ಅಂದ್ರೆ ಆಧುನಿಕ ಬೆಂಗಳೂರು. ಈ ರೀತಿ 4 ಭಾಗಗಳಾಗಿ ಮಾಡ್ತೀನಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಘಲರು ನಮ್ಮನ್ನ ಎಲ್ಲಿ ದಾಳಿ ಮಾಡ್ಕೊಂಡು ಬಂದ್ರು? ಎಷ್ಟೇ ಶತಮಾನ ಮೊಘಲರು ದಾಳಿ ಮಾಡ್ಕೊಂಡು ಬಂದ್ರು? ನಮ್ಗೆ 7ನೇ ಶತಮಾನದಿಂದ ಮೊಘಲರು ನಮ್ಮನ್ನ ದಾಳಿ ಮಾಡ್ಕೊಳ್ತಾ ಬಂದ್ರು. 7ನೇ ಶತಮಾನ ನಾವು ಯಾವಾಗಲೂ ನಮ್ಮ ಪಠ್ಯ ಪುಸ್ತಕಗಳು ಹೇಳ್ತೀವಿ, ನಾವು ಯಾವತ್ತೂ ನಮ್ಮನ್ನ ಹೋರಾಟಗಳನ್ನ ನಮ್ಮನ್ನ ತೋರಿಸ್ಕೊಳಕಿಲ್ಲ. ನಾವು ಯಾವಾಗಲೂ ಹೇಳ್ತಿದ್ರೆ ನಾವು ಹೊಗಳದೇ ಇವ್ರನ್ನ ಯಾರೋ ಮೊಘಲಗಳನ್ನ ಅಂತೀವಿ, ಔರಂಗಜೇಬು ಇವನು ಅಕ್ಬರ್ ದ ಗ್ರೇಟ್ ಅಂತೀವಿ. ಖಂಡಿತವಾಗ್ಲೂ ಅಲ್ಲ ಸ್ವಾಮಿ. ಅದಕ್ಕಿಂತ ಮುಂಚೆನೆ 7ನೇ ಶತಮಾನದಿಂದನೂ ಅವರು ನಮ್ಮಲ್ಲಿ ಇಲ್ಲಿ ಇದ್ದಂತ ಸುಮಾರು ನಮ್ಮ ಸಂಪತ್ತುಗಳಿತ್ತು. ನಮ್ಮಲ್ಲಿ ಸಂಪತ್ತುಗಳು ನಾವು ತುಂಬಾ ಸಾಹುಕಾರರಾಗಿದ್ವಿ. ಎಷ್ಟು ಸಾಹುಕಾರರಾಗಿದ್ವಪ್ಪ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ಎಷ್ಟು ಭಾರತ ಎಷ್ಟು ಅಂದ್ರೆ, ಭಾರತನ ಕಂಡಿದ್ದವ್ರು ಯಾರು ಏನ್ ಹೇಳ್ತಾರೆ ಎಲ್ಲ ಚಿಕ್ಕ ಮಕ್ಕಳುಗಳು, ಹೂ ಇನ್ವೆಂಟೆಡ್ ಇಂಡಿಯಾ ಅಂದ್ರೆ ವಾಸ್ಕೋ ಡ ಗಾಮಾ ಅಂತಾರೆ. ಇನ್ವೆಂಟೆಡ್ ಅಂತೆ. ಇನ್ವೆಂಟೆಡ್ ಅಂದ್ರೆ ಏನಂತ? ಹೊಸದಾಗಿ ಕಂಡಿಡಿದ ಸ್ವಾಮಿ, ಡಿಸ್ಕವರ್ಡ್. ಅದು ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇನ್ವೆನ್ಷನ್ ಅಂಡ್ ಡಿಸ್ಕವರ್ಡ್. ಹೇಳ್ಕೊಡ್ಬೇಕಿದ್ರೆ ಇನ್ವೆಂಟರ್ ಅಂತ ಹೇಳ್ತಾರೆ. ತಪ್ಪು. ಅವರಿಂದ ಅಲ್ಲಿಂದ ಕಳಿಸ್ಬಿಟ್ಟ ಬರ್ಬೇಕಿದ್ರೆ, ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದ್ಯೋ ಇಲ್ವೋ, ಅವ್ರು ಅಲ್ಲಿಂದ ಒಂದು ಹಡಗಲ್ ಬರ್ತಿದ್ನಲ್ಲ, ಬರ್ಬೇಕಿದ್ರೆ ಈ ಸೌತ್ ಆಫ್ರಿಕಾ ಇದೆಯಲ್ಲ ಅಲ್ಲೇನೆ ಹೋಗಿ ಒಬ್ಬ ಗುಜರಾತಿ ವ್ಯಾಪಾರಿ ಅವ್ನೇನ್ ತಗೊಂಡಿದ್ನಲ್ಲ ಹಡಗಿದ್ನಲ್ಲ, ಅದ್ರ 16ರಷ್ಟು ದೊಡ್ಡ ಹಡಗಲ್ಲಿ ಇಟ್ಕೊಂಡು ಇದ್ದಂತೆ. ಏನ್ ಬೇಕು ಹೇಳೋದು ನಿಮಗೆ? ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಫೋಟೋ ಬಂದನಂತಂದ್ರೆ ಅವನು ಅಲ್ಲೇ ಇಟ್ಕೊಂಡು ಅಲ್ಲೇ ವ್ಯಾಪಾರ ಮಾಡಿ ಕಳಿಸ್ತಿದ್ದಂತೆ. ಅವ್ನ ಇಲ್ಲ, ನಾನು ವ್ಯಾಪಾರಕ್ಕೆ ಬರೋದಿಲ್ಲ, ನಾನು ಭಾರತ ನೋಡಕ್ ಬರ್ಬೇಕು ಅಂತ ಹೇಳಿ ಅವನು ಬಂದಂದ್ರೆ ನಾವು 30 ದೊಡ್ಡದಾಗಿದ್ವಿ. ಯಾಕೆಲ್ಲ ಭಾರತಕ್ಕೆ ಬಂತು ಅಂತ ಹೇಳಿದ್ರೆ, ಭಾರತದಲ್ಲಿದ್ದಂತ ಸಾಂಬಾರು ಪದಾರ್ಥಗಳು, ಭಾರತದಲ್ಲಿದ್ದಂತ ಮುತ್ತು ಕೊಯ್ದು ವಜ್ರ ವೈವಿಧ್ಯಗಳು ಇದ್ದಿದ್ದು, ಭಾರತದಿಂದ ಖನಿಜ ಸಂಪತ್ತು ಎಲ್ಲದಕ್ಕಿಂತ ಜಾಸ್ತಿ ಭಾರತದ ನಾಗರಿಕತೆ ಮತ್ತು ಭಾರತೀಯರು, ನಮ್ಮ ಭಾರತೀಯತೆ ಇದೆಯಲ್ಲ ಅದಕ್ಕೋಸ್ಕರ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಯಾವತ್ತೂ ಒಂದು ವಿಶಾಲವಾದ ದೊಡ್ಡದಾದ ದೇಶ, ಹಾಗೆ ನಮ್ಮ ದೇಶಕ್ಕೆ ಹೋರಾಟ ಪಡೆಯಬರಲಿ. ನಮ್ಮ ದೇಶ ನಾವು ಯಾವತ್ತೂ ನಾವು ಸ್ಟ್ರಾಂಗ್, ವಿ ಆರ್ ಆಲ್ವೇಸ್ ವಿಶ್ವಗುರು ಅಂತ ಹೇಳ್ತೀವಿ. ಇವತ್ತು ವಿಶ್ವಗುರು ಮಾಡ್ಬೇಕು ಅಂತಿದೀವಿ, ವಿಶ್ವಗುರು ತಿರ್ಗಾ ಮಾಡ್ಬೇಕು. ನಾವು ಆಲ್ರೆಡಿ ನಾವು ವಿಶ್ವಗುರು ಆಗಿದ್ವಿ. ಇಂಥ ಭಾರತ ಇದನ್ನ ದಾಳಿ ಮಾಡೋದಕ್ಕೆ ಅಂತ 7ನೇ ಶತಮಾನದಿಂದ ನಮ್ಮ ಮೇಲೆ ಅರಬ್ಬರು ಅಲ್ಲಿಂದ ಬರ್ತಾರೆ, ಮೊಘಲರು ಬರ್ತಾರೆ. 12ನೇ ಶತಮಾನದಲ್ಲಿ ಬಂದು 7ನೇ ಶತಮಾನ 12ನೇ ಶತಮಾನದ ಸುಮಾರು 5 ಶತಮಾನದ 500 ವರ್ಷಗಳ ಕಾಲ ಅವ್ರನ್ನ ತಡಿತಾ ಬರ್ತಾ ಇದ್ರೆ, ಒಳಕ್ಕೆ ಬಿಟ್ಕೊಳ್ಳೋದಿಲ್ಲ ಅವ್ರನ್ನ. ಅಂದ್ರೆ ತಾಕತ್ತಿತ್ತು ಸ್ವಾಮಿ ನಮ್ಮ ಹತ್ರ, ಅಷ್ಟಿತ್ತು. ಅದಾದ್ಮೇಲೆ ಏನ್ ಮಾಡಿದ್ರು, ಇವ್ರ ಹೀಗೆ ಹೊಡೆದ್ರೆ ಆಗೋದಿಲ್ಲ ಅಂತ ಹೇಳಿ ನಮ್ಮೊಳಗಿರುವಂತ ಒಬ್ರು ಯಾರೊಬ್ರು ಬಂದ್ರು, ನಮ್ಮೊಳಗೆ ನಮ್ಮನ್ನ ಅವರು ಭಿನ್ನತೆ ತಂದ್ರು, ನಮ್ಮಲ್ಲೇ ವೈಮನಸ್ಸ ತಂದ್ರು. ನಮ್ಮ ಒಳ ಜಗಳಗಳಿಂದಾಗಿ ಅದು ಏನಾಯ್ತು, ಭಾರತ ವಿಭಾಗ ಆಯ್ತು, ಎಲ್ಲರ ಆಕ್ರಮಣ ಮಾಡ್ಕೊಂಡು ಹೋಗ್ತಾನೋ. ನಾವಾಗ ನಾವೇ ಸೋಲಿಲ್ಲ. ಎಲ್ಲೂ ಅಲೆಕ್ಸಾಂಡರ್ ಅಂತ ಬಂದ, ಅಲೆಕ್ಸಾಂಡರ್ ಬರ್ಬೇಕಿದ್ರೆ ಅವ್ನು ಏನಂತ ಹೇಳಿದ್ರೆ, ಅವನಿಗೆ ಅವನ ಏನೋ ಗುರುಗಳು ಹೇಳ್ಕಳಿಸಿದ್ರಂತೆ, ಯಾವ ಕಡೆ ಬೇಕಿದ್ರು ಹೋಗು, ಭಾರತದ ಕಡೆ ಮಾತ್ರ ಹೋಗ್ಬೇಡ ಅಂತಾನೆ. ಯಾಕೆ ಅಂತ ಹೇಳಿದ್ರೆ ಭಾರತ ಸೋಲ್ಸಕ್ಕಾಗಲ್ಲ ಅಂತ. ಅವಾಗ ಅವ್ರು ಹೇಳ್ತಂದ್ರೆ, ನಾನು ಇಡೀ ಭಾರತನಾಗಿ ಇಡೀ ಪ್ರಪಂಚನಾಗಿ ಇಟ್ಬಿಟ್ಟಿದ್ದೀನಿ, ಭಾರತ ಸೋಲ್ಸಕ್ಕಾಗಲ್ಲ ಅಂತ ಬರ್ತಾನೆ. ಬಂದ್ರೆ ಎಲ್ಲಿಯೂ ಬರ್ತಾನೆ ಹೇಳಿ, ಸಿಂಧೂ ನದಿನೇ ದಾಟಲ್ಲ. ಸಿಂಧು ನದಿ ಎಲ್ಲಿದೆ? ಭಾರತ ಆ ಕಡೆ ಇರೋದ್ರೆ ಸಿಂಧು ನದಿನೇ ದಾಟಲ್ಲ. ಅಲ್ಲಿಂದ ವಾಪಸ್ ಅವರು ಸಾಯ್ತಾರೆ. ಭಾರತನ ಗೆಲ್ಲಕ್ಕಾಗಿಲ್ಲ ಅಂತ ಅನ್ಕೊಂಡು ಹೋಗಿ ಅವನು ಹೋಗ್ಬೇಕಿದ್ರೆ ಅವನು ಮಾನಸಿಕ ಖಿನ್ನತೆಯಿಂದ ಸತ್ತು ಹೋಗ್ತಾನೆ. ಅಂದ್ರೆ ಅಷ್ಟು ತಾಕತ್ತಿದ್ದಂತ ಅವರು. ಆದ್ರೆ 12ನೇ ಶತಮಾನದಲ್ಲಿ ಈ ಕಡೆ ಬಂದಾಗ, ಮೊಘಲರನ್ನು ಆಡ್ಕೊಂಡು ಬಂದಾಗ, ಈ ಕಡೆ ಉತ್ತರದಿಂದ ಹೀಗೇ ಬರ್ತಾ ಇರ್ಬೇಕಿದ್ರೆ ದಕ್ಷಿಣ ಭಾಗಕ್ಕೆ ಬರ್ತಾರೆ. ಆಗ 12ನೇ ಶತಮಾನದಲ್ಲಿ, ನಮ್ಮ 9ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಏನ್ ಮಾಡಿದ್ರೆ 4 ಕಡೆ 4 ಶಕ್ತಿಪೀಠಗಳು ಇಟ್ಟಿರ್ತಾರೆ. ಹಾಗೇನೆ 12ನೇ ಶತಮಾನದಲ್ಲಿ ಆಗ ನಮ್ಮ
ವಿದ್ಯಾರಣ್ಯರು ಅಲ್ಲಿ ಪೀಠಾಧಿಪತಿಗಳಾಗಿರ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ನಾನು ಇಲ್ಲಿ ಕೂತ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ನಾನು ಇಲ್ಲಿ ಮಠದಲ್ಲಿ ಕೂತ್ಕೊಂಡು ಒಬ್ಬ ಸನ್ಯಾಸಿಯಾಗಿ ಕೂತ್ಕೊಂಡ್ಬಿಟ್ರೆ ನನ್ನ ಧರ್ಮನೇ ಹೋಗ್ಬಿಟ್ರೆ ನಾನು ಸನ್ಯಾಸಿ ಆಗಿದ್ದುಕೊಂಡೇನು? ಧರ್ಮ ಇದ್ರೆ ತಾನೇ ಧರ್ಮ ರಕ್ಷಕ ರಕ್ಷಿತ, ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ಉಳಿದ್ರೆ ತಾನೇ ನಾನು ಅಲ್ಲಿ ಸಿಂಹಾಸನಾಧಿಕಾರಿ ಆಗ್ಬೋದು ಅಂತ ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಒಬ್ಬರನ್ನ ಕ್ಷಾತ್ರ ತೇಜರನ್ನ ಕರ್ಕೊಂಡ್ಬಂದು ನೋಡ್ಬೇಕಲ್ಲ ಅಂತ ಹುಡುಕ್ತಾ ಇರ್ಬೇಕಿದ್ರೆ ಅವರಿಗೆ ಅವಾಗ ಸಿಗ್ತಾರೆ, ಹಕ್ಕ ಮತ್ತೆ ಹುಡುಕರು ಸಿಗ್ತಾರೆ. ಅವರು ಕಟ್ಟಿದ್ದಂತ ವಿಜಯನಗರ ಸಾಮ್ರಾಜ್ಯ ಇದೆ. ಆ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಒಂದೊಂದು ದಿವಸಗಟ್ಟಲೆ ಮಾತಾಡಬಹುದು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಅಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ದವರೇ ನಮ್ಮ ಕೆಂಪೇಗೌಡರು. ಮೂಲತಃ ಕೆಂಪೇಗೌಡರು ಅಂತಂದ್ರೆ ಬೆಂಗಳೂರು ಕರ್ನಾಟಕ ಇಷ್ಟು ಕರ್ನಾಟಕ ಇಲ್ಲಿವರೆಗೂ ಇದೆ ಅಂತ ಹೇಳ್ತೀವಿ ನೀವು. ಕರ್ನಾಟಕ ಈಗ ದಾಟಿದ ತಕ್ಷಣ ಹೊಸೂರು ಮಾತ್ರ ಕರ್ನಾಟಕ ಅಂತ ಹೇಳ್ತೀವಲ್ವ ನಾವು. ಎಷ್ಟು ಜನಕ್ಕೆ ಗೊತ್ತು ಕರ್ನಾಟಕ ಎಲ್ಲಿವರೆಗೂ ಇತ್ತು? ಕೃಷ್ಣಾಪುರಿ ಟ್ರಿಚಿ ಇದೆಯಲ್ಲ ಅಲ್ಲಿವರೆಗೂ ಕರ್ನಾಟಕನೇ. ಇವತ್ತು ನೀವು ಇದಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ, ಎಲ್ಲ ದೇವಸ್ಥಾನ ತಮಿಳುನಾಡು ದೇವಸ್ಥಾನಗಳೆಲ್ಲ ಹೋಗಿ ಎಲ್ಲರೂ ಕರ್ನಾಟಕ ರಾಜ್ಯಗಳಿಗೆ ಇರುತ್ತೆ, ಎಲ್ಲಾ ಕಡೆಗೂ ಕೊಟ್ಟಿರ್ತಾರೆ. ಅಲ್ಲಿವರೆಗೂ ಇದ್ದಿದ್ದಂತಹ ದೊಡ್ಡದಾದ ನಾಡು. ಸೊ ಅಲ್ಲಿಂದಂತ ರಣಬೈರೇಗೌಡ ಅಂತ ತಮಿಳುನಾಡಿನಿಂದ ರಣಬೈರೇಗೌಡರು ಅಂತಿರ್ತಾರೆ. ಅವರು ಅಲ್ಲಿದ್ದಾರೆ. ಗೌಂಡರ್ ಅಂತ ಒಂದು ಜಾತಿ ಇದೆ ತಮಿಳುನಾಡಲ್ಲಿ. ಗೌಂಡರ್ ಅಂತ ಹೇಳಿದ್ರೆ ಅವರೊಂದು ಭಾಷೆ ಮಾತಾಡೋರು, ತಮಿಳು ಮಾತಾಡೋರು. ತಮಿಳಲ್ಲೇನೆ ಒಂದು ಕನ್ನಡ ಮಿಶ್ರಿತ ತಮಿಳು ಮಾತಾಡ್ತಾರೆ. ಆದ್ರೂ ಅವರೆಲ್ಲ ಕನ್ನಡಿಗರವರು. ಅದಾದ್ಮೇಲೆ ಅಲ್ಲಿ ಸ್ಥಳೀಯ ಭಾಷೆಯಿಂದ ಆಗಿದ್ರೆ ಇನ್ನೂರು ಕನ್ನಡ ಉಳಿಸ್ಕೊಂಡ್ರೆ ಅವ್ರು ಗೌಂಡರ್ ಅಂತಾರೆ. ಸೊ ಆ ಗೌಂಡರ್ನಿಂದ ರಣಬೈರೇಗೌಡರು ಅಲ್ಲಿಂದ ವಾಪಸ್ ಅಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಅಲ್ಲಿ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಅಲ್ಲಿಂದ ಎತ್ತಿನ ಬಂಡಿ ಹಾಗೆ ಬರ್ತಾರೆ. ಈ ತರ ಬರಬೇಕಿದ್ರೆ ಯಲಹಂಕ ದಾಟಿ ಇವಾಗ ನಾವು ನಂದಿ ಕ್ರಾಸ್ ಇದೆ ನೋಡಿ, ನಂದಿ ಹೋಗ್ಬೇಕು. ನಂದಿ ಕ್ರಾಸ್ ಎಲ್ಲ ತಿರ್ಕೊಳ್ತೀವ. ಸೀದಾ ಹೋದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀವಿ, ನಂದಿ ಕ್ರಾಸ್ ಹೋಗ್ತೀವಲ್ಲ. ಆ ನಂದಿ ಕ್ರಾಸ್ ಸ್ವಲ್ಪ ಹೋದ್ರೆ ಬಲಗಡೆ ಒಂದು ಆವತಿ ಅಂತ ಒಂದು ಜಾಗ ಇದೆ, ತಿಮ್ಮರಾಯಸ್ವಾಮಿ ಬೆಟ್ಟ ಇದೆ, ಆವತಿ ಇದೆ. ಆ ಜಾಗಕ್ಕೆ ಬಂದು ಅಲ್ಲಿ ಸೇರ್ಕೊಳ್ತಾರೆ. ಅಲ್ಲಿ ಸೇರ್ಕೊಳ್ತಾ ಇರ್ಬೇಕಿದ್ರೆ ಅಲ್ಲಿ ಮಾಡ್ಬೇಕಂದ್ರೆ ಅವ್ರಿಗೆ ಒಂದ್ಸತಿ ಒಂದು ನಿಧಿ ಸಿಗತ್ತೆ, ಒಂದು 8 ಕೊಪ್ಪರಿಕೆ ನಿಧಿ ಸಿಗುತ್ತೆ. ಆ ನಿಧಿ ಸಿಕ್ಕಿದ್ಮೇಲೆ ಆ ನಿಧಿ ತಗೊಂಡು ಅವರು ಹಾಗಿರೋ ರಾಜರಾಗಿದ್ರು, ಪಳೆಗಾರಾಗಿದ್ರಲ್ಲ, ಆ ನಿಧಿ ತಗೊಂಡು ಅಲ್ಲಿಂದೊಂದು ಪಟ್ಟ ಕಟ್ತಾರೆ. ಅಲ್ಲಿಂದ ಯಲಹಂಕ ಮತ್ತೆ ಮಾಗಡಿ ಇದೆಲ್ಲ ಸೇರ್ಕೊಂಡು ಒಂದು ದೊಡ್ಡದ ಸಾಮಂತರಾಗ್ತಾರೆ. ಇವರು ಒಂದು ರಾಜ್ಯ ಕಟ್ಟಿ ಪಾಳೆಗಾರರಾಗಿ ಅವ್ರು ಏನ್ ಮಾಡ್ತಾರೆ, ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿರ್ತಾರೆ. ಅಂಥ ವಿಜಯನಗರದ ರಣಬೈರೇಗೌಡರ ವಂಶಸ್ಥರಾದಂತಹ ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆ ದಂಪತಿಗಳಿಗೆ, ಕೆಂಪೇಗೌಡ ಮತ್ತು ಲಿಂಗಾಂಬೆ ದಂಪತಿಗಳಿಗೆ 1510 ಇಸ್ವಿಲಿ ಒಂದು ಮಗು ಜನಿಸುತ್ತೆ. ಆ ಮಗುಗೆ ತಮ್ಮ ಕುಲದೇವತರಾದಂತಹ ಭೈರವ ಮತ್ತೆ ಕೆಂಪಮ್ಮ ಮತ್ತೆ ಭೈರವ ದೇವತೆಗಳಿಂದ ಅವರ ಅನುಗ್ರಹದಿಂದ ಹುಟ್ಟಿದೆ ಅಂತೇಳಿ ಆ ಮಗುಗೆ ಕೆಂಪಣ್ಣ ಅಂತ ಹೇಳ್ತಾರೆ. ಮಗು ತುಂಬಾ ಚೆನ್ನಾಗಿ ಕೆಂಪಾಗಿರುತ್ತೆ. ಕೆಂಪಾಗಿದ್ರೆ ಏನ್ ಮಾಡ್ತೀವಿ, ಕೆಂಪಣ್ಣ ಅಂತ ಹೇಳ್ತಾರೆ. ಕೆಂಪಾಗಿದ್ದಾರೆ ಅಂತ ಹೇಳ್ತಾರೆ, ಹಾಗೆ ಕೆಂಪಣ್ಣ ಅಂತ ಹೇಳ್ತಾರೆ. ಹಾಗೆ ಅದು ಕೆಂಪಣ್ಣ ಮತ್ತೆ ಕೆಂಪಣ್ಣ ಅಂತ ಹೇಳಿ ಕೆಂಪಯ್ಯ ಅಂತ ಹೇಳೋದು ಕೆಂಪೇಗೌಡರು ಅಂದ್ರೆ ಕೆಂಪೇಗೌಡ ಆಗ್ತಾರೆ. ಆ ರೀತಿಯಾದ ಕೆಂಪೇಗೌಡರು ತಮ್ಮ ತಂದೆ ಜೊತೆ ಹೋಗ್ತಾ ಇರ್ತಾರೆ. ಸಾಮಂತರಾಗಿದ್ದ ತಂದೆಯವರು ವಿಜಯನಗರಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಅವರು ಹಂಪೆಗೆ ಹೋಗ್ತಿರ್ತಾರೆ. ಹಂಪೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲರಿಗೂ ಗೊತ್ತದು ಆ ಸಾಮ್ರಾಜ್ಯ. ಕೃಷ್ಣದೇವರಾಯ ಕಾಲದಲ್ಲಿ ಸಾಮ್ರಾಜ್ಯ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಮುತ್ತು ರತ್ನಗಳೆಲ್ಲನೂ ಎಲ್ಲಾ ಕಡೆನೂ ಬಳ್ಳ ಬಡಗಲ್ಲಿ ಅಳ್ಕೊಂಡು ಹೋಗ್ತಾ ಇದ್ರು ಅಂತ ಒಂದು ಜಾಗ ತೋರಿಸ್ತಾ ಇತ್ತು. ಅಂತ ಹೋಗ್ಬೇಕಿದ್ರೆ ಇವ್ರಿಗೆ ಏನಿಸ್ತಂತ ಚಿಕ್ಕ ಬಾಲಕ ತರ ಚಿಕ್ಕ ಹುಡುಗ ಹೋಗ್ತಾರೆ, ತಂದೆ ಕುದುರೆಯಲ್ಲಿ ಹೋಗ್ತಾ ಇರ್ಬೇಕು ಅಂತಂದ್ರೆ ನಾನು ದೊಡ್ಡವನಾದ್ಮೇಲೆ ನನ್ನ ಕೈಲಿ ಆರೋಗ್ಯ ನನಗೆ ಬಂದಾಗ ಇಷ್ಟು ಚೆನ್ನಾಗಿರೋ ಒಂದು ದೊಡ್ಡದಾದ ನಗರ ಕಟ್ಟಬೇಕು ಅಂತ ಕಾಯ್ತಾ ಇರ್ತಾರಂತೆ. ಹೀಗಾಗಿ ಬೆಂಗಳೂರನ್ನು ಕಟ್ಟಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಹೋಗುತ್ತೆ. ಆಗ ಯಾವಾಗ ಬೆಂಗಳೂರು ನಗರ ಕಟ್ಟಬೇಕು ಅಂತ ಹೇಳಿದಾಗ ಅದನ್ನ ನೀಲನಕ್ಷೆ ಬ್ಲೂ ಪ್ರಿಂಟ್ ಅಂತ ದೊಡ್ಡದಾಗಿ ಬ್ಲೂ ಪ್ರಿಂಟ್ ತರ್ತಾರೆ. ಅದನ್ನ ಬ್ಲೂ ಪ್ರಿಂಟ್ ತಯಾರಿಸ್ಬಿಟ್ಟು ಹೋಗಿ ಇವರು ಕೃಷ್ಣದೇವರಾಯ ಸಂಸ್ಥಾನಕ್ಕೆ, ವಿಜಯನಗರ ಸಂಸ್ಥಾನಕ್ಕೆ ಕೊಡ್ತಾರೆ. ವಿಜಯನಗರ ಸಂಸ್ಥಾನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾರೆ. ತುಂಬಾ ಚೆನ್ನಾಗಿದೆ ಕಟ್ತಾ ಇದೆ ಅಂತ ಹೇಳಿ. ಅವಾಗ ಏನಂದ್ರೆ ಅಂದಿನ ಕಾಲಕ್ಕೆನೆ 50,000 ಚಿನ್ನವರು ಹಾಕಿಕೊಟ್ಟಿದ್ದರೆ 8 ಹಳ್ಳಿಗಳನ್ನ ಉಂಗುಳಿಯಾಗಿ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಆಗ್ತದೆ. ಅದೆಲ್ಲ ಬರಬೇಕಲ್ಲ ಕಟ್ಟಬೇಕಿದ್ರೆ ಇನ್ನು ಇವರಿಗೆ ಸಾಮಂತರಿಗೆ ಕೊಟ್ಬಿಟ್ಟು ಚೆನ್ನಾಗಿರೋ ದೊಡ್ಡದಾಗಿ ಕಟ್ಟಿ ಎಲ್ಲರೂ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇರುವಂತದ್ದು ದೊಡ್ಡದಾದ ವಾಣಿಜ್ಯ ನಗರ ಇರಬೇಕು. ಎಲ್ಲರೂ ಯಾವುದೇ ಜಾತಿ ಧರ್ಮ ಎಲ್ಲರೂ ಆಶ್ರಯ ತಾಣ ಆಗಿರ್ತಾ ಒಂದು ದೊಡ್ಡದಾದ ಕಟ್ಟಿ ರಾಜರು ಕಟ್ಟಿಸ್ತಾರೆ. ಯಾವಾಗ ರಾಜರಿಂದ ಆಶೀರ್ವಾದ ಬರುತ್ತೋ ಅವಾಗ ತುಂಬಾ ಖುಷಿ ಆಗುತ್ತೆ. ಅವರು ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಗುರುಗಳ ಬಗ್ಗೆ ಬರ್ತಾರೆ. ಎಲ್ಲಿ ಐವಾರ್ಕಂಠದಲ್ಲಿ ಗುರುಗಳ ಹತ್ರ ಬರ್ತಾರೆ. ಗುರುಗಳ ಹತ್ರ ಬಂದ್ಬಿಟ್ಟು ಏನೇ ಕೆಲಸ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ತೀವಿ ನಾವು, ಮೊದಲು ದೇವರ ಹತ್ರ ಹೋಗಿ ಅರ್ಚಕರ ಹತ್ರ ಹೋಗಿ ಅದಕ್ಕೊಂದು ಭೂಮಿ ಪೂಜೆ ಮಾಡ್ಬೇಕಿದ್ರೆ ನಾವೆಲ್ಲ ಅದಕ್ಕೊಂದು ನಿರ್ಧಾರ ಮಾಡ್ತೀವಲ್ವಾ. ಆ ರೀತಿ ನಿರ್ಧಾರ ಮಾಡಿಸಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ಇದೆಯಲ್ಲ ಯಲಹಂಕ ಇದೆಯಲ್ಲ, ಯಲಹಂಕ ಆ ಕಡೆ ಬರ್ತಿದ್ರು ದೊಮ್ಲೂರು, ಆ ಕಡೆ ಈ ಕಡೆ ಎಲ್ಲ ಎಲ್ಲೆಲ್ಲಿ ಸಮತಟ್ಟಾಗಿದೆ. ಸುಮ್ಮನೆ ಏನೋ ಮಾಡೋಲ್ಲ. ಇವಾಗ ನೀವು ಮನೆ ಕಟ್ಟಬೇಕಿದ್ರೆ ಇಲ್ಲ ಮನೆ ಕಟ್ಟಿ ಸುಮ್ಮನೆ ಕಟ್ಬಿಡ್ತೀರಾ. ಮೊದಲನ್ನ ಜಾಗ ಹೇಗೋ ಇರುತ್ತೆ, ಏನೇನೋ ಬೆಳ್ಕೊಂಡಿರ್ತಾರೆ, ಅದೆಲ್ಲ ಸಮತಟ್ಟು ಮಾಡಿ ಹಳ್ಳ ಕೊಳ್ಳ ಎಲ್ಲ ಮಾಡಿ ಮಾಡ್ತಿಲ್ಲ. ಅದೇ ತರ ಇದೇನ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಹೇಗೆ ಆಗಿದೆ ಅಂತ ಯಾವುದೇ ನಗರ ಕಟ್ಟಬೇಕಿದ್ರೆ ಅಲ್ಲಿಯ ಭೌಗೋಳಿಕವಾಗಿ ಹಿನ್ನೆಲೆಗಳನ್ನು ನೋಡ್ಕೊಂಡು ಕಟ್ಟಬೇಕು. ಹಾಗೇನ್ ಮಾಡ್ತಾರೆ, ಎತ್ತರ ತಣ್ಣಗೆ ಎಲ್ಲ ಮಾಡ್ಕೊಂಡು ಮತ್ತೆ ಇನ್ನೂ ಒಂದೇನ್ ಮಾಡ್ತಾರೆ ಅಂತಂದ್ರೆ ಬೆಂಗಳೂರು ಇದ್ರೆ ನೀವು ಎಲ್ಲಾ ಕಡೆ ಯಾವುದೇ ಒಂದು ಇತಿಹಾಸ ನಡೆಯಬೇಕಿದ್ರೆ ಯಾವುದೇ ಒಂದು ಇದು ಬರ್ಬೇಕಿದ್ರೆ ನದಿ ಪಕ್ಕದ ನದಿ ಅಥವಾ ಕೊಳ ಅಥವಾ ನೀರ್ ಇರುತ್ತಲ್ಲ, ನೀರಿನ ಪಕ್ಕದಲ್ಲೇ ಒಂದು ನಾಗರಿಕತೆ ಬರುತ್ತೆ. ಹೌದಲ್ವ? ಯಾವುದೇ ನಾಗರಿಕತೆ ನದಿ ಪಕ್ಕ. ಆದ್ರೆ ಬೆಂಗಳೂರಲ್ಲಿ ಯಾವುದೇ ನದಿಗಳು ಇಲ್ಲ, ನೀರಿನ ಸರಿ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ
ಮೊದಲು ಕೆರೆಗಳನ್ನ ಕಟ್ತಾರೆ. ಸುಮಾರು 500ಕ್ಕೂ ಹೆಚ್ಚು ಕೆರೆಗಳನ್ನ ಕಟ್ತಾರೆ. ಆ ಕೆರೆಗಳು ಕಟ್ಟಿ ಹಾಗೆ ಕೆರೆಗಳು ಯಾವ ರೀತಿ ಕಟ್ಟಿರ್ತಾರಪ್ಪ ಅಂತ ಹೇಳಿದ್ರೆ, ಮೊದಲು ಆಮೇಲೆ ಹೇಳ್ತೀನಿ ಇದೆ ಕೆರೆಗಳಲ್ಲಿ ಹೇಳ್ತೀನಿ. ಆ ಕೆರೆಗಳು ಯಾಕೆ ಕಟ್ಟಿರ್ತಾರೆ, ಒಂದು ದೊಡ್ಡ ಕೆರೆ ಅಲ್ಲಿಂದ ತುಂಬಿಕೊಂಡು ಇನ್ನೊಂದು ಕೆರೆ ಕಟ್ಟಬೇಕು. ಅಲ್ಲಿಂದ ಅಂದ್ರೆ ಒಂದೊಂದು ತುಂಬಿಕೊಂಡು ಮಧ್ಯ ಮಧ್ಯಕ್ಕೆ ಒಂದು ರಾಜಕಾಲುವೆ ಕಟ್ಟಿರ್ತಾರೆ. ರಾಜಕಾಲುವೆ ಕೊಟ್ಟು ಅಲ್ಲಿ ತುಂಬಿಕೊಂಡು ಇಲ್ಲಿ ಬರಬೇಕು. ಎಲ್ಲಾವುದು ತುಂಬಿದ ಮೇಲೆ ಊರು ಸುತ್ತಲೂ ಒಂದು ದೊಡ್ಡದಾಗಿ ಕಾಲುವೆ ಕಟ್ಟಿಸ್ಬಿಟ್ಟು ಇನ್ನು ಇವಾಗ ನೀವು ಇದರಲ್ಲಿ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ನೋಡಬಹುದು. ಪಟ್ಟೆ ಸುತ್ತಲೂ ಒಂದು ಇರುತ್ತೆ, ಅಲ್ಲಿ ನೀರು ಹಾಕಿರ್ತಾರೆ, ಯಾರೇ ಬರಬಾರ್ದು ಅಂತ. ಆ ತರ ಮಾಡುವಂಥದ್ದು ಒಂದು ದೊಡ್ಡದಾದ ನಗರ ಕಟ್ಟಬೇಕು ಯೋಚನೆ ಮಾಡ್ತಾರೆ. ಆ ನಗರ ಎಲ್ಲಪ್ಪ ಮೊದಲನೇದಾಗಿದ್ದು ಅಂತ ಹೇಳಿದ್ರೆ, ಆ ಮೊದಲು ಗುದ್ಲಿ ಪೂಜೆ ಆಗಿದ್ದು ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾವೇನು ಬಸವನಗುಡಿಲಿ ದೊಡ್ಡ ಗಣೇಶನ ದೇವಸ್ಥಾನ ನೋಡ್ತೀವಲ್ಲ, ಆ ದೊಡ್ಡ ಗಣೇಶನ ದೇವಸ್ಥಾನ ಮತ್ತೆ ನಾವು ಅಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಈ ಜಾಗದಲ್ಲಿ ಸಮತಟ್ಟ ಮಾಡಿ ಜೋರಾಗಿ ಸುಮಾರು 100,000 ಜನ ಕರೆಸಿ ಅದರಲ್ಲಿ 4 ಜೊತೆ ಅಂತ ಹೇಳಿದ್ರೆ 8 ಎತ್ತುಗಳು, ಶುಭ್ರವಾದ ಎತ್ತುಗಳನ್ನ ನೇಗಿಲೆಲ್ಲ ಹಾಕಿ ಅದಕ್ಕೆಲ್ಲ ಮಾಡಿ ಅದು ಭೂಮಿ ಪೂಜೆ ಮಾಡ್ತಾರೆ. ಒಂದು ಕಡೆ ಜೋರಾಗಿ ಶಾಸ್ತ್ರಗಳನ್ನ ನಡೆಸುತ್ತೆ, ಒಂದು ಗಜವ ಮಾಡಿ ಈ ತರ 4 ದಿಕ್ಕಿಗೆ ಹಾಕ್ಬಿಟ್ಟು ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಊರು ನೋಡಿದ್ರೆ, ನಾವು ಇವತ್ತೇನು ಇಲ್ಲಿ ನಮ್ಮ ಇದೆಯಲ್ಲ ಬೆಂಗಳೂರಲ್ಲಿ ಕರಗದ ನಡೆಯುತ್ತ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸೆಂಟರ್ ಆಗಿ ಇಟ್ಕೊಂಡು ಕೇಂದ್ರೀಕೃತ ಇಟ್ಕೊಂಡು 4 ಕಡೆಗೂ 4 ಮಾಡ್ತಾರೆ. ಒಂದು ಲಾಲ್ಬಾಗು, ಇನ್ನೊಂದು ಬಿಪಿ ಸರ್ಕಲ್, ಇಲ್ಲಿ ಕೆಪ್ಪಮುದಿಕೆರೆ, ಹೀಗೆ 4 ಕಡೆ 4 ಗೋಪುರಗಳನ್ನ ಇಟ್ಟಿದ್ದಾರೆ. ಕಾವಲು ಗೋಪುರ ಬಿಡ್ತಾರೆ. ಅದು ಆ ಕಾವಲು ಗೋಪುರ ಏನಂತಂದ್ರೆ ಇದಕ್ಕಿಂತ ಬೆಂಗಳೂರು ದೊಡ್ಡದಾಗಬಾರ್ದು, ಇದಕ್ಕಿಂತ ಇಷ್ಟು ಇರಬೇಕು ಅಂದ್ರೆ ಎಲ್ಲಾರು ಮಾಡ್ಬೇಕು ಅಂತ. ಮತ್ತೆ ಇವತ್ತು ಅದರಲ್ಲಿ ಅಂದ್ರೆ ಆ ಕಾವಲು ಗೋಪುರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲಾ ಕಡೆ ಒಂದು ದೊಡ್ಡದಾದ ಎತ್ತರದ ಕಾವಲು ಗೋಪುರ ಇಟ್ಟಿರ್ತಾರೆ. ಅದರಲ್ಲಿ ಪ್ರತಿ ಸಂಬಂಧ ಕಹಳೆ ಇರುತ್ತೆ. ಹಾಗಾಗಿ ನೀವೆಲ್ಲ ನೋಡ್ಬೇಕಿಲ್ಲಿ ನೀವು ಬ್ಯೂಗಲ್ ರ್ಯಾಕ್ ಅಂತ ಕಹಳೆ ಬಂಡೆ ಅಂತಿದೆ. ಆ ಕಹಳೆ ಬಂಡೆ ಏರ್ತಿಕಪ್ಪ ಆಯ್ತಂದ್ರೆ ಅಲ್ಲಿರ್ತಿದ್ರು, ಇಲ್ಲಿಂದ ಕಹಳೆ ಬಂದಿತ್ತು ಅಲ್ಲಿಗೆ ಹೋಗಿ ಕೇಳ್ತಿತ್ತು. ಅಂದ್ರೆ ಪ್ರತಿಯೊಂದು ಕಹಳೆಗೂ ಒಂದೊಂದು ಸೈನ್ ಇರ್ತಿತ್ತು. ಆದ್ರೆ ಇವಾಗ ನೀವು ಹಿಂದಿ ಪಿಕ್ಚರ್ ಹಳೆಯದಲ್ಲಿ ಹೋ ಅಂತ ಆತರ ಹೇಳ್ಕೊಂಡ್ರೆ ಎಲ್ಲ ಸರಿಯಾಗಿದೆ ಅಂತ. ಯಾವ್ದಾದ್ರು ಅಪಾಯ ಬಂತಂದ್ರೆ ಅದಕ್ಕೆ ಬೇರೆ ತರ ಇರ್ತಿತ್ತು, ಅವಾಗ ಎಲ್ಲಾದ್ರೂ ಹೆಸರು ಹಾಕ್ತಿದ್ರು. ಆ ತರದ ಕಹಳೆ ಬಂಡೆಗಳು 4 ಕಡೆಗೆ ಹೋಗ್ತಾರೆ. ಲಾಲ್ಬಾಗ್ನಲ್ಲಿ ನೋಡಿದೀವಲ್ಲ ನಾವು, ಅಲ್ಲಿ ಕಾವಲು ಬಂಡೆಗಳು ಈ ತರ ಮಾಡ್ತಾರೆ. ಅಷ್ಟದಲ್ಲೇ ಇಲ್ಲಿ ತಗೊಂಡ್ ಬಂದ್ಬಿಟ್ಟು ವ್ಯಾಪಾರ ಮಾಡೋದಕ್ಕೋಸ್ಕರ ಬರೀ ಪಟ್ನಾ ಕಟ್ಬಿಟ್ರೆ ಸಾಲದು. ಪಟ್ನಾ ಕಟ್ಬೇಕಾದ್ರೆ ಅಲ್ಲಿ ವ್ಯಾಪಾರ ಎಲ್ಲ ಇರ್ಬೇಕಲ್ಲ. ಹಾಗಾಗಿ ಆಗ್ಲೇ ಕಾನ್ಸೆಪ್ಟ್ ಇತ್ತು ಅಂತ ನಾವು ಹೇಳ್ತೀವಲ್ಲ, ನಾವು ಚಿಲ್ಲರೆ ಅಂಗಡಿ ಮತ್ತೆ ಇದನ್ನ ಹೇಳ್ತೀವಲ್ಲ, ಸಗಟುಗಳೆಲ್ಲ ಮಾಡುವಂತದ್ದು ಅಂತ. ಹಾಗಾಗಿ ಎಲ್ಲ ವರ್ತಕರಿಗೆ ಮಾತಾಡಬೇಕು, ಎಲ್ಲರಿಗೂ ಮಾಡ್ಬೇಕು, ವ್ಯಾಪಾರ ಮಾಡಬೇಕು. ದೊಡ್ಡ ಪೇಟೆ ಕಟ್ತಾರೆ. ದೊಡ್ಡ ಪೇಟೆ ಬಂದದ್ದು ವ್ಯಾಪಾರಿಗಳಿಗೆ ಮಾತ್ರ. ನಾವು ಸಣ್ಣವರು ತಗೊಳ್ಬೇಕಲ್ಲ, ಚಿಲ್ಲರೆ ಮಾತಾಡ್ಬೇಕಲ್ಲ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕಪೇಟೆ ಕಟ್ತಾರೆ. ಚಿಕ್ಕಪೇಟೆ ಕಟ್ಟಿದ್ಮೇಲೆ ಅಲ್ಲಿಂದ ಬರೀ ಆ ತರ ಪೇಟೆ ಕಟ್ಟಲ್ಲ, ಅಲ್ಲಿ ಯಾವ ರೀತಿ ಕಟ್ತಾರೆ ಅಂತ ಹೇಳ್ತೀನಿ ನೋಡಿ. ಅಲ್ಲಿಂದ ಯಾವ ಪೇಟೆ ಕಟ್ತಾರೆ ಅಂತ ಹೇಳಿದ್ರೆ ತರಕಪೇಟೆ ಕಟ್ತಾರೆ. ತರಕಪೇಟೆಯಲ್ಲಿ ಅಂತ ಹೇಳಿದ್ರೆ ದವಸ ಧಾನ್ಯಗಳ ಮಾರಾಟಕ್ಕೆ ತರಕಪೇಟೆ ಕಟ್ಟಿದ್ರೆ, ಕುಂಬಾರಪೇಟೆಯಲ್ಲಿ ಮಡಿಕೆ ಮಾರೋರು, ಅದಾದ್ಮೇಲೆ ಗಾಣಿಗರಪೇಟೆ ಎಣ್ಣೆ ಮಾರೋರು, ಉಪ್ಪಾರಪೇಟೆಯಲ್ಲಿ ಉಪ್ಪಿನ ಮಾಡಿದ್ರೆ, ತಿಗಲಪೇಟೆಯಲ್ಲಿ ಹೂವಿನ ಮಂಡಿ, ನಗರಪೇಟೆಯಲ್ಲಿ ಚಿನ್ನ ಬೆಳ್ಳಿ ಆಚಾರಿ ಮಾಡೋರು, ಮತ್ತೆ ಬಳೆಪೇಟೆಯಲ್ಲಿ ಬಳೆ ಮಾರುವಂತ ಬಲ್ಜಿಗಳು. ಸೊ ಈ ರೀತಿ ಅವರವರ ಯಾವ್ದು ಕೆಲಸ ಮಾಡ್ತಿರ್ತಾರಲ್ಲ, ಯಾವ್ದೇ ಜಾತಿಯಲ್ಲ ಅವ್ರ ಕೆಲಸ ಮಾಡ್ತಿರಲ್ಲ, ವೃತ್ತಿ ಧರ್ಮಕ್ಕೆ ಇರ್ತಾರಲ್ಲ, ಅದ್ರ ಮುಖಾಂತರ ಮಾಡಿ ಅವ್ರವ್ರಿಗೆ ಒಂದು ಇದು ಮಾಡಿಕೊಟ್ಟು ಏನೋ ಒಂದು ಸುಸಜ್ಜಿತವಾದ ಒಂದು ದೊಡ್ಡದಾದ ನಗರ ಕಟ್ಕೊಡ್ತಾರೆ. ಕೆಂಪೇಗೌಡ ಕಲ್ಪನೆಯಾಗಿತ್ತು. ಕೆಂಪೇಗೌಡ ಒಂದು ಜ್ವರದ ಚಪ್ಪಾಳೆ ತರಲಿ. ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಹೋಗ್ಬೇಕು, ನೀವು ಚಿನ್ನ ಬಳಿ ತಗೋಬೇಕು ಅಂದ್ರೆ ನಗರಪೇಟೆಗೆ ಹೋಗಿ, ಇಲ್ಲ ನೀವು ಇದು ಅಕ್ಕಿ ತಗೋಬೇಕಂದ್ರೆ ಅಕ್ಕಿಪೇಟೆ ಇದೆ, ಇಲ್ಲ ನೀವು ಇದು ಕಾಟನ್ ಪೇಟೆ ಅಂದ್ರೆ ಅರಳೆಪೇಟೆ ಅಂತ. ಇವಾಗ ನಾವು ಕಾಟನ್ ಪೇಟೆ ಇಂಗ್ಲಿಷ್ ನಲ್ಲಿ ಕಾಟನ್ ಪೇಟೆ ಅಂತ ಹೇಳ್ತೀವಿ. ಅದು ಮುಂಚೆ ಅರಳೆಪೇಟೆ ಇತ್ತು. 8 ಜನಕ್ಕೆ ಅರಳೆಪೇಟೆ ಅದ್ರ ಪಕ್ಕದಲ್ಲೇ ನಿಮ್ಗೆ ಏನಿತ್ತು, ಅದ್ರ ಪಕ್ಕದಲ್ಲಿ ಮಿನಿಮಿಲ್ಸ್, ಮಿನರ್ವಾ ಮಿಲ್ ಇದೆಲ್ಲ ಯಾಕಿತ್ತು. ಮಿನಿಮಿಲ್ ಮಿನರ್ವಾ ಮಿಲ್ ಅಲ್ಲಿ ಯಾಕಿತ್ತು ಅಲ್ಲಿ ಅಂತ ನೀವು ಹೇಳಿದ್ರೆ ಕರೆಕ್ಟ್ ಮಾಡ್ಕೊತೀರಿ ಡಾಕ್ಟರ್ಸ್. ಯಾಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಿಮ್ಗೆ ಚೆನ್ನಾಗಿರೋ ಹತ್ತಿ ಸಿಕ್ತಿತ್ತು. ಎಲ್ಲಿ ಹತ್ತಿ ಸಿಗುತ್ತೆ, ರಾ ಮೆಟೀರಿಯಲ್ ಸಿಗುತ್ತಲ್ಲ, ಅಲ್ಲೇನೆ ಫ್ಯಾಕ್ಟರಿ ಇರಬೇಕು. ಸೊ ಹಾಗಾಗಿ ಅಲ್ಲಿತ್ತು ಮಿನಿಮಿಲ್. ಇವಾಗ ನೀವು ಇದಾಗಿದೆಯಲ್ಲ, ಏನೋ ನಮ್ಮ ಸುಧಾಕರ್ ಪ್ಯಾಕೇಜ್ ಪಕ್ಕ ಇತ್ತಲ್ಲ, ಅಲ್ಲಿ ಇವಾಗ ದೊಡ್ಡದಾಗಿ ಮಾಲ್ ಆಗಿದೆಯಲ್ಲ, ಅದರಲ್ಲಿ ಮಿಲ್ ಇತ್ತು. ಅದ್ರ ಪಕ್ಕದ ಪೇಟೆ ಮಿನರ್ವಾ ಪೇಟೆ ಇತ್ತು, ಬಿನ್ನಿಪೇಟೆ ಇತ್ತು. ಇವಾಗ ಕನೆಕ್ಟ್ ಆಗ್ತಾ ಇದೆ ಎಲ್ಲರಿಗೂ. ಇವತ್ತು ನಾವು ಖುಷಿ ಪಡ್ತಿದೀವಿ ಅಂತ ಹೇಳಿದ್ರೆ 500 ವರ್ಷಗಳಿಂದ ಮಾಡಿದವರು ಅದಕ್ಕೆ ಎಷ್ಟು ಹೆಮ್ಮೆ ಪಡಬೇಕು. ನಾವು ಇಲ್ಲಿಂದ ಮಾಡ್ಕೊಂಡು ಹೋಗ್ಬೇಕಿದ್ರೆ ಇಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಕೆರೆಗಳು ಕಟ್ಟಿಸ್ಬೇಕು ಅಂತ ಹೇಳ್ತಲ್ಲ. ಕೆರೆಗಳು ಎಷ್ಟು ಕಟ್ಟಿದ್ರಪ್ಪ ಅಂತ ಹೇಳಿದ್ರೆ, ಕೆಂಪಾಮುದಿ ಕೆರೆ, ಕಾರಂಜಿ ಕೆರೆ, ಸಂಪಂಗಿ ರಾಮನ ಕೆರೆ, ಧರ್ಮಾಮುದಿ ಕೆರೆ, ಗದ್ದಕೋಟಿ ಕೆರೆ, ಹಂಸೂರು ಕೆರೆ, ಯಡಿಯೂರು ಕೆರೆ, ಸಿದ್ದನಕಟ್ಟೆ ಕೆರೆ, ಗಿಡ್ಡಪ್ಪನ ಕೆರೆ, ಚಕ್ರಾಯನ ಕೆರೆ, ದೊಮ್ಮಲೂರು ಕೆರೆ, ಬೆಳ್ಳೂರು ಕೆರೆ, ಸುತ್ತಾಪುರ ಕೆರೆ. ನಾನು ಹೇಳ್ಕೊಳ್ತಾ ಹೋಗ್ತು ಅಂತ ಹೇಳಿದ್ರೆ ಬರೀ ಕೆರೆ 500 ಕೆರೆಗಳು ಬೇಕಿದ್ರೆ ನನಗೆ ಒಂದೊಂದು ಕೆರೆಗೆ ಒಂದೊಂದು ಸೆಕೆಂಡ್ ಅಂದ್ರೆ 500 ಸೆಕೆಂಡ್ ಆಗೋಗುತ್ತೆ. ಅಷ್ಟು ಕೆರೆಗಳನ್ನ ಕಟ್ಟಿದ್ರು. ಕಡೆಯಲ್ಲಿ ಬರ್ತೀನಿ, ಅಲ್ಲೊಂದು ಇಲ್ಲಿಗೂ ಬರ್ತೀನಿ. ಇದಂತಂದ್ರೆ ಹೇಳಿದ್ರ ನೀರುಗಳನ್ನ ಇಂದ ಬರುವಂತದ್ದು ಕೆರೆ ಮಾಡಿದ್ರು. ಇದು ತುಂಬಾ ಕೆರೆಗಳನ್ನ ಇಂದ ಬರೀ ಕೆರೆಗಳನ್ನ ಎಲ್ಲಿಂದ ಕಟ್ಕೊಂಡ್ ಬಂದಂತ ಹೇಳಿದ್ರೆ, ಇದಕ್ಕೆ ತಜ್ಞರಾದ ನೀರಿನ ತಜ್ಞರುಗಳನ್ನ
ಅಂದ್ರೆ ಒಳ್ಳೆ ಇಂಜಿನಿಯರ್ ಬೇಕಲ್ಲ, ಆ ಇಂಜಿನಿಯರ್ಗಳನ್ನ ಎಲ್ಲಿಂದ ಕರ್ಕೊಂಡ್ಬಂದ್ರೆ ಹಂಪೆಯಿಂದ ಕರ್ಕೊಂಡ್ಬಂದ್ರಂತೆ. ಹಂಪೆಯಿಂದ ಕರ್ಕೊಂಡ್ಬಂದು ಅವ್ರ ಕೈಲಿ ಮಾಡಿಸಿ ನೀರು ನಕ್ಷೆ ಮಾಡಿಸಿ ಒಳ್ಳೆ ಅದ್ಭುತವಾದ ನೀರಿಲ್ಲೇ ಇರಲಿ, ಯಾವ ನದಿ ಇಲ್ಲೇ ಇದ್ರು ಒಳ್ಳೆ ಕುಡಿಯಕ್ಕೆ ಯೋಗ್ಯವಾದಂತ, ಕೃಷಿಗೂ ಯೋಗ್ಯವಾದಂತಹ ನೀರು ಸಿಗುವಂತ ಒಂದು ಒಳ್ಳೆ ಜಾಗನ ಮಾಡಿದ್ರು. ಅದಾದ್ಮೇಲೆ ಶತ್ರುಗಳ ಕಾಟ, ಯಾವಾಗಲೂ ಒಂದು ನಗರ ದೊಡ್ಡದಾಗ್ಬಿಡ್ತು, ಎಲ್ಲ ಚೆನ್ನಾಗ್ಬಿಡ್ತು, ಏನಾಗತ್ತಲ್ಲಿ ಸಹಜವಾಗಿ ಶತ್ರುಗಳು ಬರ್ತಾರೆ. ಆ ಶತ್ರುಗಳನ್ನ ತಡಿಬೇಕು ಅಂತ ಹೇಳಿದ್ರೆ ಹೇಳ್ತಾರೆ, ಇವಾಗ 4 ಕೋಟೆಗಳನ್ನ ಕಟ್ಟಿದ್ರು, 4 ಕೋಟೆ ಮಾಡಿ ಈ ಎಲ್ಲಾ ಕಡೆನೂ ಒಂದು ದೊಡ್ಡದಾದ ಕಾಂಪೌಂಡ್ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಿ ಮಾಡ್ಬೇಕು ಅಂತ ಶತ್ರುಗಳನ್ನ ಮಾಡಕ್ಕಂತ ಹೇಳಿ ಅದಕ್ಕೆ 4 ಕಡೆ ಒಂದು ಆನೆಕಲ್ಲು, ಈ ಕಡೆ ಬಂದರಘಟ್ಟ, ಓಕೆ, ಆಮೇಲೆ ಇಲ್ಲಿ ಕೆಂಗೇರಿ, ಈ 4 ಕಡೆ ಒಂದು ದೊಡ್ಡದಾದ ಒಂದು ಕೋಟೆ ಕಟ್ಟಬೇಕು ಅಂತ ಹೋಗ್ತಾರಂತೆ. ಎಲ್ಲಾ ಕಡೆ ಕೋಟೆ ಕಟ್ಟಬೇಕಿದ್ರೆ ನಮ್ಮ ಇದರಲ್ಲಿ ಏನೋ ಈ ಕಡೆ ಉತ್ತರದಲ್ಲಿ ಕೋಟೆ ಕಟ್ಟಬೇಕು ಅಂತ ಇಲ್ಲಿ ಹೋಗ್ತಾ ಇದ್ದಾಗ ಎಷ್ಟೇ ದೊಡ್ಡದಾದ ಕೋಟೆ ಕಟ್ಟಿದ್ರು ಅದು ಆ ಕೋಟೆ ಹೆಬ್ಬಾಗಿಲು ಬಂದು ಅವಾಗ ಬಿದ್ದೋಗ್ತಾ ಇದ್ದಾರೆ. ಯಾರನ್ನ ಕರ್ಸಿದ್ರು, ಇವನ್ನ ಕರ್ಸಿದ್ರು, ಇಂಜಿನಿಯರ್ ಕರ್ಸಿದ್ರು, ಕರ್ಸಿದ್ರು, ಅಲ್ಲಿಂದ ಕರ್ಸಿದ್ರು, ಇಲ್ಲಿಂದ ಎಲ್ಲರೂ ಬರೋದು. ಎಲ್ಲ ಮನೆಗೆ ಅಂದ್ರೆ ಯಾವಾಗ್ಲೂ ಮಾಗ್ಲಿಂದ ಮನೆಗೆ ಏನ್ ಮಾಡ್ತೀವಿ ನಾವು, ದೈವಕ್ಕೆ ಮರ ಹೋಗ್ತೀವಲ್ವಾ, ಹಾಗೆ ಇವರು ದೈವಕ್ಕೆ ಹೋಗಿ ಶಾಸ್ತ್ರಜ್ಞ ಕೇಳಿದಂತೆ, ಜ್ಯೋತಿಷ್ಯನ ಕೇಳಿದಂತೆ, ಜ್ಯೋತಿಷ್ಯರಂತೆ ಇಲ್ಲೇನೋ ಒಂದು ಇದೆ, ಇವೊಂದು ನರಬಲಿ ಆಗ್ಬೇಕು. ಅದು ನರಬಲಿ ಸಾಮಾನ್ಯ ನರಬಲಿಲ್ಲ, ಯಾವ್ದಾದ್ರು ಗರ್ಭಿಣಿ ಹೆಣ್ಣಲ್ಲಿ ನೀವು ಬಲಿ ಕೊಡಬೇಕು, ಆ ಕೊಟ್ಟಾಗ ಮಾತ್ರ ನುಡಿಯುತ್ತೆ ಅಂತಾರೆ. ಅವಾಗ ಮೊದಲೇ ಇವರಿಗೆ ನರಬಲಿಂದನೇ ಬೇಜಾರು, ಅದರಲ್ಲೂ ಗರ್ಭಿಣಿ ಹೆಣ್ಣಿಗೆ, ಗರ್ಭಿಣಿ ಇಬ್ಬರು ಇರ್ತಾರಲ್ಲ, ಸೊ ಆಗಲ್ಲ ಏನಪ್ಪಾ ಮಾಡೋದು ಅಂತ, ಯಾಕಪ್ಪ ಇದು ಅಂತ ಹೇಳಿದಾಗ ಯಾವ ರೀತಿ ಇರ್ತಾರೆ ಅಂದ್ರೆ ಇವಾಗೆಲ್ಲ ಕೇಳ್ತಾರೆ ನಮ್ಮ ರಾಜಕಾರಣಿಗಳು, ಏನು ಅಪ್ಪನ ಮನೆಯಿಂದ ತಂದ್ರ, ರಾಜ ಅವ್ರನ್ನ ತಂದ್ರ, ಇವ್ರನ್ನ ತಂದ್ರ ಅಂತ ಹೇಳ್ತಾರೆ. ಅವತ್ತಿನ ಅಪ್ಪನ ಮನೆಯಿಂದ ತಂದಿದ್ದು ಅಂತ ಹೇಳೋದಕ್ಕೆ ಈ ಯಾವಾಗ ಮಾಮನೂರುಗಳು ಕೇಳ್ಕೊಳ್ತಾ ಇರ್ತಾರೋ ಅವರ ಸೊಸೆ, ಕೆಂಪೇಗೌಡರ ಸೊಸೆ ಲಕ್ಷ್ಮಮ್ಮ ಅಂತ ಅವಳು ಕೇಳಿಸ್ಕೊಳ್ತಾರೆ, ಗರ್ಭಿಣಿ ಆಗಿರ್ತಾರೆ. ಅಯ್ಯೋ ನನ್ನ ಈ ದೇಶ ಉಳಿಬೇಕು, ನನ್ನ ರಾಜ್ಯ ಉಳಿಬೇಕು, ನಾನು ಒಬ್ಬಳು ಹೋದ್ರೆ ಪರವಾಗಿಲ್ಲ ಅಂತ ಆಕೆ ಸ್ವತಃ ತಾನೇ ಕತ್ತಿಸ್ಕೊಂಡು ಅಲ್ಲಿ ಬಲಿ ಕೊಡ್ತಾಳೆ. ಏನ್ ಕೊಟ್ಟರು ನಿಮ್ಮ ರಾಜಕಾರಣಿಗಳು, ನೀವು ಏನ್ ಕೊಟ್ಟರು ನಿಮ್ ರಾಜ ಅಂತ ಹೇಳ್ತಾರೆ. ಆಮೇಲೆ ಬರ್ತೀನಿ, ಮೈಸೂರು ಬಗ್ಗೆ ಬಂದಾಗ ಬರ್ತೀನಿ. ಇಲ್ಲಿಗೆ ಬಂದಾಗ ಏನ್ ಕೊಟ್ಟರು ಅಂತ ಹೇಳಿದ್ರೆ ತಮ್ಮ ಸ್ವಂತ ಸೊಸೆನ ಅಲ್ಲಿಗೆ ಅವರಲ್ಲಿ ಬಲಿ ಕೊಡ್ತಾರೆ. ಅದಾದ್ಮೇಲೆ ಆ ಕಟ್ಟಿದಂತ ಕೋಟೆ ಬಂದು ನಿಂತ್ಕೊಡುತ್ತೆ. ಆ ಕಟ್ಟಿದ ಜಾಗ ಯಾವ್ದಾರ ಗೊತ್ತಾ, ಯಾವ್ದು ಜಾಗ ಅದು? ಕೋರಮಂಗಲ. ಕೋರಮಂಗಲ ಇವತ್ತೇನು ಕೋರಮಂಗಲ ಇದೆಯಾ, ಅಲ್ಲಿ ಆ ಲಕ್ಷ್ಮಮ್ಮ ದೇವಿ ತನ್ನಾಗಿ ತಾನೇ ಅವಳು ಇದು ಮಾಡ್ಕೊಂಡಿದ್ದ ಜಾಗ. ಇವತ್ತು ಸಹ ನೀವು ಕೋರಮಂಗಲ 8ನೇ ಬ್ಲಾಕ್ ಅಲ್ಲಿ ಅಲ್ಲೊಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಆಗ ಕೆಂಪೇಗೌಡ ಏನ್ ಮಾಡ್ತಾ ಇರ್ತಾರೆ, ತನ್ನ ಸೊಸೆ ಈ ತರ ಇದು ಮಾಡಲ್ಲ, ಅವಳ ಸ್ಮಾರಕವಾಗಿ ಅಲ್ಲೊಂದು ಸಮಾಧಿ ಕಟ್ಟಿ, ಆ ಸಮಾಧಿ ಪಕ್ಕದಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಕಟ್ತಾರೆ. ಇವತ್ತು ನೀವು ಕೋರಮಂಗಲದ 8ನೇ ಬ್ಲಾಕ್ ಅಲ್ಲಿ ಇರುವಂತ ನೀವು ಬಿಬಿಎಂಪಿ ಪಾರ್ಕ್ ಇದೆ, ಆ ಪಾರ್ಕ್ ಇರೋ ಎದುರುಗಡೆ ಇರುವಂತ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ, ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲೇನೆ ಮಹಾಲಕ್ಷ್ಮಂದು ಅಲ್ಲಿ ಸಮಾಧಿ ಇದೆ. ನಮ್ಮ ಬೆಂಗಳೂರಿಗೆ ಬಲಿದಾನ, ತ್ಯಾಗ ಮತ್ತೆ ಬಲಿದಾನ ಮಾಡುದು, ನಮ್ಮ ಯಜಮಾನರು ತ್ಯಾಗ ಮಾಡಿದ್ರು, ನನ್ನ ತಾಯಿ ತಗೊಂಡೋದ್ರು, ನಮ್ಮ ಸೊಸೆಯವರು, ನಮ್ಮ ಅತ್ತೆ ಹೋದ್ರು ಅಂತಾರೆ ಹೇಳ್ತಾರೆ. ಅದ್ರ ನಿಜವಾದ ಬಲಿದಾನ ಅಂದ್ರೆ ಇದು ಬಲಿದಾನಗಳು, ಅದೆಲ್ಲ ಸ್ವಾರ್ಥದ ಬಲಿದಾನ, ಇದು ನಿಸ್ವಾರ್ಥವಾದ ದೇಶಕ್ಕೋಸ್ಕರ ಬಲಿದಾನ. ಇಂಥ ಬಲಿದಾನ ಮಾಡಿದಂತ ಕೆಂಪೇಗೌಡರು ಅವ್ರು ಬಿಡಿ ಹೇಗಪ್ಪ ಅಂತ ಹೇಳಿದ್ರು, ಅವರು ತುಂಬಾ ಧರ್ಮವೀರು. ಅದಾದ ಅಷ್ಟೇ ಅಲ್ಲದೆ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ. ಯಾವ್ಯಾವ ದೇವಸ್ಥಾನಗಳು ಕಟ್ತಾರೆ ಅಂತ ಹೇಳಿದ್ರೆ, ಬಸವಮುಡಿ ಏಕಶಿಲಾ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾರೆ, ಅದ್ರ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಕಟ್ಟಿಸ್ತಾರೆ, ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ತಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೃಹತ್ತಾದ ಏಕಶಿಲಾ ಇರುವಂತದ್ದು, ಸೂರ್ಯಪಾನ, ಚಂದ್ರಪಾನ ಫಲಕಗಳು, ಶಿವನ ಡಮರುಗ, ತ್ರಿಶೂಲ ಅಂತ ದೊಡ್ಡದಾದ ಕಟ್ಟಿಸಿದಲ್ಲೇನೆ ನಾವಿವತ್ತು ಹಲಸೂರು ಕೆರೆಯಲ್ಲಿ ನಾವು ಹಲಸೂರು ಸೋಮನಾಥ ದೇವಸ್ಥಾನ ನೋಡ್ತೀವಲ್ಲ, ಆ ದೇವಸ್ಥಾನವನ್ನು ಮತ್ತೆ ಇಲ್ಲಿ ಇದು ವಸಂತಪುರದಲ್ಲಿ ದೇವಸ್ಥಾನ ಇದನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಹಾಗೆ ಬಹಳ ಧರ್ಮವೀರು ಆಗಿರ್ತಾರೆ. ಅದಾದ್ಮೇಲೆ ಬರ್ತಾ ಕೃಷ್ಣದೇವರಾಯ ಆದ್ಮೇಲೆ ಬರ್ತಾ ಯಾರು ರಾಜಗಳು ಬರ್ತಾರಲ್ಲ, ರಾಜಗಳು ಅಷ್ಟೊಂದು ಪ್ರಾಬಲ್ಯ ಇರೋದಿಲ್ಲ. ಅವರೆಲ್ಲ ಪ್ರಾಬಲ್ಯ ಇಲ್ಲದಿರುವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಸಾಮಂತರುಗಳು ಬೇರೆ ಬೇರೆ ಅವರವರನ್ನೇ ಬೇರೆ ಹೋಗ್ತಾ ಇರ್ತಾರೆ. ಆದ್ರೆ ಯಾರು ಬೇರೆ ಹೋದ್ರು ನಮ್ಮ ಕೆಂಪೇಗೌಡರು ಮಾತ್ರ ಹೊರಗಡೆ ಬರಲ್ಲ. ನಾವು ಇರೋವರೆಗೂ ನಾವು ಇವರಿಗೇನೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿರ್ತೀವಿ ಅಂತ ಅನ್ಕೊಂಡಿರ್ಬೇಕಿದ್ರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಒಬ್ಬರಿಂದ ಕಾಲೇಜ್ ಇರುತ್ತಲ್ಲ, ಹಾಗೇನೆ ಈ ಚನ್ನಪಟ್ಟಣದ ಪಾಳೆಗಾರರ ಜಗದೇವರಾಯ ಏನ್ ಮಾಡ್ತಾರೆ ಅಂತ ಹೋಗಿ ಇವರದ್ದು ನಮ್ಮ ಹಂಪೆಗೆ ಹೋಗ್ಬಿಟ್ಟು ಹೇಳ್ತಾರೆ, ನೋಡಿ ನೀವೆಲ್ಲ ಅನ್ಕೊಂಡಿದ್ರಿ ಕೆಂಪೇಗೌಡರು ತುಂಬಾ ಒಳ್ಳೆಯವರು ಅಂತ, ಇಲ್ಲ ಅವರು ನೀವು ಯಾವಾಗಲೂ ಅವರು ನಿಮ್ಮನ್ನ ವಿರುದ್ಧ ಎತ್ಕಟ್ಟಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಅವರೇನೆ ಅವರೇ ತಮ್ಮದೊಂದು ಭೈರವ ಅಂತ ಒಂದು ನಾಟ್ಯಗಳನ್ನ ತಗ್ಗಿಸ್ಕೊಂಡು ಅವರೇ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮ್ಮ ಎದುರುಗಡೆ ಅವರು ಕ್ಷಿಪ್ರ ಕ್ರಾಂತಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವತ್ತಿನ ರಾಜ ಹೇಳ್ತಾನೆ, ಅವನು ಅಷ್ಟೊಂದು ವಿಜಯನಗರ ಸಾಮ್ರಾಜ್ಯದಿಂದ ರಾಜರಾದ್ಮೇಲೆ ಕೃಷ್ಣದೇವರ ರಾಜ ಅಷ್ಟೊಂದು ಬಲಶಾಲಿಗಳಾಗಲಿಲ್ಲ, ಯೋಚನಾ ಶಕ್ತಿ ಇದ್ದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೌದಾ ಅಂತ ಹೇಳಿ ಹೋಗಿ ಅವ್ರನ್ನ ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆ ತಗೊಂಡೋಗಿ ಆನೆಗುಂದಿ ಇದ್ದೀನಿ ಅಂದ್ರೆ ಹಂಪೆಯಿಂದ ನದಿ ದಾಟಿದ 4 ಕಡೆ ಇದ್ದಾರೆ ಆನೆಗುಂದಿಲ್ಲ ಅವ್ರನ್ನ ಸೆರೆಮನೆಗೆ ಹಾಕ್ಕೊಡ್ತಾರೆ. ಸುಮಾರು 5 ವರ್ಷಗಳ ಕಾಲ ಅವ್ರನ್ನ ಸೆರೆಮನೆಗೆ ಹಾಕಿರ್ತಾರೆ. 5 ವರ್ಷ ಆದ್ಮೇಲೆ ಗೊತ್ತಾಗತ್ತೆ, ಇಲ್ಲ ಇದು
ಅವ್ರು ತಪ್ಪೇನು ಇಲ್ಲ ಅಂತ. ಆ ತಪ್ಪಿಲ್ಲ ಅಂತ ವಾಪಸ್ ಬಿಡ್ತಾರೆ. ಆದ್ರೆ ವಾಪಸ್ ಬರೋಷ್ಟೊಳಗಾಗ್ಲೇ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳು ರಾಜ್ಯಭಾರ ಚೆನ್ನಾಗಿ ಈ ಕೆಂಪೇಗೌಡರನ್ನು ನಮ್ಮ ಯಲಹಂಕ ಮತ್ತೆ ಮಾಗಡಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇವಾಗ ಯಾವಾಗ ಅಷ್ಟೇ ಇಲ್ಲ, ಒಂದ್ಸತಿ ನಮ್ಮ ತಂದೆ ನಮ್ಮ ತಾತ ನಮ್ಮ ತಂದೆ ಬಂದು ಪ್ರಾಬಲ್ಯ ಬಂದಾಗ ಅವರು ಕುಟುಂಬದಿಂದ ಹೊರಗಡೆ ಬಂದು ತಂದೆ ನೋಡ್ಕೊಳ್ತಾರೆ. ಇವಾಗ ನಾನು ಕುಟುಂಬದ ಪ್ರಾಬಲ್ಯಕ್ಕೆ ಬಂದಾಗ ನಮ್ಮ ತಂದೆ ಪಕ್ಕಕ್ಕೆ ಹೋಗ್ತಾರೆ. ಈಗ ನನ್ನ ಸ್ವಲ್ಪ ನನ್ನ ಮಗ ಪ್ರಾಬಲ್ಯಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ, ಪಕ್ಕಕ್ಕೆ ಹೋಗ್ತೀವಿ. ಹಾಗೇನೆ ಇವ್ರೇನ್ ಮಾಡ್ತಾರೆ, ಕೆಂಪೇಗೌಡರು ನನ್ನ ಮಕ್ಕಳು ಮೊಮ್ಮಕ್ಕಳು ನನ್ನ ರಾಜ್ಯಭಾರ ಚೆನ್ನಾಗಿ ನೋಡ್ತಿದ್ದಾರೆ, ಇನ್ಮೇಲೆ ನಾನು ರಾಜನಾಗಿರೋದಿಲ್ಲ, ಅದ್ರ ಬದಲು ನಾನು ಧರ್ಮ ಕಾರ್ಯಗಳೆಲ್ಲ ಮಾಡ್ಕೊಳ್ತೀನಿ ಅಂತ ಸುಮಾರು ದೇವಸ್ಥಾನಗಳು ಅದೆಲ್ಲ ತುಂಬಾ ತುಂಬಾ ದೊಡ್ಡ ದೇವಸ್ಥಾನ ಮಾಡ್ಕೊಳ್ತಾರೆ. ಅವ್ರ ಜನಗಳು ಎಷ್ಟು ಅವ್ರ ಬಗ್ಗೆ ಅವ್ರು ಇದ್ದಿದ್ದು ಒಲವಿತ್ತು ಅಂತ ಹೇಳೋದಕ್ಕೆ ಒಂದು ಸತಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇದರಿಂದ ಏನೋ ನಮ್ಮ ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ ಮಲೇಶ್ವರಲ್ಲಿ, ಕಾಡಮಲ್ಲೇಶ್ವರ ದೇವಸ್ಥಾನ ಇಲ್ಲಿದೆ, ಇವ್ರದ್ದು ಯಲಹಂಕ. ಇವತ್ತಿನ ದಿವಸ ಕಾಡಮಲ್ಲೇಶ್ವರ ಯಲಹಂಕಕ್ಕೆ ಬರೋದಕ್ಕೆ ನಮ್ಗೆ ಅರ್ಧ ಗಂಟೆ ಸಾಕು. ಅವತ್ತು ಚಟ್ನಿ ಇಲ್ಲೆಲ್ಲ ಬರ್ಬೇಕಾಯ್ತಲ್ಲ, ಬರ್ಬೇಕಿದ್ರೆ ಒಂದು ಅರ್ಧ ದಿವಸ ಆಗೋದು. ಅವ್ರು ಹೇಳಿ ಕಳಿಸ್ತಾರಂತೆ ಒಂದು ಭಟ್ರ ಕೈಯಲ್ಲಿ, ನಾನು ಬರ್ತಾ ಇದ್ದೀನಿ, ನಾನು ಇದಕ್ಕೆ ಬರ್ತಾ ಇದ್ದೀನಿ, ಏನು ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ರಾಜಭಟ್ರು ಬಂದು ಹೇಳಿದಾಗ ಅರ್ಚಕ ತುಂಬಾ ಖುಷಿ ಆಗ್ಬಿಡುತ್ತೆ. ಅವ್ರು ಸುಮ್ಮನೆ ಇರಬಲ್ಲ, ನಮ್ಮಲ್ಲಿ ಯಾವಾಗ ಒಬ್ಬರಿಗಂದ್ರೆ ಯಾರಿಗೂ ಹೇಳ್ಬೇಡ, ಇವ್ರು ಬರ್ತಾ ಇದಾರೆ ಅಂತ ಅವ್ರಿಗೆ ಹೇಳ್ತಾರೆ, ಅವ್ರು ಯಾರು ಹೇಳ್ಬೇಡ ಅವ್ರಿಗೆ ಹೇಳ್ತಾರೆ, ಅವ್ರು ಯಾರು ಹೇಳ್ಬೇಡ ಹೇಳ್ಬಿಡ್ತೀವಿ. ಎಲ್ಲಾರು ಒಬ್ಬರೊಬ್ರು ಹೋಗಿ 10 ದಿವಸ ಸುಮಾರು ವರ್ಷಗಳ ಕಾಲ ಇವರು ಇದ್ರಲ್ಲಿ ಬೇರೆ ಜೈಲಲ್ಲಿ ಸನ್ಮಾನ ಇರ್ತಾರೆ. ಅದಾದ್ಮೇಲೆ ಹೊರಗಡೆ ಬಂದಾಗ ಎಲ್ಲೂ ಹೊರಗಡೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರ್ಲಿಲ್ಲ ಅಂತ ರಾಜರು ಬರ್ತಾ ಇದ್ದಾರೆ ಅಂತ ಬಂದಾಗ ಬೇಕರಿ ಸರ್ಕಲ್ ಇದೆಯಲ್ಲ, ಅಲ್ಲಿಂದಾನೇ ರಾಜರಿಗೆ ಪೂರ್ಣ ತುಂಬ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಆ ದೇವಸ್ಥಾನದ ಎದುರುಗಡೆ ಉಯ್ಯಾಲೆ ಮೇಲೆ ಕೂಡಿಸಿ ಅವ್ರನ್ನ ಕೂಗಿ ಅದ್ರ ಮೇಲೆ ಅವರಿಗೆ ಅಲಂಕಾರ ಅಭಿಷೇಕ ಮಾಡಿ ಒಳಗಡೆ ಕರ್ಕೊಂಡು ಪೂಜೆ ಮಾಡ್ತಾರಂತೆ. ಹಾಗೆ ಉಯ್ಯಾಲೆ ಮೇಲೆ ಕೂಡಿಸಿದ ಜಾಗನೇ ಉಯ್ಯಾಳೆ ಕಾವಲ್ ಅಂತಾಯ್ತು. ಉಯ್ಯಾಲೆ ಕಾವಲ್ಲು ಆಮೇಲೆ ಜನರ ಆಡಭಾಷೆಯಲ್ಲಿ ಅದು ವಯ್ಯಾಳಿ ಕಾವಲ್ ಆಯಿತು. ಇವಾಗ ಖುಷಿ ಅನ್ಸುತ್ತಲ್ಲ ಕೇಳಿದ ತಕ್ಷಣ. ವೈಳಿಕವಾಗಿ ಬೇರೆ ಇನ್ನೊಂದು ಹೆಸರಿದೆ, ಅದು ಇನ್ನೊಂದ್ಸತಿ ಹೇಳ್ತೀನಿ, ಅದಕ್ಕೆ ಇನ್ನೊಂದು ರೋಚಕತೆ ಇದೆ. ಬರೀ ಇದೊಂದೇ ಅಲ್ಲ, ಇನ್ನೊಂದು ಕಥೆ ಇದೆ ವೈಳಿಕವಾಗಿ. ಯಾಕೆ ಅಂತ ಬಂತಂದ್ರೆ, ಅಂದ್ರೆ ರಾಜರ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ. ಅದಾದ್ಮೇಲೆ ರಾಜರು ಅಲ್ಲಿಗೆ ಇವತ್ತು ಅಷ್ಟೇ ನೀವು ನೋಡಿದ್ರೆ ಅಲ್ಲಿಗೆ ಕೆಂಪೇಗೌಡದ ದೇವಸ್ಥಾನ ಕಟ್ಟೋದಕ್ಕೆ, ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಕೆಂಪೇಗೌಡದ್ದು ಒಂದು ದೊಡ್ಡದಾದ ಪಾತ್ರ ಇದೆ ಅಂತ ಹೇಳ್ಬೋದು. ಇಷ್ಟಾದ್ಮೇಲೆ ಅವ್ರು ಎಲ್ಲಿವರೆಗೂ ತಪ್ಪ ಅಂತ ಹೇಳಿದ್ರೆ ಕೆಂಪೇಗೌಡರು ಹಿರಿಯ ಕೆಂಪೇಗೌಡರ ಕಾಲದಲ್ಲಿ ಹೊರವಲಿದ್ರ ಆವತಿ, ಅವ್ರ ಹುಟ್ಟಿದ ಜಾಗ ಆವತಿಯಿಂದ ಹಿಡಿದು ಕೋಲಾರ, ಶಿವಗಂಗೆ, ಹುಲಿಕಲ್, ಕುಣಿಗಲ್, ಹುಲಿಯೂರ್ದುರ್ಗ, ಹತ್ತಿದುರ್ಗ, ಮಾಗಡಿ, ರಾಮನಗರ, ಸಾವಂದುರ್ಗ, ಇಷ್ಟು ದೊಡ್ಡದಾದ ಪ್ರಾಂತದಲ್ಲಿ ಸುಮಾರು 500-600 ಕೆರೆಗಳನ್ನ ಕಟ್ಟಿಸಿ ಇಷ್ಟು ದೊಡ್ಡದಾದ ಪ್ರಾಂತ ಇತ್ತು. ಅದಾದ್ಮೇಲೆ ಸಹಜವಾಗಿ ಅವರಾದ್ಮೇಲೆ ಬಂದಂತ ಅವ್ರ ವಂಶಸ್ಥರನ್ನು ಸಹ ಇವತ್ತು ಸಹ ಹುಲಿಯೂರ್ದುರ್ಗದಲ್ಲಿ ಒಂದು ಇದಿದೆ, ಏನು ಅದು ಕುಣಿಗಲ್ ಹತ್ರ ಹುಲಿಕಲ್ ಅಂತ ಹೋಗಿದೆ. ಆ ಹುಲಿಕಲ್ ಅವ್ರ ಅರಮನೆ ಇದೆ, ಅವ್ರಿಗೆ ವಂಶಸ್ಥರಿದ್ದಾರೆ. ಅದ್ರ ವಂಶಸ್ಥರು ಶಾಪತೆ ಜಯರಿಲ್ಲ ಅಂದ್ಬಿಟ್ಟವ್ರೆಂದರೆ ಅಲ್ಲಿಂದ ಅದು ಸಹಜವಾಗಿ ಹೋಗುತ್ತೆ. ಅವರಿಂದ ಏನಾಗುತ್ತೆ ಅಂದ್ರೆ ಬೆಂಗಳೂರು ಬಿಜಾಪುರದ ಸುಲ್ತಾನನ ಕೈಗೆ ಹೋಗುತ್ತೆ. ಬಿಜಾಪುರದ ಸುಲ್ತಾನ ಕೈಗೆ ಹೋಗುತ್ತೆ. ಇನ್ನೊಂದು ಆಶ್ಚರ್ಯ ಹೇಳ್ತೀನಿ, ಬಿಜಾಪುರ ಸುಲ್ತಾನ ತಗೊಂಡ್ಮೇಲೆ ಬಿಜಾಪುರದ ಸುಲ್ತಾನಿಗೆ ಅವನ ಸಾಮಂತನಾಗ ಯಾರು ಇರ್ತಾರಪ್ಪ ಅಂತ ಹೇಳಿದ್ರೆ ಶಹಾಜಿ ಭೋಸ್ಲೆ ಇರ್ತಾರೆ. ಯಾರಿಗಾದ್ರೂ ಗೊತ್ತಾ ಶಹಾಜಿ ಭೋಸ್ಲೆ ಯಾರು ಅಂತ? ಶಿವಾಜಿ ಮಹಾರಾಜರ ತಂದೆ. ಎರಡು ಕಡೆ ಒಂದು ಹೇಳಿದ್ವಿ, ಒಂದು ವಿಜಯನಗರ ಸಾಮ್ರಾಜ್ಯ, ಹೈದವಿ ಸಾಮ್ರಾಜ್ಯ ಬರೋದಕ್ಕೆ ಒಂದು ಹೇಗೆ ವಿಜಯನಗರ ಸಾಮ್ರಾಜ್ಯ ಕಾರಣ ಆಗುತ್ತೋ, ಎರಡನೇದು ಇವತ್ತು ನಾವು ನೀವು ಈ ದೇವಸ್ಥಾನದಲ್ಲಿ ಹಿಂದೂ ಉಳಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣರಾದವರು ಶಿವಾಜಿ ಪ್ರಭು. ಜ್ವರ ಚಪ್ಪಡೆ ಬರಲಿ ಶಿವಾಜಿ ಪ್ರಭುಗೆ. ಆ ಶಿವಾಜಿ ಪ್ರಭುವಿನ ತಂದೆ ಶಹಾಜಿ ಭೋಸ್ಲೆ ಇಲ್ಲಿಯ ಸಾಮಂತನಾಗಿರ್ತಾನೆ. ಸುಮಾರು ಒಂದು 30-40 ವರ್ಷಗಳ ಕಾಲ ಬೆಂಗಳೂರು ಶಿವಾಜಿ ಮಹಾರಾಜನ ಬಾಲ್ಯ ಬೆಂಗಳೂರಿನಲ್ಲಿ ಕಳೆದಿದೆ. ಶಿವಾಜಿ ಮಹಾರಾಜರ ಏನವರು ಯುದ್ಧದ ಕಲೆಗಳು, ಸಮರ ಕಲೆಗಳು ಕಲ್ತರಲ್ಲ, ಅದನ್ನ ಬೆಂಗಳೂರಲ್ಲಿ ಕಲ್ತಿದ್ದಾರೆ. ಎಷ್ಟು ಜನಕ್ಕೆ ಗಂಡಸರಿಗೆ ಮಾತ್ರ ಗೊತ್ತಿರುತ್ತೆ, ಸ್ವಲ್ಪ ವಯಸ್ಸಾಗಿರೋ ಗಂಡಸರಿಗೆ ಗೊತ್ತಿರುತ್ತೆ. ಎಷ್ಟು ಜನಕ್ಕೆ ವಿಜಯಲಕ್ಷ್ಮಿ ಟಾಕೀಸ್ ಗೊತ್ತ ಹೇಳಿ ಕೈ ಎತ್ತಿ. ವಿಜಯಲಕ್ಷ್ಮಿ ಟಾಕೀಸ್ ಕೈ ಎತ್ತಿದ್ರೆ ಆಮೇಲೆ ಬೇರೆ ಏನೋ ಕೇಳ್ತೀರಿ, ಯಾಕೆ ಹೋಗ್ತಿದ್ದೆ ಹೀಗೆ ಅಂತ ಕೇಳ್ತೀನಿ ನಾನು. ಓಕೆ, ಅದು ಬೇರೆ ಇದು. ಆದ್ರೆ ಅವತ್ತಿನ ದಿವಸ ವಿಜಯಲಕ್ಷ್ಮಿ ಟಾಕೀಸು ಗೌರಿ ಮಹಲ್ ಅಂತ ಆಗಿರುತ್ತೆ. ಆ ಗೌರಿ ಮಹಲ್ ಅವರ ರಾಜಧಾನಿ ಆಗಿರುತ್ತೆ. ಅಲ್ಲೇನೆ ಶಿವಾಜಿಯ ಮದುವೆ ಕೂಡ ಆಗುತ್ತೆ. ಶಿವಾಜಿ ಎಲ್ಲಿ? ಮಹಾರಾಷ್ಟ್ರ. ಇನ್ನೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ, ಅದು ತುಂಬಾ ಇದೆ. ಶಿವಾಜಿ ನಾವು ಯಾರು ಅಂತ ಹೇಳ್ತೀವಿ, ನಾವು ಮರಾಠಿ ಅಂತ ಹೇಳ್ತೀವಲ್ಲ ಶಿವಾಜಿ. ಸುಮಾರು ಸತಿ ಇತಿಹಾಸ ನೋಡಿ, ಶಿವಾಜಿ ಒಂದು ಮೂಲತಃ ಬಂದವರು ಗದಗಿನ ಕಡೆಯವರು. ಶಿವಾಜಿ ಅವರು ಹೇಳಿದ್ರೆ ಅವರು ಶೆಪರ್ಡ್ಸ್ ಅಂತ ಹೇಳಿದ್ರೆ ಇದು ಕುರಿ ಎಲ್ಲ ಬೇಯಿಸ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರು ಕ್ಷಾಮ ಬಂದಾಗ ಇಲ್ಲಿಂದ ಹಾಗೆ ಹೋಗಿ ಎಲ್ಲೆಲ್ಲ ಹೋಗಿ ಸೇರ್ಕೊಂಡು ಒಂದು 6-7 ಶತಮಾನವಾದ 6 ತಲೆಮಾರುಗಳ ಹಿಂದೆ ಹೋಗಿ ಆ ಕಡೆ ಸೇರ್ಕೊಂಡಿರ್ತಾರೆ ಹೊರತು ಮೂಲತಃ ಅವರು ಗದಗಿನವರು ಮೇಲೆ ಅವರು
ಜೊತೆಗಿನ ವೀರನಾರಾಯಣ ಅಂದ್ರೆ ಅವ್ರು ಯಾವ ಭಾಷೆಯವರು? ಇವರ ಚಪ್ಪಳೆ ಬರಲಿ. ಶಿವಾಜಿ ಬೆಂಗಳೂರಿನಲ್ಲಿದ್ದ, ಶಿವಾಜಿ ಬಾಲ್ಯ ಬೆಂಗಳೂರಲ್ಲಾಯ್ತು. ಶಿವಾಜಿ ಅದಾದ್ಮೇಲೆ ಪ್ರಾಬಲ್ಯಕ್ಕೆ ಬಂದ್ಮೇಲೆ ಬೆಂಗಳೂರಿನ ಕರ್ನಾಟಕದ ಸುಧಾರಣೆ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಅವ್ರಿಗೆ ಎಷ್ಟು ಜನ ಅಂತಂದ್ರೆ ಅಲ್ಲಿ ಜನಗಳಿಗೆ ನಾಣ್ಯಕ್ಕೆ ಹೊನ್ನ ಅಂತ ಅವ್ರು ಮಾಡಿದ ನಾಣ್ಯಕ್ಕೆ ಹೊನ್ನ ಅಂತ ಕರೀತಿದ್ದ, ರೈತರೆಲ್ಲ ರೈತ ಅಂತ ಕರೀತಿದ್ದ. ಮತ್ತೆ ಇವತ್ತು ನಾನೇನ್ ಹೇಳಿದೆ, ಹಲವಾರು ದೇವಸ್ಥಾನಗಳು ನಾವು ಈ ಗೋಸಾಯಿ ಮಠ ಇದೆಯಲ್ಲ, ಅದು ಗವಿಗಂಧರ್ಷ ದೇವಸ್ಥಾನ ಇದೆ, ಆಮೇಲೆ ನಮ್ಮ ಇದೊಂದು ಕಾಡಮಲ್ಲೇಶ್ವರ ದೇವಸ್ಥಾನ, ಇದೆಲ್ಲದಕ್ಕೂ ಅವನ ಕುಂಬಳಿಗಳಿಂದ ಕೊಟ್ಟಿದ್ದಾನೆ. ಇವತ್ತು ಸಹ ನೀವು ಕಾಡಮಲ್ಲೇಶ್ವರ ದೇವಸ್ಥಾನ ಮತ್ತು ಪಕ್ಕದಲ್ಲಿ ಒಂದು ಗಂಗಮ್ಮ ದೇವಸ್ಥಾನ ಇದೆಯಲ್ವಾ, ಆ ಕಾಡಮಲ್ಲೇಶ್ವರ ದೇವಸ್ಥಾನ ಮತ್ತೆ ಗಂಗಮ್ಮ ದೇವಸ್ಥಾನ ಅಂತ ಮುಂದಿನ ಸತಿ ಹೋಗಿ ನೋಡಿ, ಅಲ್ಲಿ ಹಾಕಿದ ಶಿವಾಜಿ ಕೊಟ್ಟಿರುವಂತದ್ದು, ಅದು ಶಿಲಾಶಾಸನ ಇದೆ, ಒಂದು ಹಾಕಿದ ಶಿವಾಜಿ ಶಾಸನ ಇದೆ ಅಂತ ಹಾಕ್ತಾರೆ. ನೋಡ್ಕೊಂಡು ಬನ್ನಿ. ನಾನು ಏನಾದ್ರೂ ಹೇಳ್ತಾ ಇರ್ಬೇಕು, ನಾನು ಹೇಳಬೇಕಿದ್ರೆ ಅದಕ್ಕೊಂದು ದಾಖಲೆ ಇರಬೇಕು, ಹಾಗಾಗಿ ಹೇಳ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಶಿವಾಜಿ ಮಹಾರಾಜ ಕೊಟ್ಟಿದ್ದಾನೆ. ಸೊ ಶಿವಾಜಿ ನೆನೆಸ್ಕೊಳ್ಳೋಕ್ಕೋಸ್ಕರ 8 ಜನಕ್ಕೆ ಹಳೆಯವ್ರಿಗೆ ಗೊತ್ತಿತ್ತು. ನಮ್ಮ ಇಲ್ಲಿ ಜೆಸಿ ರಸ್ತೆಯಲ್ಲಿ ಒಂದು ಶಿವಾಜಿ ಟಾಕೀಸ್ ಇತ್ತು, ಗೊತ್ತಿತ್ತಾ? ನಮ್ಮ ರವೀಂದ್ರ ಕಲಾಕ್ಷೇತ್ರದ ಶಿವಾಜಿ ಟಾಕೀಸ್ ಇತ್ತು. ಆ ಶಿವಾಜಿ ಮೇಲೆ ಕೂತ್ಕೊಂಡಿರುವಂತಹ ಶಿವಾಜಿ ಟಾಕೀಸ್ ಇತ್ತು. ಒಂದು 20-25 ವರ್ಷ ಆಗುತ್ತೆ ಈಗ ನೋಡಿ, ಹಳೆಯವರಿಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಶಿವಾಜಿನಗರ ಜಾಸ್ತಿ ಮರಾಠಿಗಳೇ ಜಾಸ್ತಿ, ದರ್ಜಿಗಳು, ಅದರಲ್ಲೂ ಮರಾಠಿಗಳ ದರ್ಜಿಗಳೇ ಜಾಸ್ತಿ ಇದ್ದಂತ ಶಿವಾಜಿನಗರ. ಒಂದು ಕಾಲದಲ್ಲಿ ದರ್ಜಿಗಳೇ ಜಾಸ್ತಿ ಇದ್ದಂತ ಶಿವಾಜಿನಗರ ಇವತ್ತು ತುಂಬಾ ಕಡಿಮೆ ಆಗಿದೆ, ಬೇರೆ ಹೇಳೋದು ಬೇಡ ಅಂತ ಒಂದು ಶಿವಾಜಿನಗರ ಇತ್ತು. ಅದಾದ್ಮೇಲೆ ಇದೆಲ್ಲ ಹೊರಟೋದ್ಮೇಲೆ ಆಗ್ಲಿ ಅಂದ್ಬಿಟ್ಟು ಕನ್ನಡಿಗರಿಗೂ ಶಿವಾಜಿಗೂ ಸಂಬಂಧ ಇದೆ, ಅವಿನಾಭಾವ ಸಂಬಂಧ ಇದೆ ಅಂತ ಇವತ್ತಿನ ದಿವಸ ಶಿವಾಜಿ ಒಂದು ದೊಡ್ಡದಾದ ಪ್ರತಿಮೆನ ಇಲ್ಲಿ ನಮ್ಮ ಎಲ್ಲಿದೆ, ಸದಾಶಿವನಗರದ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಅದನ್ನ ಮೇಲೊಂದು ಮಾಡಿರೋದು. ತುಂಬಾ ಕಾಂಟ್ರವರ್ಸಿ ಅಂತ ಜೀರಾಜಾಡವರು ಇದ್ರು, ಅವರು ಸ್ವಲ್ಪ ಹೋರಾಟ ಮಾಡಿದ್ರು. ಸೊ ಹಾಗಾಗಿ ಶಿವಾಜಿ ನೆನೆಸ್ಕೊಂಡಿದೀವಿ. ಶಿವಾಜಿ ಅಂತ ಕ್ಷಾತ್ರಕದ ಶಿವಾಜಿ, ಹಿಂದವಿ ಸಾಮ್ರಾಜ್ಯ ಉಳಿಸಿದ ಶಿವಾಜಿ ಕೂಡ ಬೆಂಗಳೂರಿನಲ್ಲಿದ್ದ ಶಿವಾಜಿ ಅವರ ತಂದೆಯನ್ನು ಇದ್ರು, ಬೆಂಗಳೂರಲ್ಲಿ ಇದ್ರು. ಅದಾದ್ಮೇಲೆ ಅವರೆಲ್ಲ ಹೊರಗಡೆ ಹೋದ್ಮೇಲೆ ಆ ಬಿಜಾಪುರ ಸುಲ್ತಾನನ್ನ ಅವ್ರನ್ನ ದಾಟಿ ಮಾಡಿಕೊಂಡು ಔರಂಗಜೇಬ್ ಅದನ್ನ ತಗೊಂಡು ಔರಂಗಜೇಬ್ ಏನ್ ಮಾಡ್ತಾರೆ, ಖಾಸಿಂ ಖಾನ್ ಅಂತ ಒಬ್ಬನ ಇಲ್ಲಿ ಕೂಡಿಸ್ತಾನೆ. ಇಂತ ಖಾಸಿಂ ಖಾನ್ ಬೇಕಿದ್ರೆ ಅವಾಗ ನಮ್ಮ ಮೈಸೂರು ಇರ್ತಾರೆ, ಅವರು ಚಿಕ್ಕದೇವರಾಜ ಒಡೆಯರ್ ಅಂತ ಇರ್ತಾರೆ. ಚಿಕ್ಕದೇವರಾಜ ಅವ್ರಿಗೆ ಅನ್ಸುತ್ತಾರೆ ಬೆಂಗಳೂರು ನಮ್ದು, ಅವನ್ಯಾರೋ ಒಂದು ಔರಂಗಜೇಬ ಬಂದು ಹುಡ್ಕೊಂಡಿದ್ದಾರೆ ಅಂತ ಏನ್ ಮಾಡ್ತಾರೆ, ಖಾಸಿಂ ಖಾನ್ ಅಂತ ಹೋಗಿ ಯುದ್ಧ ಮಾಡ್ತಾರೆ, ಯುದ್ಧ ಮಾಡಿ ಗೆದ್ದು ಬಿಡ್ತಾರೆ. ಆದ್ರೆ ಔರಂಗಜೇಬ್ಗೂ ಮತ್ತೆ ಇವ್ರಿಗೂ ನಮ್ಮ ಚಿಕ್ಕದೇವರಾಜ ಒಡೆಯರ್ಗೂ ತುಂಬಾ ಅದೊಂದು ದೊಡ್ಡ ಕಥೆ ಇದೆ, ಆಮೇಲೆ ಹೇಳೋದು. ಅವರು ತುಂಬಾ ಅವಿನಾಭಾವ ಇರುತ್ತೆ. ಹಾಗಾಗಿ ಯುದ್ಧ ಗೆದ್ದರು ಏನ್ ಮಾಡ್ತಾರೆ, ಒಂದು ಅಲ್ಲಿಗೆ ಒಂದು ನಿಯಮಕ್ಕೊಂದು ಇದು ಬರ್ತಾರೆ, ಒಡಂಬಡಿಕೆ ಮಾಡ್ಕೊಳ್ತಾರೆ. ಒಡಂಬಡಿಕೆ ಮಾಡ್ಕೊಂಡು 3 ಲಕ್ಷ ರೂಪಾಯಿಗೆ, ಆಗಿನ ಕಾಲಕ್ಕೆ 3 ಲಕ್ಷ ರೂಪಾಯಿಗೆ ಬೆಂಗಳೂರು ಕೊಡಬೇಕು ಅಂತ, ಬೆಂಗಳೂರನ್ನ ಗೆದ್ರು ಯುದ್ಧ ಗೆದ್ರು ಬೆಂಗಳೂರಿನ 3 ಲಕ್ಷ ರೂಪಾಯಿ ಕೊಟ್ಟು ತಗೊಳ್ತಾರೆ. ಆ 3 ಲಕ್ಷ ರೂಪಾಯಿ ಕೊಟ್ಟರು ಖಾಸಿಂ ಖಾನ್ ಸ್ವಲ್ಪ ಲೋಭಿ, ಅವನೇನ್ ಮಾಡ್ತಾನೆ, ಹೀಗೆ ಬಿಟ್ಕೊಡಕ್ಕಾಗಲ್ಲ, ನಾನು ಬೆಂಗಳೂರಿಂದ ಹೋಗ್ಬೇಕಿದ್ರೆ 3 ವರ್ಷ 2 3 ವರ್ಷ ಸಮಯ ಬೇಕು ಅಂತ ಹೇಳ್ತಾನೆ. ಆ 2 3 ವರ್ಷ ಹೋಗ್ಬೇಕಿದ್ರೆ ಇಡೀ ಬೆಂಗಳೂರಿನ ಅವನು ಒಳ್ಳೆ ಹೊಡೆದು ಹೋಗ್ತಾನೆ. ಎಷ್ಟೇ ಕೊಳ್ಳೆ ಹೊರಕೊಡೋದನ್ನು ಚಿಕ್ಕದೇವರಾಜ ಒಡೆಯವರು ತಗೊಂಡ್ಮೇಲೆ, ಬೆಂಗಳೂರಿನ ತಗೊಂಡ್ಮೇಲೆ ಅಂದ್ರೆ ಬೆಂಗಳೂರು ಇವತ್ತೇನಾದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರ ಕಾರಣ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಮೈಸೂರು ಪ್ರಾಂತ ಇತ್ತಲ್ಲ, ಎಲ್ಲ ತಮ್ಮ ಪ್ರಜೆಗಳ ಮೈಸೂರು ಪ್ರಾಂತಕ್ಕೆ ಏನಾದ್ರು ವ್ಯಾಜ್ಯಗಳು ಏನಾದ್ರು ಮಾಡ್ಕೋಬೇಕು, ಅಲ್ಲಿ ಹೋಗಕ್ಕಾಗೋದಿಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರು ನಗರದಲ್ಲಿ ಒಂದು ಕಟ್ತಾರೆ, 18 ಕಚೇರಿ ಅಂತ ಕಟ್ತಾರೆ. ಇವತ್ತು ನಾವೆಲ್ಲ ನೋಡ್ತೀವಲ್ಲ, ಎಲ್ಲ ಒಂದು ಕಡೆ ಹೋಗ್ಬೇಕು ಅಂತಂದ್ರೆ ಎಲ್ಲಾ ಕೇಂದ್ರಗಳದ್ದು ಅವೆಲ್ಲ ಸರ್ಕಾರಿ ಆಡಳಿತ ಕಚೇರಿಗಳು ಒಂದೇ ಕಡೆ ಇರ್ತಕ್ಕಂಥ 18 ಅಂದ್ರೆ ಹಿಂದಿಲ್ ಎಷ್ಟು 18 ಕಚೇರಿಗಳು ಸೇರ್ಕೊಂಡು 18 ಕಚೇರಿ ಕಟ್ತಾರೆ. ಹಾಗಾಗಿ 18 ಕಚೇರಿ ಎಲ್ಲಿ ಅಂತ ಇವತ್ತು ಏನ್ ಹೈಕೋರ್ಟ್ ಇದೆಯಲ್ಲ, ಆ ಹೈಕೋರ್ಟ್ ಇದ್ದ ಜಾಗದಲ್ಲೇ 18 ಕಚೇರಿ ಕಟ್ತಾರೆ. 18 ಖರ್ಚು ಮಾಡಿ ಅಲ್ಲಿಂದ ಮಾಡ್ತಾರೆ. ಅದು ಚಿಕ್ಕದೇವರಾಜ ಒಡೆಯರವರು. ಅಷ್ಟೇ ಅಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅವತ್ತು 565 ಸಣ್ಣ ರಾಜ್ಯಗಳಾಗಿ, ಸ್ವತಂತ್ರ ಪೂರ್ವದಲ್ಲಿ 565 ಸಣ್ಣ ರಾಜ್ಯಗಳಾಗಿ ಇರುತ್ತಲ್ಲ, ಅಷ್ಟು ರಾಜ್ಯಗಳ ನಾಣ್ಯಗಳು ಬೆಂಗಳೂರಿನಲ್ಲಿ ಚಲಾವಣೆ ಆಗೋದಲ್ಲದೇನೆ, ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಅವ್ರದ್ದು ಇದಿತ್ತು ಏನೋ ಹೊಂದಾಣಿಕೆ ಇತ್ತು ಬೇರೆ ರಾಜ್ಯಗಳಲ್ಲೇ, ಇಡೀ ದೇಶ ವಿದೇಶಗಳಿರುವಂತ ನಾಣ್ಯಗಳು ಸಹ ಇಲ್ಲಿ ಚಲಾವಣೆ ಆಗಬೇಕಿತ್ತು ಅನ್ನೋದ್ರೆ ಅಷ್ಟು ದೊಡ್ಡದಾದ ಸಾಮ್ರಾಜ್ಯ ಕಟ್ಟುವಂತ ಚಿಕ್ಕದೇವರಾಜ ಒಡೆಯರು. ಹಾಗಾಗಿ ಒಂದು ಚಿಕ್ಕದೇವರಾಜ ಒಡೆಯರ ಒಂದು ವ್ಯವಸ್ಥಿತವಾದ ಅವ್ರ ಕಾಲದಲ್ಲೇ ನಮ್ಗೆ ಈ ಇದಿದೆಯಲ್ಲ ಏನೋ ಪೋಸ್ಟ್ ಆಫೀಸ್ ಅದು ಬಂದಿದ್ದಷ್ಟು, ಅಂಚೆ ಇಲಾಖೆನೂ ಬಂದಿದ್ದು, ಪೋಸ್ಟ್ ಆಫೀಸ್ ಅವ್ರ ಕಾಲದಲ್ಲೇ ಬಂದಿದ್ದು. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಅವ್ರ ಕಾಲದಲ್ಲಿ ಸಾಲಕ್ಕೆ ಶಿಕ್ಷೆ ಅಂತ ಒಂದಿರುತ್ತೆ. ಸಾಲಕ್ಕೆ ಶಿಕ್ಷೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾವು ನೋಡ್ತೀವಿ ಲೋಕಾಯುಕ್ತ ಅಂತ ನೋಡ್ತೀವಲ್ಲ, ಆ ತರದ ಲೋಕಾಯುಕ್ತರು ಇವಾಗ ಬರ್ತಾರೆ, ಇವಾಗ ಸರ್ಕಾರಿ ಕೆಲಸದಲ್ಲಿರ್ತಾರೆ, ಸುಮ್ಮನೆ ಸರ್ಕಾರಿ ಕೆಲಸದಲ್ಲಿರ್ತಾರೆ. ನೀವೊಂದು ಏನೋ ಕೆಲಸ ಮಾಡ್ತಿರ್ತೀರಿ, ಇವತ್ತು ಸುಮ್ಮನೆ ಅಂದಿರ್ತೀರಿ, ಯಾರೋ ಅವನು ಒಂದು ಜವಾನ ಕೆಲಸ ಮಾಡ್ತಾನೆ, ಜವಾನಕ್ಕೆ ಜೋಬಲ್ಲಿ ಎಷ್ಟಿರ್ಬೇಕು ದುಡ್ಡು, ₹1 2 ರೂಪಾಯಿ. ಕೆಲಸ ಸಮಯದಲ್ಲಿ ಬಂದವ್ರು ನೋಡಿದಾಗ ಅವ್ನು ಕೇಳಿ ₹100 ಇತ್ತಂದ್ರೆ ಏನಾಗಿರ್ತದಲ್ಲಿ, ಅವನು ಲಂಚ ತಗೊಂಡಿದ್ದಾನೆ ಅಂತ, ಹ್ಯಾಕ್ ತಗೊಂಡಿದ್ದು, ಎಲ್ಲಿಂದ ಬಂತು ದುಡ್ಡು ಅಂತ ಹೇಳ್ಬೇಕು. ಅವನೇನ್ ಮಾಡ್ತಾನೆ, ಅವ್ನು ಪ್ರಚಾರ ಮಾಡ್ಬೇಕು ಅಂತ ಇವ್ರು ಕೊಟ್ಟರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಬಂದು ಕೇಳ್ತಾರೆ, ನಿಮ್ಗೆ ಎಲ್ಲಿಂದ ಬಂತು ಅಷ್ಟು ದುಡ್ಡು ಕೊಡಕ್ಕೆ ಅಂತ.
ಸೊ ಹೀಗೆ ಅಂತ ಹೇಳಿದ್ರೆ ಒಂದು ದೊಡ್ಡದಾದ ಒಂದು ಏನಿವತ್ತು ನಾವು ಲೋಕಾಯುಕ್ತ ಅಂತ ನೋಡ್ತೀವಲ್ಲ, ಲೋಕಾಯುಕ್ತ ಅಂತಲ್ಲ, ಅವತ್ತಿನ ಕಾಲದಲ್ಲಿ ತಗೊಂಡ್ಬಂದಿದ್ರು ಚಿಕ್ಕದೇವರಾಯ ಒಡೆಯರು. ಸೊ ಅಷ್ಟು ದೊಡ್ಡದಾದ ಮಾಡಿ ಸೈನಿಕರುಗಳು ಅಷ್ಟೇ ಆಗಿನ ಕಾಲದವರು 9 ಕೋಟಿ ನವಕೋಟಿ ಅದರ ಚಿನ್ನದ ವರಹಗಳನ್ನ ಇಟ್ಟು ಇಡೀ ಮೈಸೂರಿನ ಒಂದು ದೊಡ್ಡದಾದ ಸಂಪತ್ ಭರಿತವಾದ ರಾಜ್ಯಗಳನ್ನ ಮಾಡಿದ್ರು. ದುರದೃಷ್ಟವಶಾತ್ ಏನಂತ ಹೇಳಿದ್ರೆ 1700 1800 ಆಳಿದಂತ ಮೈಸೂರು ರಾಜ್ಯಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅವಾಗ ಏನಂತಂದ್ರೆ ದಳವಾಯಿಗಳು, ನೀವು ನಂಜನಗೂಡಿಂದ ದಾಟು ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಕಡಲೆ ಅಂತ ಬರುತ್ತೆ, ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲ, ಕಡಲೆ ಅಂತ ಒಂದು ದೇವಸ್ಥಾನ ಇದೆ. ಆ ಕಡಲೆಯಿಂದ ದಳವಾಯಿಗಳು ಇರ್ತಾರೆ, ಆ ದಳವಾಯಿಗಳು ನೋಡ್ಕೊಳ್ತಾ ಬರ್ತಾರೆ. ಅವರು ಸರಿಯಾಗಿ ನೋಡ್ಕೊಳ್ತಾ ಆ 9 ಕೋಟಿ ವರಗಳ ತರದೆಲ್ಲ ಹಾಳು ಮಾಡ್ಬಿಡ್ತಾರೆ. ಈ ತರ ಹಾಳು ಮಾಡ್ತಾ ಇರಬೇಕಿದ್ರೇನೆ ಇಲ್ಲಿ ಅಂತ ಹೇಳಿದ್ರೆ 1759ರಲ್ಲಿ ಮೈಸೂರು ಮಹಾರಾಜರಾಗಿದ್ದಂತ ಇಮ್ಮಡಿ ಕೃಷ್ಣರಾಜ ಒಡೆಯರ್, ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತಾರೆ. ಅವ್ರಿಗೆ ಏನಿಸುತ್ತೆ ಅಂತಂದ್ರೆ ಯಾವಾಗ ರಾಜ್ಯ ಒಂದು ದಾಳಿ ಮಾಡಿ ಇನ್ನೊಂದು ತಗೊಳ್ಬೇಕು ಅಂತ ಇರ್ತಾರ, ಅವಾಗ ದೇವನಹಳ್ಳಿ ಇದೆಯಲ್ಲ, ಅವಾಗ ದೇವನಹಳ್ಳಿ ಅದು ತುಂಬಾ ದೊಡ್ಡದಾದ ಪ್ರಾಬಲ್ಯ ಇರುತ್ತೆ. ಅದನ್ನ ಮೇಲೆ ಯುದ್ಧ ಮಾಡಕ್ ಹೋಗ್ತಾರೆ. ಇವಾಗ ನಾವು ಇಲ್ಲಿಂದ ಹೋಗ್ಬೇಕಿದ್ರೆ ಏನೋ ನೀವು ನಂದಿ ಕಡೆ ಹೋಗ್ಬೇಕಿದ್ರೆ ನಿಮ್ಗೆ ಕಾರಣದೊಂದು ಕಾಣಿಸುತ್ತೆ, ದೇವನಹಳ್ಳಿ ಇದು ಕಾಣುತ್ತೆ, ಟಿಪ್ಪು ಹುಟ್ಟಿದ ಜಾಗ ಅಂತ ಕೊಡ್ತಾರೆ, ದೇವನಹಳ್ಳಿ ಕೋಟೆಗೆ ಜಾಗ ಅಂತ ಇರುತ್ತೆ. ಆ ಕೋಟೆಗೆ ಹೋಗಿ ಇವರು ದಾಳಿ ಮಾಡ್ತಾರೆ. ಆ ತರ ಕೋಟೆಗೆ ಹೋಗಿ ದಾಳಿ ಮಾಡ್ತಾ ಇರ್ಬೇಕಿದ್ರೆ ಒಬ್ಬ ಪೈಲ್ವಾನ್, ಇಲ್ಲಿ ನಂಜರಾಜ ಒಡೆಯರ್ ಅಂತ ನೋಡ್ಕೊಳ್ತಾ ಇರ್ತಾರೆ. ಆ ನಂಜರಾಜ ಒಡೆಯರ್ ಅಂತ ಹೇಳ್ತಾನೆ ಬಂದು, ನನಗೆ ಒಬ್ಬ ಪೈಲ್ವಾನ್ ಬಂದು ಹೇಳ್ತಾನೆ, ಅವನು ಅನಕ್ಷರಸ್ಥ, ಅವನು ಪೈಲ್ವಾನು ಕುದುರೆಗಿದ್ದೆಲ್ಲ ನೋಡ್ಕೊಂಡು ಮಾಡ್ತಿರ್ತಾನೆ. ಒಂದು ಮುಂದೆ ಒಂದು ಪೈಲ್ವಾನು ಒಂದು 34 ಜನ ಇರ್ತಾನೆ. ಅವ್ನು ಬಂದು ಕೇಳ್ತಾನೆ, ನನಗೆ ರಾಜನ ನನಗೆ ಪರಿಚಯ ಮಾಡ್ಕೊಡು ಅಂತ ಹೇಳ್ತಾನೆ. ಅವನಿಲ್ಲ ಪರಿಚಯ ಕಡೆಯಿಂದ ಬಂದವನು, ಆ ಕಡೆಯಿಂದ ಬಂದವನು, ಇಲ್ಲ ರಾಜನ ಎಲ್ಲ ಮಾಡಕ್ಕಾಗಲ್ಲ ಅಂದಾಗ ಇದೇ ಸಮಯದಲ್ಲಿ ಯಾವಾಗ ಇಲ್ಲಿ ದಂಡೆತ್ತಿ ಹೋಗ್ತಾರೋ ಅವಾಗ ಹೇಳ್ತಾನೆ, ನೋಡು ನಾವಲ್ಲಿ ಯುದ್ಧ ಮಾಡ್ತಾ ಇದ್ದೀವಿ, ಯುದ್ಧ ಮಾಡುವಾಗ ನೀನು ಬಂದು ನನ್ನ ಜೊತೆ ಕೆಲಸ ಸಹಾಯ ಮಾಡೋ, ನಿಮ್ಗೆ ಏನು ದುಡ್ಡೆಲ್ಲ ಕೊಡಲ್ಲ, ಸಹಾಯ ಮಾಡು, ಯುದ್ಧದಲ್ಲಿ ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಅದ್ರ ಮೇಲೆ ನೋಡ್ಕೊಂಡು ನಿನ್ನೆ ಯಾವ್ದು ರಾಜನ ನಾನು ಪರಿಚಯ ಮಾಡ್ಕೊಡ್ತೀನಿ ಅಂತಾನೆ. ಆಯ್ತು ಅಂತ ಅವನ ಜೊತೆ ಹೋಗ್ತಾನೆ. ಹೋಗಿ ಅದಂದ್ರೆ ಸುಮಾರು 1 ಅಲ್ಲ 2 ಅಲ್ಲ 3 ತಿಂಗಳ ಕಾಲ ಅಲ್ಲಿಂದ ಇವ್ರು ಹೊರಗಡೆಯಿಂದ ಸೈನ್ಯಗಳು ಹಾಕೊಂಡು ಕೂತ್ಕೊಂಡು ಒಳಗಡೆನೆ ಇತ್ತು ಅಂತ ಹೇಳಿದ್ರೆ ಎಷ್ಟು ಸಂಪದ್ಭರಿತವಾಗಿತ್ತು ಯೋಚನೆ ಮಾಡಿ. ಹೊರಗಡೆ ಬರಲಿಲ್ಲ ಅಂತಂದ್ರೆ ಎಲ್ಲಾ ವೇಳೆ ಒಳಗಡೆ ಇತ್ತು, ಅಷ್ಟು ಸಂಪದ್ಭರಿತವಾಗಿತ್ತು. ನಾ ಏನು ಮಾಡ್ಬೇಕು ಅಂತ ತ್ಯಾಗ ಮಾಡ್ಬೇಕಾಗ ಈ ಪೈಲ್ವಾನ್ ಇರ್ತಾನಲ್ಲ, ಒಂದ್ಸತಿ ನಮ್ಮಲ್ಲಿ ರಾತ್ರಿ ಹೊತ್ತು ನಾವು ಯುದ್ಧ ಮಾಡಲ್ಲ, ನಾವು ಸೂರ್ಯ ಮುಡಿದ್ರೆ ಯುದ್ಧ ಮಾಡಲ್ಲ ಅಂತ ಇವನೇನ್ ಮಾಡ್ತಾರೆ ಅಂತಂದ್ರೆ, ಅವರು ತಿರ್ಗಾ ಶಿವಾಜಿ ತರನೇ ಇರಲ್ಲ, ಉಡಾ ಇರುತ್ತಲ್ಲ, ಉಡಾ ತಗೊಂಡೋಗಿ ಹಾಕ್ಬಿಟ್ಟು ಮೇಲೆ ಹಾಕಿ ರಾತ್ರಿ ಹೋಗಿ ಅವ್ರು ತನ್ನ ಜೊತೆ ಬಂದಿರ್ತಾರಲ್ಲ ಯಾರು ಪೈಲ್ವಾನ್ ಕಲ್ಲಿ ಹೋಗಿ ರಾತ್ರಿ ಹೋಗಿ ಅವ್ರನ್ನ ಹೋಗಿ ಒಳಗಡೆಯಿಂದ ಹೆಬ್ಬಾಗಿಲು ಬಾಗಿಲು ತೆಗೆದುಬಿಡ್ತಾನೆ. ಬಾಗಿಲು ತೆಗೆದು ಹೋಗಿ ನುಗ್ಗಿ ಅವ್ರ ಮೇಲೆ ದಾಳಿ ಮಾಡಿ ಇದನ್ನ ದೇವನಹಳ್ಳಿನ ವಶಪಡಿಸ್ಕೊಳ್ತಾರೆ. ಆ ರೀತಿ ವಶಪಡಿಸಿಕೊಂಡಂತ ಆ ಅನಕ್ಷರಸ್ಥ ಪೈಲ್ವಾನ್ ಬೇರೆ ಯಾರು ಆಗಿದ್ದಲೆ ಅವನೇನೆ ಹೈದರಾಲಿ. ಯಾಕೆ ಎಲ್ಲರ ಕೇಳ್ತಾರಲ್ಲ, ಟಿಪ್ಪು ರಾಜ ಅಂತ ಹೇಳ್ತಾರೆ. ಟಿಪ್ಪು ರಾಜ ಅಲ್ಲ, ಯಾಕೆಂದ್ರೆ ಟಿಪ್ಪು ರಾಜ ಅಂದ್ರೆ ಯಾರು ಬರ್ಬೇಕು, ವಂಶ ಪರಂಪರೆ ಬಂದ್ರೆ ರಾಜ. ಟಿಪ್ಪು ಯಾರ ಮಗ? ಹೈದರಾಲಿ. ಏನಾಗಿದ್ದ? ನಿರಕ್ಷರ ಕುಕ್ಷಿ ಪೈಲ್ವಾನ್ ಅಷ್ಟೇನೆ. ಅವನು ಆ ಕಡೆಯಿಂದ ಬಂದು ಅವನಿಗೆ ಓದಕ್ ಬರೆಯಕ್ಕೆಲ್ಲ ಬರ್ತಿಲ್ಲ, ಅಂದ್ರೆ ತುಂಬಾ ಜ್ಞಾನ ಇತ್ತು. ಅಂದ್ರೆ ಅಕ್ಷರಸ್ಥ ಬೇರೆ ಬುದ್ಧಿವಂತರು ಬೇರೆ, ಅನಕ್ಷರತೆ ಬೇರೆ ಬುದ್ಧಿವಂತರು. ಓದಕ್ ಬರೆಯಕ್ ಬರ್ತಿರ್ಲಿಲ್ಲ. ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಕ್ರಮೇಣವಾಗಿ ರಾಜ ಯಾವಾಗ ಖುಷಿಯಾಗ್ಬಿಡುತ್ತೆ ಇನ್ನೊಂದ ಅಂತಲ್ಲಿ ಅವನ್ನ ಕರ್ಕೊಂಡು ತಮಿಳ್ನಾಡು ಕಡೆ ಒಂದು ದೊಡ್ಡದಾಗಿ ಒಂದು ನಡೀತಾ ಇರ್ತಾರೆ, ಕ್ಷಿಪ್ರ ಹೋಗಿ ಕಳಿಸ್ತಾನೆ, ಅಲ್ಲೋಗಿ ನಡ್ಕೊಂಡ್ ಬರ್ತಾನೆ. ಹೀಗೆಲ್ಲ ಮಾಡಿ ರಾಜನಿಗೆ ಒಂದು ಒಳ್ಳೆಯ ಅಭಿನವ ಬಂದ ಸಿಗುತ್ತೆ. ಯಾವಾಗ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಸತ್ತು ಹೋಗ್ತಾರೋ ಅವಾಗ ಇಡೀ ಮೈಸೂರು ಮೇಲೆ ಯಾರು ದಾಳಿ ಮಾಡಕ್ ಬಂದಾಗ ಒಂದು ರಾಣಿ ಬಂದು ಹೇಳ್ತಾರೆ, ಸ್ವಲ್ಪ ಸೇನಾಧಿಪತಿ ಆಗಿರ್ತಲ್ಲ, ನೋಡ್ಕೊಳಪ್ಪ ಅಂತ ಹೇಳ್ತಾನೆ. ರಾಣಿ ನೋಡ್ಲಿಕ್ಕೆ ನಾನೆಲ್ಲೋ ಮನೆಯಿಂದ ಹೋಗ್ತಾ ಇದ್ದೀನಿ, ನಾನು ಹೇಳ್ತೀನಿ ಸ್ವಾಮಿ ಸ್ವಲ್ಪ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಒಂದು ವಾರ 15 ದಿವಸ ನಿಮ್ಮ ಮನೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ನೀವು 15 ದಿವಸ ಮಾತ್ರ ನಿಮ್ಮ ಮನೆ ನೋಡ್ಕೋಬೇಕು. ನೀವು ಅದನ್ನ ಬೇರೆ ಯಾರು ಮಾರ್ಬಿಟ್ಟು ನಿಮ್ಮ ಮಗನಿಗೆ ಆ ಮನೆ ರಿಜಿಸ್ಟರ್ ಮಾಡ್ಕೊಟ್ರೆ ಮಾಡ್ಕೊಡ್ಬೋದಾ? ಅದೇ ಆಗಿತ್ತು. ಯಾವಾಗ ರಾಜರಲ್ಲಿ ಮೈಸೂರು ಇಮ್ಮಡಿ ಕೃಷ್ಣರಾಜ ಒಡೆಯರ ಸತ್ವವಿರ್ತಾರೆ ಯಾರು ಇರಲಿಲ್ವೋ ಆಗ ಇಲ್ಲೇನ್ ಮಾಡ್ತಾನೆ, ಮೈಸೂರು ರಾಜರನ್ನ ಪಕ್ಕಕ್ಕೆ ಸರಿಸಿ, ರಾಣಿನ ಪಕ್ಕಕ್ಕೆ ಸರಿಸಿ ಇವನಲ್ಲಿ ರಾಜ್ಯ ಆಗ್ತಾನೆ. ಹಾಗೆ ಸುಮಾರು 20-30 ವರ್ಷಗಳ ಕಾಲ ಅದು ಮೊಘಲರಿಂದ ಅದು ಮೈಸೂರಿಗೆ ಬಂದಿತ್ತು. ಮೈಸೂರಿಂದ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬರುತ್ತೆ. ಸಹಜವಾಗಿ ಮೈಸೂರು ಬಂತಂದ್ರೆ ಬೆಂಗಳೂರು ಯಾರದಲ್ಲಿತ್ತು, ಮೈಸೂರು ಅರಸಲ್ಲಿತ್ತು. ಬೆಂಗಳೂರು ಸಹ ಅವನಿಂದನೇ ಬರುತ್ತೆ. ಇವತ್ತಿನ ದಿವಸ ನಾವು ನೋಡ್ತೀವಲ್ಲ, ಏನು ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಕೋಟೆ ಜನ ಏನ್ ಮಾಡ್ತೀವಿ, ಕೋಟೆ ದೇವಸ್ಥಾನ ನೋಡ್ತೀವಲ್ಲ, ಆ ಕೋಟೆನೇ ಬಂದು ಟಿಪ್ಪು ಸುಲ್ತಾನ್ನ ಕೋಟೆ ಆಗಿರುತ್ತೆ. ಟಿಪ್ಪು ಸುಲ್ತಾನ್ಗೆ ಆ ಕೋಟೆ ತುಂಬಾ ಇಷ್ಟ. ನಾನು ಈಗಾಗಲೇ ಹೇಳಿದೆ, ಮೈಸೂರು ಇವರು ನಮ್ಮ ಕೆಂಪೇಗೌಡ ಕೆರೆಗಳೆಲ್ಲ ಕಟ್ಟಿದ್ರು, ಸುಮಾರು ಕೆರೆಗಳು ಅಂತ ಕಟ್ಟಿದ್ರಲ್ಲ, ಅಂತ ಕೆರೆಯಲ್ಲಿ ಇವತ್ತು KR ಮಾರ್ಕೆಟ್ ಇದೆಯಲ್ಲ, ಕೃಷ್ಣರಾಜ ಮಾರ್ಕೆಟ್ ಇದೆಯಲ್ಲ, ಆ ಜಾಗದಲ್ಲಿ ಒಂದು ಸಿದ್ದಿಕಟ್ಟೆ ಅಂತ ಇತ್ತು. ಸಿದ್ದಿಕಟ್ಟೆ ಅಂದ್ರೆ ಕಲ್ಯಾಣಿ ಕೆರೆ, ಅದು ಆ ಕೆರೆ ಕಟ್ಟಿ ಇರ್ತದೆ. ಕೆರೆ ಕಟ್ಬಿಟ್ಟು ಅಲ್ಲಿ ಸಿದ್ದಿಯನವರು ಅವರ ಯಾರೊಬ್ರು ಇವರು ಏನೋ
ಸಂಬಂಧಿಕರು ಅವರು ಆ ಕೆರೆ ಕಟ್ತಾ ಇರ್ಬೇಕು ಅವರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೋಗ್ಬಿಡ್ತಾರೆ. ಅವರ ಹೆಸರು ಸಿದ್ದಿಕಟ್ಟೆ ಅಂತಿತ್ತು. ಆ ಸಿದ್ದಿಕಟ್ಟೆ ಎದುರುಗಡೆ ಅಲ್ಲೇನ್ ಮಾಡ್ಕೊಂಡು ಕೆರೆ ಕಟ್ಟಿರ್ತಾರೆ. ಅವ್ರು ನೀವೆಲ್ಲ ಹಳೆಯಲ್ಲಿ ಹಳ್ಳಿಗಳಿಗೆಲ್ಲ ಗೊತ್ತಿರ್ತಾರೆ. ಹಳ್ಳಿಯಿಂದ ಬಂದ್ರೆ ಅಲ್ಲಿ ಸಂತೆಗಳು ನಡೀತಿದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಕೆರೆ ಪಕ್ಕದಲ್ಲೇ ಸಂತೆಗಳು ನಡೀತಾ ಇತ್ತಲ್ಲ, ಆ ರೀತಿ ಎಲ್ಲ ಸಂತೆ ಚಿಕ್ಕಪೇಟೆ ದೊಡ್ಡಪೇಟೆ ಎಲ್ಲ ಸಂತೆಗಳು ನಡೀತಾ ಇತ್ತು. ಅಂತಹ ಜಾಗದಲ್ಲಿ ಅದ್ರ ಪಕ್ಕದಲ್ಲೇ ಕೋಟೆ ಕಟ್ಟಿರ್ತಾರೆ. ಅಲ್ಲಿ ಕೋಟೆ ಪಕ್ಕದಲ್ಲೇ ಇರುತ್ತೆ. ಅಂತಹ ಕೋಟೆ ಕಾಲದಲ್ಲಿ 1790 ಇಸ್ವಿಲಿ ಲಾರ್ಡ್ ಕಾರ್ನವಾಲಿಸ್ ಅಂತ ಇರ್ತಾನೆ. ಅವನು ತಮಿಳುನಾಡು ಟ್ರೈನ್ನೆಲ್ಲ ಹೊಡ್ಕೊಂಡು ಬರ್ತಾನೆ. ಹೊಡ್ಕೊಂಡು ಬಂದು ಇವತ್ತು ಹಲಸೂರು ಗೇಟ್ ಇದೆಯಲ್ಲ, ಹಲಸೂರು ಗೇಟ್ ಅಲ್ಲಿ ಬಂದವನು ನಿಂತ್ಕೊಳ್ತಾನೆ. ಹಲಸೂರು ಗೇಟ್ ಮೇಲೆ ನಿಂತ್ಕೊಂಡು ಬಂದು ಈ ಕೋಟೆ ಮೇಲೆ ದಾಳಿ ಮಾಡಬೇಕು ಅಂತ ಹೋಗ್ತಾನೆ. ದಾಳಿ ಮಾಡ್ಕೊಳ್ಬೇಕು ಅಂದ್ರೆ ಅವ್ನು ಸೈನ್ಯಗಳೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿದಾಗ ಅವಾಗ ಮಳೆ ಇರ್ತಿದ್ರೆ ಬರ ಬಂದ್ಬಿಡುತ್ತೆ. ಆ ಸಿದ್ದಿಕಟ್ಟೆ ಎಲ್ಲ ಒಣಗೋಗಿರುತ್ತೆ. ಸಿದ್ದಿಕಟ್ಟೆ ಒಣಗೋದಾಗ ಆ ಸಿದ್ದಿಕಟ್ಟೆಯನ್ನು ಮುಚ್ತಾನೆ. ಮುಚ್ಬಿಟ್ಟು ಅಲ್ಲೇ ಡೇರೆ ಹಾಕೊಳ್ತಾನೆ. ಇವತ್ತು ಏನ್ KR ಮಾರ್ಕೆಟ್ ನೋಡ್ತಿದ್ವಲ್ಲ ಅದರ ಮೂಲತಃ ಹೆಸರು ಸಿದ್ದಿಕಟ್ಟೆ. ಅಲ್ಲಿ ಕೂತ್ಕೊಂಡು ಯುದ್ಧ ಮಾಡಕ್ಕೆ ಹೋಗ್ತಾನೆ. ಆ ಕಾಲದಲ್ಲಿ ಅವಾಗ ಅಲ್ಲಿ ಟಿಪ್ಪು ಇರೋದಿಲ್ಲ. ಟಿಪ್ಪು ಇಲ್ಲಬೇಕಿದ್ರೆ ಅವರ ಕೊತ್ವಾಲಿದ್ದನ್ನ ಬಹದ್ದೂರ್ ಖಾನ್ ಅಂತ ಇರ್ತಾನೆ. ಆ ಬಹದ್ದೂರ್ ಖಾನ್ ಮತ್ತೆ ಇವನು ಅದೇ ಆಗ್ಲೇ ಇವ್ರ ಹತ್ರ ಬ್ರಿಟಿಷ್ ಹತ್ರ ಒಳ್ಳೊಳ್ಳೆ ಆಧುನಿಕ ಶಸ್ತ್ರ, ಅವತ್ತಿನ ಕಾಲಕ್ಕೆ ಆಧುನಿಕ ಶಸ್ತ್ರಾಸ್ತ್ರ ಇರುತ್ತೆ. ಸುಮಾರು ಒಂದು ವಾರ 15 ದಿವಸಗಳ ಕಾಲ ನೋಡ್ತಾರೆ. ಅವರು ಸಹ ತೆಗೆಯಬೇಕಂದ್ರೆ ಯಾವ ತರ ನಾವು ಮಾಡಿದವರು ನಮ್ಗೆ ಇದೇ ಬರುತ್ತೆ ಅಂತ ಕರ್ಮ ಮಾಡಿದ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೇನೆ ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಆ ಕಾರ್ನವಾಲಿಸು ರಾತ್ರಿ ಹೊತ್ತು ಹೋಗಿ ತಿರುಗಿ ಹೋಗಿ ಅವನು ಸಹ ರಾತ್ರಿ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಳ್ತಾನೆ. 1790 ಇಸ್ವಿಲಿ 3ನೇ ಆಂಗ್ಲೋ ಇಂಡಿಯನ್ ಯುದ್ಧ ಆಗುತ್ತೆ. ಆ 3ನೇ ಆಂಗ್ಲೋ ಇಂಡಿಯನ್ ಯುದ್ಧ ನಡೆದಿದ್ದು ಇವತ್ತಿನ KR ಪೇಟೆ, ಸರಿ ಕೃಷ್ಣರಾಜಪೇಟೆ ಏನು KR ಮಾರ್ಕೆಟ್ ಇದೆಯಲ್ಲ ಆ ಜಾಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿಗೆ ಬೆಂಗಳೂರು ಯಾರ ಪಾಲಾಗತ್ತೆ? ಬ್ರಿಟಿಷ್ ಪಾಲಾಗತ್ತೆ. ನಾವು ಎಲ್ಲಿಂದ ನೋಡ್ಕೊಂಡ್ ಬಂದ್ವಿ? ಕೆಂಪೇಗೌಡರು ನೋಡಿದ್ವಿ. ಕೆಂಪೇಗೌಡರಿಂದ ನಾವು ಬಿಜಾಪುರ ಸುಲ್ತಾನ್ ನೋಡ್ಕೊಂಡ್ವಿ. ಬಿಜಾಪುರ ಸುಲ್ತಾನ್ರಿಂದ ಅಲ್ಲಿ ಇದಕ್ಕೆ ಹೋಗಿತ್ತು, ಹೈದರಾಲಿಗೆ ಹೋಗಿತ್ತು. ಅಲ್ಲಿಂದ ವಾಪಸ್ಸು ಮೈಸೂರು ರಸ್ತೆ ಬಂತು. ಮೈಸೂರು ರಸ್ತೆಯಿಂದ ಈಗ ಬ್ರಿಟಿಷ್ ಅಲ್ಲಿ ಮೈಸೂರು ರಸ್ತೆ ಆದ್ಮೇಲೆ ಬ್ರಿಟಿಷ್ ಅಲ್ಲಿ ಇವನು ನಮ್ಮ ಟಿಪ್ಪುನು ತಗೊಂಡಿದ್ದ. ಟಿಪ್ಪು ಆದ್ಮೇಲೆ ಬ್ರಿಟಿಷರಿಗೆ ಹೋಯ್ತು. ನಿಮ್ಗೆ ಎಷ್ಟು ಜನಕ್ಕೆ ಇವಾಗ ಕನೆಕ್ಟ್ ಮಾಡ್ಕೊಳ್ಳಿ, ಅದರ ಪಕ್ಕದಲ್ಲೇನೆ ಒಂದು ರಾಯಲ್ ಸರ್ಕಲ್ ಇದೆ. ಅಲ್ಲಿಂದ ಎಷ್ಟು ದೂರ ರಾಯಲ್ ಸರ್ಕಲ್? ಒಂದು 200 ಅರ್ಧ ಕಿಲೋಮೀಟರ್. ಆ ರಾಯಲ್ ಸರ್ಕಲ್ ಅಲ್ಲಿ ಒಂದು ಚರ್ಚ್ ಕಟ್ತಾರೆ. ಅಲ್ಲಿ ಯಾವ ಚರ್ಚ್ ಇದೆ? ಅಲ್ಲಿ ಚರ್ಚ್ ಇದೆ. ಆ ಚರ್ಚ್ ಕಟ್ತಾರೆ. ಬರೀ ಚರ್ಚ್ ಕಟ್ಟೋದಿಲ್ಲ, ಅದ್ರ ಪಕ್ಕದ ಒಂದು ಸ್ಕೂಲು ಕಟ್ತಾರೆ. ಇವತ್ತು ಅಲ್ಲಿ ಇದಿದೆ, ಸ್ಕೂಲ್ ಇದೆ. ಸೆಂಟ್ ಜೋಸಫ್ ಚರ್ಚ್, ಸೆಂಟ್ ಜೋಸಫ್ ಸ್ಕೂಲು ಇದೆ. ಅಲ್ಲೊಂದು ಚರ್ಚ್ ಕಟ್ತಾರೆ. ಸ್ಕೂಲು ಕಟ್ಟಿ ಯಾಕಂದ್ರೆ ಅವರಲ್ಲಿ ಹೊಸ ಮಾಡ್ಕೊಳ್ತಾರಲ್ಲ, ಕೋಟೆ ಕಟ್ಟು ಮಾಡ್ಕೊಳ್ತಾರೆ. ಇಷ್ಟ್ರ ಮಧ್ಯೆ ಏನಾಗತ್ತೆ ಅಂದ್ರೆ 1899 ಇಸ್ವಿಲಿ 4ನೇ ಆಂಗ್ಲೋ ಇಂಡಿಯನ್ ಯುದ್ಧ ಆಗುತ್ತೆ. ಅದು ಶ್ರೀರಂಗಪಟ್ಟಣದಲ್ಲಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಬ್ರಿಟಿಷರು ಮತ್ತೆ ಟಿಪ್ಪು ಎದುರುಗಡೆ ನಡೆಯುತ್ತೆ. ಟಿಪ್ಪುನ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಅಲ್ಲಿ ಶ್ರೀರಂಗಪಟ್ಟಣನ ವಶಪಡಿಸ್ಕೊಳ್ತಾರೆ. ಶ್ರೀರಂಗಪಟ್ಟಣ ವಶಪಡಿಸ್ಕೊಂಡಾಗ ತುಂಬಾ ಚೆನ್ನಾಗಿತ್ತು ಶ್ರೀರಂಗಪಟ್ಟಣ, ಮೈಸೂರೆಲ್ಲ ಅಂತ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ. ನಾವೆಲ್ಲ ಸಿಪಾಯಿ ದಂಗೆ ಅಂತ ಕೇಳಿದ್ವಿ. ಸಿಪಾಯಿ ದಂಗೆ ಅಂತ ಕೇಳಿದ್ರೆ ಯಾವಾಗ ಹೇಳ್ತೀವಿ ನಾವು? 1857 ಅದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಅದು 1000 ಹೇಳ್ತಾರೆ. ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋದು. ಸಿಪಾಯಿ ದಂಗೆ ಅಂತ ಹೇಳೋದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಅದು ಸಿಪಾಯಿ ಸಂಖ್ಯೆ 1857 ಅಂತ ಇರ್ತೀವಿ. ಆದ್ರೆ 1800ನೇ ಇಸ್ವಿಯಲ್ಲಿ ಸಿಪಾಯಿ ದಂಗೆ ನಡೆದಿತ್ತು. 1805ನೇ ಇಸ್ವಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರಲ್ಲಿ ನಾವು ನೋಡೋದಲ್ಲ, ಶ್ರೀರಂಗಪಟ್ಟಣ ಅಂತ ಹೇಳೋದಲ್ಲ, ಆ ಶ್ರೀರಂಗಪಟ್ಟಣದಲ್ಲಿ ವಶಪಡಿಸ್ಕೊಂಡ್ಮೇಲೆ ಅವಾಗೆಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಬ್ರಿಟಿಷ್ ಸೈನ್ಯಗಳು ಉಳ್ಕೊಂಡ್ಬಿಡ್ತಾರೆ. ಅವಾಗೆಲ್ಲ ವಾರ್ ಲೈನ್ಸ್ ಅಂತ ಕೊಟ್ಟಿತ್ತು. ಇವಾಗ ನೀವೆಲ್ಲ ಹೊರಗಡೆ ಹೋಗ್ತಿರಲ್ಲ, ಪರ್ ಡೀಮ್ ಅಂತ ಕೊಡ್ತಾರಲ್ಲ. ನೀವೆಲ್ಲ ಒಂದು ಪ್ರದೇಶದ ಒಂದು ಕೆಲಸ ಮಾಡ್ತಿರ್ತೀರಿ, ಕೆಲಸ ಬೇರೆ ಕಡೆ ಹೋದ್ರೆ ಪಡೀಮ್ ಕೊಡ್ತಾರೆ. US ಹೋದ್ರೆ $40 $50 ಕೊಡ್ತಾರೆ. ನೀವು ಬೇರೆ ಕಡೆ ಹೋದ್ರೆ ಕೊಡ್ತಾರಲ್ಲ, ಅದೇ ತರ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಬೇರೆ ಬೇರೆ ಕಡೆ ಬಂದು ಯುದ್ಧ ಮಾಡಕ್ ಬಂದಿರ್ತಾರಲ್ಲ, ವಾರ್ ಲೈನ್ಸ್ ಯುದ್ಧ ಬಗ್ಗೆ ವಾರ್ ಲೈನ್ಸ್ ಅಂತ ಕೊಡ್ತಿರ್ತಾರೆ. ಆ ವಾರ್ ಲೈನ್ಸ್ ಕೊಟ್ಟಿದ್ದಾಗ ಅದಂದ್ರೆ ಸಂಬಳ ಜೊತೆ ವಾರ್ ಲೈನ್ಸ್. ಹಾಗಾಗಿ ಅವ್ರು ಸಂಬಳ ಬರ್ತಿರುತ್ತೆ, ವಾರ್ ಲೈನ್ಸ್ ಬರ್ತಿರುತ್ತೆ. ಆರಾಮಾಗಿ ಸೈನಿಕರೆಲ್ಲ ಆರಾಮಾಗಿ ಒಂದು 6-7 ವರ್ಷ ಅಲ್ಲೇನೆ ಬೀಳ್ಬಿಟ್ಬಿಟ್ಟಿರ್ತಾರೆ. ಆಗ ವೆಲ್ಲೆಸ್ಲಿ ಅಂತ ಬರ್ತಾನೆ. ವೆಲ್ಲೆಸ್ಲಿ ಬಂದಾಗ ಅಲ್ಲೊಂದು ಇದು ನಡೆಯುತ್ತೆ, ಅಕೌಂಟೆಂಟ್ಸ್ ಎಲ್ಲ ಬಂದಲ್ಲಿ ಚೆಕ್ ಮಾಡ್ತಾರೆ. ಆಡಿಟ್ ನಡೆಯುತ್ತೆ. ಆಡಿಟ್ ನಡೆದಾಗ ಹೇಳ್ತಾರೆ, ಅರೆ ಯುದ್ಧ ನಡೆದಾಗ 7-8 ವರ್ಷ ಆಗುತ್ತೆ, ಯುದ್ಧ ನಡೆದ 7-8 ವರ್ಷ ಇನ್ನೂ ಯಾಕೆ ವಾರ್ ಲೈನ್ಸ್ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದಲ್ವಾ ಅಂತ ಏನ್ ಮಾಡ್ತಾರೆ, ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ಇಂಡಿಗೆ ಒಂದು ದಿವಸ ನಿಲ್ಲಿಸ್ಬಿಡ್ತಾನೆ. ಯಾವಾಗ ಇವರಿಗೆ ಎಕ್ಸ್ಟ್ರಾ ದುಡ್ಡು ಬರೋದು ನಿಂತೋಯ್ತು ಅವಾಗ ದಂಗೆ ಎದ್ಬಿಡ್ತಾರೆ. ದಂಗೆ ಇದ್ದಾಗ ಸ್ವತಃ ಏನು ಬ್ರಿಟಿಷ್ ಅವರು ಇರ್ತಾರಲ್ಲ ಅವರ ಸೈನಿಕರೇ ಬ್ರಿಟಿಷರ ಮೇಲೆ, ಬ್ರಿಟಿಷ್ ಸೈನಿಕರು ಯಾರು ಅವರು ನಮ್ಮವರೇ ದಂಗೆ ಇರ್ತಾರೆ. ಆಗ ಮೈಸೂರು ಅರಸರು ರಾಣಿ ಇರ್ತಾರೆ. ರಾಣಿಯರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಕಿತ್ಕೊಂಡಿದ್ದಾರೆ ಅಂತ ಗೊತ್ತು, ಆದ್ರೂ ಇದರಿಂದ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಸುಮಾರು 2000 ಜನ ಸೈನಿಕರನ್ನ ಕಳಿಸಿ ಅವ್ರನ್ನ ದಂಗೆಯನ್ನ ಸ್ಥಾಪನೆ ಮಾಡ್ತಾರೆ. ಆವಾಗ ಅನ್ಸತ್ತವರಿಗೆ ಇನ್ನು ಮೈಸೂರಿಂದ ನಮ್ಗೆ ಕ್ಷೇಮ ಅಲ್ಲ. ಆಗ ಬ್ರಿಟಿಷ್ ಪ್ರಾವಿನ್ಸ್ 2 ಕಡೆ ಇರುತ್ತೆ. ಎಲ್ಲಿ ಬ್ರಿಟಿಷ್ ಪ್ರಾವಿನ್ಸ್? ಒಂದು ಮಡ್ರಾಸ್ ಇರುತ್ತೆ, ಇನ್ನೊಂದು ದೂರ ಕಲ್ಕತ್ತಾ ಇರುತ್ತೆ. ಮಡ್ರಾಸ್ ದೂರ ಕಲ್ಕತ್ತಾ ಇರುತ್ತೆ. ಹಾಗಾಗಿ ಮಡ್ರಾಸ್ಗೆ ಹತ್ರ ಅಷ್ಟೊಳಗಾಗ್ಲೇ ಜೋಲಾರ್ಪೇಟೆವರೆಗೂ ರೈಲೆಲ್ಲ ಆಗ್ತಾ ಇರುತ್ತೆ. ಮಡ್ರಾಸ್ ಮತ್ತೆ ಬೆಂಗಳೂರು ರೈಲ್ ಆಗ್ತಾ ಇರುತ್ತೆ. ಈಗ
ರೈಲ್ವೆ ಟ್ರ್ಯಾಕ್ ಆಯ್ತು, ಅಲ್ಲಿವರೆಗೂ ರೈಲ್ವೆ ಟ್ರ್ಯಾಕ್ ಬಂದ್ಬಿಡುತ್ತೆ. 1910 ರೈಲ್ವೆ ಟ್ರ್ಯಾಕ್ ಬಂದ್ಬಿಡುತ್ತೆ. ಈ ರೈಲ್ವೆ ಟ್ರ್ಯಾಕ್ ಬಂದ್ರೆ ಏನ್ ಮಾಡ್ತಾರೆ, ನಿಧಾನವಾಗಿ 1806ರಿಂದ 9-10 ಇಲ್ಲಿಗೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಆ ಬೆಂಗಳೂರು ವಾಪಸ್ ಬಂದಾಗ ಇದೇ ಇಲ್ಲಿಗೆ ಬರ್ತಾರೆ. ಇಲ್ಲಿ ನಮ್ಮ ಕೋಟೆ ಹತ್ರ ಬರ್ತಾರೆ. ಆದ್ರೆ ಕೋಟೆ ಪಕ್ಕದಲ್ಲಿ ಏನಿರ್ತಲ್ಲ, ಇದದ್ದು ಸೆಂಟ್ ಫಿಲಾಮಿನಸ್ ಸೆಂಟ್ ಜೋಸೆಫ್ ಚರ್ಚ್ ಅಲ್ಲಿ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಅಗ್ರಹಾರ ಇರುತ್ತೆ. ಇಲ್ಲಿ ಇವರಿಗೆ ಸರಿ ಆಗಲ್ಲ ಇದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲಿ ಇದ್ರ ಜೊತೆ ಇರಕ್ಕಾಗೋದಿಲ್ಲ, ನಮ್ಮ ಶೈಲಿನೇ ಬೇರೆ ಇರ್ಬೋದು. ನೀವು ಗಮನಿಸಿ ನೋಡಿ, ಅಲ್ಲಿವರೆಗೂ ಅಪ್ ನಮ್ಗೆ ಏನಿದೆಲ್ಲ ಏನು ಸಂಪಂಗಿ ರಾಮನಗರ, ಅದೇ ಸಂಪಂಗಿ ರಾಮನಗರ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಆಕ್ಟಿಸ್ ಅಂತ ಆ ಕಡೆ ಅಲ್ಲಿವರೆಗೂ ಇದೆಲ್ಲ ಇದೆಯಾ ನಮ್ಮ ವಿಧಾನಸೌಧದಲ್ಲಿ, ಅಲ್ಲಿವರೆಗೂ ಹಳೆ ಬೆಂಗಳೂರು. ಅದಾದ್ಮೇಲೆ ಏನ್ ಬರುತ್ತೆ, MG ರೋಡು, ಬ್ರಿಗೇಡ್ ರೋಡು, ಮರ್ಫಿ ಟೌನು, ಆಸ್ಟಿನ್ ಟೌನು, ಆ ಟೌನ್, ಈ ಟೌನ್ ಎಲ್ಲ ಬರುತ್ತೆ. ಕಾಕ್ಸ್ ಟೌನು, ಕುಕ್ಸ್ ಟೌನ್ ಬರುತ್ತೆ. ಅಂದ್ರೆ ಅಲ್ಲಿಗೆ ಬ್ರಿಟಿಷರ ಮುಂದಿನ ಬರುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಹಳೆ ಬೆಂಗಳೂರು ಹಾಗೆ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಇವರು ಹಳೆ ಬೆಂಗಳೂರು ನಮಗೆ ಸತ್ತಾಗೋದಿಲ್ಲ ಅಂತ ಹೇಳಿ ಇವರೇ ಹೊಸ ಬೆಂಗಳೂರು ಕಟ್ಕೊಳ್ತಾರೆ. ಆ ಬೆಂಗಳೂರಲ್ಲಿ MG ರಸ್ತೆ, ಇವಾಗ MG ರಸ್ತೆ ಅವತ್ತಿನ ದಿವಸ ಅದನ್ನ ಮಾಡ್ಕೊಂಡು ಅಲ್ಲಿ ಅವರು ಒಂದು ದೊಡ್ಡದಾದ ಸಾಮ್ರಾಜ್ಯ ಕಟ್ಕೊಳ್ತಾ ಶುರು ಮಾಡ್ತಾರೆ. ಇಡೀ ಅವರೆಲ್ಲ ಹವಾಮಾನ ಚೆನ್ನಾಗಿರುತ್ತಲ್ಲ, ಕಾಕ್ಸೋನ್ ಎಲ್ಲ ರೈಲ್ವೆ ಟ್ರ್ಯಾಕ್ ಇರುತ್ತೆ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೆಲ್ಲ ಆ ಕಡೆ ಎಲ್ಲ ಮಾಡ್ಕೊಂಡು ಎಲ್ಲ ಅವರು ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆಗಳನ್ನ ಕಟ್ಕೊಳ್ತಾರೆ. ಅವ್ರ ಮೋಜು ಮಸ್ತಿಗೋಸ್ಕರ ಇವತ್ತು ನಾವು MG ರೋಡ್ ಹೋಗ್ತೀವಲ್ಲ, ನ್ಯೂ ಇಯರ್ ಏನ್ ಮಾಡ್ತೀವಿ ನಾವು, MG ರೋಡ್ ಹೋಗ್ತೀವಲ್ಲ. ಇವತ್ತಿನ ಕಾಲದಲ್ಲ, ಅವತ್ತಿನ ಕಾಲದಲ್ಲಿ ಇತ್ತು. ಬೆಂಗಳೂರಿಗೆ ಒಂದು ಏನೋ ಬೆಂಗಳೂರಿಗೆ ಇನ್ನೊಂದು ಪಬ್ ಸಿಟಿ ಅಂತ ಕರೀತಾರೆ. ಪಬ್ ಸಿಟಿ ಇವಾಗ ನಾನು ಹೇಳಿದೆ, ಪಬ್ ಸಿಟಿ ಯಾವಾಗಿಂದ ಬಂತು ಬೆಂಗಳೂರು ಪಬ್ ಸಿಟಿ? ಯಾವಾಗ ಅಲ್ಲ, ಈಗ ಪಬ್ ಸಿಟಿ ಯಾವಾಗ ಬಂತು? ಎಲ್ಲ ಸಾಫ್ಟ್ವೇರ್ ಕಂಪನಿಗಳು ಬಂದ್ಮೇಲೆ ಪಬ್ ಸಿಟಿ ಅಂತ ಬಂತು ಅಂತ ಹೇಳ್ತಲ್ಲ. ಇದೆಲ್ಲ 1810 ಬಂದಿತ್ತು. ಏನಂತ ಹೇಳಿದ್ರೆ, ಇವತ್ತು ನಾವು ಒಪೇರಾ ಹೌಸ್ ಅಂತ ಹೇಳ್ತಲ್ಲ, ಬ್ರಿಗೇಡ್ ರೋಡ್ ಕಾರ್ನರ್ ಇದೆಯಲ್ಲ, ಅಲ್ಲಿ ಥಿಯೇಟರ್ ಇತ್ತಲ್ಲ, ಆ ಥಿಯೇಟರ್ ಅಲ್ಲಿ ಒಪೇರಾ ಥಿಯೇಟರ್ ಅಂತ ಇತ್ತು. ಅಲ್ಲಿ ಅದು ಯುದ್ಧ ಅಂದ್ರೆ ಇದು ಬಾಕ್ಸಿಂಗ್ ನಡೀತಾ ಇತ್ತು. ಅಲ್ಲೊಂದು ಮೋಜು ಮಸ್ತಿ ನಡೀತಿತ್ತು. ನಿಮ್ಗೆಲ್ಲ ಕೆಥಡ್ರಲ್ ಚರ್ಚ್ ಇದೆ, ಅಲ್ಲಿ ಕೆಥಡ್ರಲ್ ಚರ್ಚ್ ಕಟ್ಕೊಂಡ್ರು ಅಲ್ಲೊಂದು. ಅದಾದ್ಮೇಲೆ ಇನ್ಫ್ಯಾಂಟ್ರಿ ಚರ್ಚ್ಗಳು ಕಟ್ಕೊಂಡ್ರು. ಎಲ್ಲ ಸುತ್ತಲೂ ನೋಡಿ ಎಲ್ಲ ಚರ್ಚ್ಗಳಿದೆ, ಅದ್ರ ಪಕ್ಕದಲ್ಲೇ ಒಂದೊಂದು ಮಾಡ್ಕೊಂಡು ಮಾಡಿ ಅವರಿಗೆ ನಾವು ನೀಲಗಿರೀಸ್ ನೋಡ್ತೀವಲ್ವಾ, ನೀಲಗಿರೀಸ್ ಕಾರ್ನಲ್ಲಿ ಒಂದು ದೊಡ್ಡದಾಗಿ ಒಂದು ಹೋಟೆಲ್ ಇದೆ, ವೆಜ್ ಹೋಟೆಲ್ ಇದೆ ದೊಡ್ಡದು. ಅವತ್ತಿನ ಜಾಗದಲ್ಲಿ ಅಲ್ಲೊಂದು ಬ್ರೂವರೀಸ್ ಇತ್ತು. ಈ ಬ್ರಿಟಿಷರಿಗೆ ಬೇಕಾದಂತಹ ಎಲ್ಲಾ ಮದ್ಯಗಳು ಮತ್ತೆ ಎಲ್ಲಾನು ಮಾಡ್ತಾ ಇದ್ರು. ಇದು ನಮ್ಮ ಬೆಂಗಳೂರಿಗೆ ಪಬ್ ಸಿಟಿ ಇವತ್ತಿಂದಲ್ಲ, 1810 ಬಂದಿತ್ತು. ಸೊ ಅಲ್ಲಿಂದ ಮಾಡ್ಕೊಂಡು ಪ್ರತಿಯೊಂದು ಮಾಡ್ಕೊಳ್ತಾ ಬಂದ್ರು. ಅದಾದ್ಮೇಲೆ ಅಲ್ಲಿ MEG ಕಟ್ಟಿದ್ರು, ಅಲ್ಸೂರ್ಕೆರೆ ಇದೆಲ್ಲ MEG ಕಟ್ಟಿದ್ರು. ಮೊದಲನೇ ಯುದ್ಧ ಬಂತಲ್ಲ, ವಿಶ್ವಯುದ್ಧ ನಡೀತಲ್ಲ, ವಿಶ್ವಯುದ್ಧ ನಡೆದಾಗ ಅಲ್ಲಿ MEG ಇಂದ ಹೋಗಿದ್ದು ಅವರಿಗೆ ಅಲ್ಲಿ ಸಹಾಯ ಮಾಡುವಂತ ಅವ್ರಿಗೋಸ್ಕರ ಅಲ್ಲಿ ಸಪ್ಪಸ್ ಅಂತ ಒಂದು ಕಟ್ಟಿದ್ದಾರೆ ನೋಡಿ. ಇವಾಗ ಎಷ್ಟು ಜನ ನೋಡಿ ಅಲ್ಲಿ ನೋಡಿದ್ರೆ ನಿಮ್ಗೆ ಅಲ್ಲೊಂದು ಯುದ್ಧದ ಇದೊಂದು ದೊಡ್ಡದಾಗಿ ಸ್ಮಾರಕ ಭವನಗಳಿದೆ, ಮತ್ತೆ ಎರಡು ಫಿರಂಗಿಗಳ ತರ ಇದೆ. ನೆಕ್ಸ್ಟ್ ಟೈಮ್ ಹೋದಾಗ ನೋಡಿ ಅಲ್ಲಿ, ಇವಾಗ ನೀವು ಕರೆಕ್ಟ್ ಮಾಡ್ಕೊಳ್ತೀರಿ. ಇಷ್ಟು ದಿವಸ ನೀವು ಬ್ರಿಗೇಡ್ ರೋಡ್ ಹೋಗ್ತಾ ಇರುತ್ತೆ, ಬ್ರಿಗೇಡ್ ರೋಡ್ ಅಲ್ಲ, ಆ ಬ್ರಿಗೇಡ್ ರೋಡ್ ಅಲ್ಲಿ ಬಂದಿದ್ದು ಅಲ್ಲಿಂದ ಮುಂದೆ ಬಂದಿದ್ದಲ್ಲ ಬ್ರಿಟಿಷ್ ಮಾಡ್ಕೊಂಡ್ರು. ಎಷ್ಟು ಜನಕ್ಕೆ ನಿಮ್ಗೆ ಈ ಎನ್ಸ್ಟೋನ್ ಟೌನ್ ಪಕ್ಕದಲ್ಲಿ ಒಂದು ಪಾಟ್ನಿ ಟೌನ್ ಅಂತ ಒಂದಿದೆ, ಎಷ್ಟು ಜನ ಕೇಳಿದಿರಿ? ಏನು ಪಾಟ್ನಿ ಟೌನ್ ಅಂದ್ರೆ ಏನದು? ಕುಂಬಾರರ ಪೇಟೆ ಇರ್ತೀವಲ್ಲ, ಇಲ್ಲಿ ಕುಂಬಾರರ ಪೇಟೆ ಇರ್ತೀವಲ್ಲ, ಅದು ಕುಂಬಾರರ ಪೇಟೆ. ಅದು ಯಾಕಪ್ಪ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು ರೋಚಕವಾದ ಕಥೆ ಇದೆ. ಈ ಎಲ್ಲಿಂದ ರೈಲ್ ಹಾಕೊಂಡ್ಬಂದ್ರೆ ಹಳಿಗಳು ಹಾಕೊಂಡು, ರೈಲ್ ಅಂತ ಹೇಳಿದ್ರೆ ಆಕ್ಚುಲಿ ಹಳಿಗಳಿಗೆ ಏನು ಹಳಿಗಳಿಗೆ ರೈಲ್ ಅಂತ ಕರೀತಾರೆ. ರೈಲ್ ಹಾಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿಂದೆಲ್ಲ ಬಂದ್ಬಿಟ್ರು. ಒಂದ್ ಸುಮಾರು 300-400 ಕುಟುಂಬಗಳು ಬಂದ್ರು. ಕುಟುಂಬಗಳೆಲ್ಲ ಬಂದು ಮುಗಿಸ್ಕೊಂಡ್ಮೇಲೆ ಏನಪ್ಪಾ ಮಾಡೋದ್ರಿಂದ ವಾಪಸ್ ಹೋಗಕ್ಕಾಗಲ್ಲ. ಅವರು ಬೆಂಗಳೂರಿಗೆ ಬಂದು, ಯಾರೇ ಆಗ್ಲಿ ಬೆಂಗಳೂರಿಗೆ ಬಂದು ಯಾರು ಹೊರಗಡೆ ಹೋಗಿದಾರೆ ಅಂದ್ರೆ ಕೈ ತೋರಿಸಿ, ಎಲ್ಲಾ ಬೆಂಗಳೂರಿಗೆ ಬರ್ತಾರೆ. ಒನ್ ವೇ ಟ್ರಾಫಿಕ್ ಇದು, ಹೋಗ ವಾಪಸ್ ಇಲ್ಲ ಇದು. ಬೆಂಗಳೂರಿಗೆ ಬಂದವರು ಯಾರು ಹೋಗಕ್ ಇಷ್ಟ ಪಡಲ್ಲ. ಅವ್ರು ಹೇಳ್ತಾರಲ್ಲ, ರಾಜರು ಹೋಗಿ ಕೇಳ್ತಾರೆ, ಅಪ್ಪ ಸ್ವಾಮಿ ನಾವು ಬಂದ್ಬಿಟ್ಟಿದೀವಿ, ನಾವು ವಾಪಸ್ ಹೋಗಲ್ಲ ಅಂದ್ರೆ, ಹೌದಾ ಇದೊಂದು ಕೆಲಸ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಹಳಿ ಬಿಟ್ಟರೆ ಇದೇನು ಒದ್ದೇನು ಹಳಿಲ್ವಲ್ಲ, ನಾನ್ ಬಿಟ್ಟರೆ ನಿಮ್ಗೆ ಮಡಿಕೆ ಇಟ್ಟಿಗೆಲ್ಲ ಬರುತ್ತೆ, ತಗೊಳ್ಳಿದೀವಲ್ಲ ಒಂದು ಕೆರೆ ಇತ್ತಲ್ಲ ಒಂದು, ಆ ತಗೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವತ್ತಿನಲ್ಲಿ ಇದೆಯಲ್ಲ ಪಾಟ್ನಿ ಟೌನ್ ಅಂತ ಇದೆಯಲ್ಲ, ಆ ಪಾಟ್ನಿ ಟೌನ್ ಸುಮಾರು 250-300 ವರ್ಷದ ಇತಿಹಾಸ. ಯಾಕೆ ಪಾಟ್ನಿ ಟೌನ್ ಬಂತು ಅಂತ ಹೇಳಿದ್ರೆ ಇದಕ್ಕೋಸ್ಕರ ಬಂದಿದ್ದು. ರೋಚಕವಾಗಿದೆಯಲ್ಲ ಅದು ನೋಡಿ. ಇವಾಗ ನೀವು ಕರೆಕ್ಟ್ ಮಾಡ್ಕೊಳ್ತೀರಿ ಎಲ್ಲೆಲ್ಲಿಗೆ ಅಂತ. ಆಯ್ತು, ಆದ್ಮೇಲೆ ಬೆಂಗಳೂರು ದೊಡ್ಡದಾಗ್ತಾ ಬಂತು. ದೊಡ್ಡದಾದ್ಮೇಲೆ ಅಲ್ಲಿ ಸುಮಾರು ಬಿಟ್ಬಿಡೋಣ, 1947 ಬರೋಣ. 1947 ನಮಗೆ ಬ್ರಿಟಿಷರಿಂದ ಸ್ವತಂತ್ರ ಬಂತು. ಸ್ವತಂತ್ರ ಬಂದ್ಮೇಲೆ ನಮ್ಮಲ್ಲಿ ಕೈಗಾರಿಕೆ ಬೇಕು ಅಂತ ಅನಿಸ್ತು. ಕೈಗಾರಿಕೆ ಬೇಕು ನೋಡಿ, ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೈಗಾರಿಕೆಗಳು ಮಾಡಿದ್ರು. ಬೆಂಗಳೂರಿನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ ಇದೆ ಒಂದ್ಸತಿ ಏನಾದ್ರು ಹೇಳ್ತೀರಾ? BL, HFD, HAL, BHEL, EML, ITI, ISRO. ಆಮೇಲೆ ಬಂದಿದ್ದು, ಇಸ್ರೋ ಆಮೇಲೆ ಬಂದಿದ್ದು, 60s ಅಲ್ಲಿ ಬಂದಿತ್ತು. 40s ನಲ್ಲಿ ಇದು ಬಂದಿತ್ತು. ಈ ಎಲ್ಲಾ ಇದನ್ನು ತಗೊಂಡು ಬಂದು ನಮ್ಮ ಬೆಂಗಳೂರಿನಲ್ಲಿ ಇದ್ರು. ಯಾಕೆ ಹೇಳಿದ್ರೆ ಬೆಂಗಳೂರು ಒಂಥರ ಕಾಸ್ಮೋಪಾಲಿಟನ್ ಸಿಟಿ, ಸೇಫ್ ಸಿಟಿ, ಕಾಸ್ಮೋಪಾಲಿಟನ್ ಸಿಟಿ.
ಮತ್ತೆ ಇದರಲ್ಲಿ ಅಂತ ಹೇಳಿದ್ರೆ ಹವಾಮಾನ ಯಾವಾಗಲೂ ಚೆನ್ನಾಗಿರುತ್ತೆ. ನಾವು ಇದರಿಂದ ಬೆಂಗಳೂರಲ್ಲಿ 20 ಡಿಗ್ರಿಗಿನ ಕೆಳಗಡೆ ಹೋಯ್ತು ತಕ್ಷಣ ನಾವು ಯಾವಾಗಲೂ ಸ್ವೆಟರ್ ಹಾಕಿಬಿಡ್ತೀವಿ, ಚಳಿ 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 ಅಂತ. ಒಂದು 35 ಮೇಲೆ ಸೆಕೆ ಸೆಕೆ ಅಂತ ಹೇಳ್ತೀವಿ. ಸುಮ್ಮನೆ ಒಂದ್ಸತಿ ಡೆಲ್ಲಿಗೆ ಹೋಗಿದೀವಿ, ಡೆಲ್ಲಿ ಕಡೆ ಹೋಗಿದೀವಿ, ಅಲ್ಲಿ ನಿಮ್ಗೆ ಚಳಿಗಾಲ ಅಂತ ಹೇಳಿದ್ರೆ ಎಲ್ಲ 3, 4, 5 ಬರುತ್ತೆ. ಮಳೆಗಾಲದಲ್ಲಿ ವಿಪರೀತ ಮಳೆ. ಸುಮ್ಮನೆ ಅಲ್ಲಿ ಕುಂತ್ರಿತ ಅಯ್ಯೋ ಮಳೆ ತಿಳ್ಕೊಂಡು ಓಡಾಡ್ತೀವಿ. ಅಂದ್ರೆ ನಾವು ತುಂಬಾ ಲಕ್ಸುರಿಯಸ್ ಜನ. ಹಾಗಾಗಿ ಬೆಂಗಳೂರು ಅಂತ ಹೇಳಿದ್ರೆ ನಾವು ಫಾಸ್ಟ್ ಜನ, ಕಾಸ್ಟ್ಲಿ ಜನ. ಹಾಗಾಗಿ ಎಲ್ಲಾರು ಬೆಂಗಳೂರು ಬಂದವರು ಕಟ್ಕೊಳ್ತಾರೆ. ಈಗ ಎಲ್ಲಾರು ಕಟ್ಕೊಳ್ತಾ ಇರ್ಬೇಕಿದ್ರೆ ಬೆಂಗಳೂರಲ್ಲಿ ಜನ ಸಾಲಲ್ಲ. ಇಲ್ಲಿ ಎಲ್ಲಾರು ಅಂತ ಸ್ವತಂತ್ರ ಬಂದ್ಮೇಲೆ 1948 ಅಲ್ಲಿ ಒಂದು 1948 ಇಸ್ವಿಯಲ್ಲಿ 1940 ಇಸ್ವಿಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಪಟ್ಟಕ್ಕೆ ಬಂದಿದ್ದಂತ ಅದು ಇದು ಅವರ ಪಟ್ಟಕ್ಕೆ ಬಂದಿದ್ದಂತಹ 8ನೇ ವರ್ಷದ ಆಚರಣೆಗೋಸ್ಕರ ಅಲ್ಲೊಂದು ದೊಡ್ಡದಾದ ಒಂದು ವಿಶಾಲವಾದ ಒಂದು ಸುಸಜ್ಜಿತವಾದ ಒಂದು ಬಡಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಘೋಷಣೆ ಮಾಡಿದ ಬಡಾವಣೆ ಏಷ್ಯಾದಲ್ಲಿ ಅತಿ ದೊಡ್ಡ ಯೋಜಿತ ಬಡಾವಣೆ ಅದು. ಆ ಬಡಾವಣೆಗೆ ಯಾವ್ಯಾವ್ದಪ್ಪ ಇತ್ತು ಅಂತ ಹೇಳಿದ್ರೆ ಮಾವಳ್ಳಿ, ಸಿದ್ದಾಪುರ, ಲಾಲ್ಬಾಗು, ಕೆಂಪನಹಳ್ಳಿ, ಸೋಮೇಶ್ವರ ನಗರ, ಸಿದ್ದಾಪುರ, ಕನಕಪಾಳ್ಯ, ಬೈರಸಂದ್ರ, ಮತ್ತೆ ಗುರಪ್ಪನಪಾಳ್ಯ, ತಾಯಪ್ಪನಪಾಳ್ಯ, ಟಾಟಾ ಸಿಲ್ಕ್ ಫಾರ್ಮ್, ಪಟ್ಟಾಭಿರಾಮ್ ನಗರ, ಸಾಕಮ್ಮ ಗಾರ್ಡನ್, ಯಡಿಯೂರು, ಇಷ್ಟೆಲ್ಲಾ ಸೇರಿಸಿಕೊಂಡು ಒಂದು ದೊಡ್ಡದಾದ ಸುಮಾರು ಒಂದು 500 ಎಕರೆ ಇರುವಂತಹ ಒಂದು ಜಾಗಕ್ಕೆ ಒಂದು ನೀಲನಕ್ಷೆ ಕಟ್ತಾರೆ. ಆ ನೀಲನಕ್ಷೆ ತಯಾರಿಸೋದು ಬಡಾವಣೆ ಮಾಡ್ತಾರೆ. ಆ ಬಡಾವಣೆ ಮಾಡೋದಕ್ಕೋಸ್ಕರನೇ ಆಗಸ್ಟ್ 20, 1948 ಇಸ್ವಿಲಿ ಇವತ್ತೇನು ನಾವು ಅಶೋಕ ಪಿಲ್ಲರ್ ಅಂತ ಹೇಳ್ತೀವಲ್ಲ, ಆ ಅಶೋಕ ಪಿಲ್ಲರ್ ಹತ್ರನೇ ಅದರ ಶಂಕುಸ್ಥಾಪನೆ ನಡೆಯುತ್ತೆ. ಆ ಶಂಕುಸ್ಥಾಪನೆ ಆಗಿದ್ದ ನಗರನೇ ಜಯನಗರ. ಇದನ್ನ ಮಾಡಿ ಅವತ್ತಿನ ದಿವಸ ಅಲ್ಲಿ ಕಟ್ಟದ ಹಿಂದಿನ ದಿವಸ ಜೋರು ಮಳೆ ಅಂತೆ. ಜೋರು ಮಳೆ ಆಗದೇ ಇಲ್ಲ ಅಂತ ಅವತ್ತಿನ ಕಾಲಕ್ಕೆ 3,000 ರೂಪಾಯಿ ಖರ್ಚು ಮಾಡಿದಂತೆ ಅಶೋಕ ಪಿಲ್ಲರ್ ಕಟ್ಟಕ್ಕೆ. ಆ ಅಶೋಕ ಪಿಲ್ಲರ್ ಕಟ್ಟು ಮಾಡಿದ್ರು. ಎಲ್ಲಾ ಊರವರು ಒಪ್ಕೊಂಡಿರುತ್ತೆ. ನಿಮ್ಗೆಲ್ಲಾರು ಗೊತ್ತಿರಬೇಕು, ಇದಕ್ಕೆ ಜಯನಗರ ಒಂದು ಟಿ ಬ್ಲಾಕ್ ಅಂತ ಇದೆ, ಇಲ್ಲಿ ಪಕ್ಕದಲ್ಲಿ ಟಿ ಬ್ಲಾಕ್. ಎಲ್ಲರೂ ಟಿ ಬ್ಲಾಕ್ ಇಲ್ಲಿಂದ ಬಂದಿದೆ. ಎಲ್ಲಾದ್ರೂ ಕನ್ನಡ ಹೆಸರಿದೆ. ಟಿ ಬ್ಲಾಕ್ ಯಾಕೆ ಬಂತು? ಎಲ್ಲಾರು ಏನಂತ ತಿಲಕ್ ನಗರ ಅಂತ ಹೇಳ್ತಾರೆ. ತಿಲಕ್ ನಗರ ಅಲ್ಲ, ಅಲ್ಲಿ ತಾಯಪ್ಪನಹಳ್ಳಿ ಅಂತ ಇರುತ್ತೆ. ಆ ತಾಯಪ್ಪನಹಳ್ಳಿ ಜನ ಹೇಳ್ತಾರೆ ಅಂದ್ರೆ ನಮ್ಮ ಅಸ್ಮಿತೆ ಹೋಗ್ಬಿಡುತ್ತೆ, ಜಯನಗರ ಅಂತ ಕಟ್ಟಿದ್ರೆ ನಮ್ಮ ಅಸ್ಮಿತೆ ಹೋಗುತ್ತೆ ಅಂತ ಹೇಳಿದಾಗ ರಾಜ್ಯದ ತಲೆ ತಿಂದು ಹೋಗ್ಬಿಡುತ್ತೆ. ಅಯ್ಯೋ ಇದೆಲ್ಲ ಚೆನ್ನಾಗಿ ಮಾಡಿದೀನಿ, ಇದೊಂದೇನಾದ್ರು ಮಾಡೋಣ ಏನಪ್ಪಾ ಅಂತ ಹೇಳಿದಾಗ ಯಾರಾದ್ರೂ ಹೇಳ್ಕೊಡ್ತಾ ಇರ್ತಿಲ್ಲ, ಅದೊಂದು ಟಿ ಅಂತ ಸೇರಿಸ್ಬಿಡಿ ಅಂತಂದ್ರೆ ಜಯನಗರ ಟಿ ಬ್ಲಾಕ್ ಅಂತಂದ್ರೆ ತಾಯಪ್ಪನಹಳ್ಳಿ ಬ್ಲಾಕ್ ಅಂತ. ಅಂದ್ರೆ ಅದು ಹೊರಟೋಯ್ತು. ಎಲ್ಲಾದ್ರೂ ತಾಯಪ್ಪನಹಳ್ಳಿ ಬ್ಲಾಕ್ ಹೋಗ್ಬಿಡ್ತು. ಪ್ರಾಬಲ್ಯತೆ ತಿಲಕ್ ನಗರಕ್ಕೆ, ಯಾಕಂದ್ರೆ ತಿಲಕ್ ನಗರದಲ್ಲಿ ಇರೋದು ಪ್ರಾಬಲ್ಯತೆ ಜಾಸ್ತಿ ಆಯ್ತು. ಹಾಗಾಗಿ ಇವತ್ತು ತಾಯಪ್ಪನಹಳ್ಳಿ ಒಂದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಿಲಕ್ ನಗರ ಜಾಸ್ತಿ ಆಗ್ತಿದೆ. ಗಮನ ಇಟ್ಕೊಳ್ಳಿ ಇದನ್ನ. ಈಗ ಯಾಕೆ ವಿಷಯ ಹೇಳ್ತೀನಿ ನಾನು ಹೇಳ್ತೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದೀನಿ. ಅದಾದ್ಮೇಲೆ 1948 ಆದ್ಮೇಲೆ 1949 ಈ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಬಡಾವಣೆ ಆಗ್ಬಿಡುತ್ತೆ. 1949 ಏನ್ ಮಾಡ್ತಾರೆ ಅಂದ್ರೆ ಮತ್ತೊಂದು ಬಡಾವಣೆ ಮಾಡ್ತಾರೆ. ಹೋದ ಸತಿ 500 ಎಕರೆ ಬಡಾವಣೆ ಇತ್ತು. ಈ ಸತಿ ಏನ್ ಮಾಡ್ತಾರೆ ಅಂದ್ರೆ 1000 ಎಕರೆ ಬಡಾವಣೆ ಮಾಡೋಣ ಅಂತ ಘೋಷಣೆ ಮಾಡ್ತಾರೆ. 1000 ಎಕರೆಯಲ್ಲಿ 500 ಎಕರೆನ ಬರೀ ಇಂಡಸ್ಟ್ರಿಯಲ್ಲಿ ಇಡಬೇಕು, ಇನ್ನು 500 ಎಕರೆನ ನಾವು ಜನಗಳಿಗೋಸ್ಕರ ಇಡಬೇಕು ಅಂತ ಹೇಳಿ ಅದು ಬಂದಿದ್ದೇನೆ. ಇದನ್ನ 1948 ಅಲ್ಲಿ ಹೇಳ್ತಾರೆ. ಇಲ್ಲಿ ಇದನ್ನ ಉದ್ಘಾಟನೆ ಮಾಡಕ್ಕೆ ಬಂದವರು ರಾಜಗೋಪಾಲಾಚಾರಿ ಅಂತ. ರಾಜಗೋಪಾಲಾಚಾರಿ ಅವರು ಅವತ್ತಿನ ದಿವಸ ನಮ್ಮ ಗೌರವ ಜನರಾಗಿರ್ತಾರೆ. ಸೊ ಅವರು ಮಾಡ್ತಾರೆ. ಅವರು ರಾಜ್ಯದಿಂದ ಅದನ್ನ ಕರ್ಕೊಂಡ್ ಬಂದ್ಮೇಲೆ 1949 ನಲ್ಲಿ ಮತ್ತೊಂದು ಮಾಡ್ತಾರೆ. ಅದಕ್ಕೇನೆ ಯಾವ ರಾಜಗೋಪಾಲಾಚಾರಿ ಇದೆಲ್ಲ ಅವರ ಹೆಸರು. ರಾಜಗೋಪಾಲಾಚಾರಿ ಅವ್ರನ್ನ ಜನರಲ್ ರಾಜಾಜಿ ಅಂತ ಕರೆದಿರ್ತಾರೆ. ರಾಜಾಜಿನಗರ. ರಾಜಾಜಿಯನ್ನ ಹೆಸರು ಕನ್ನಡ ಇರುವುದಲ್ಲ. ಹೇಳ್ತಾರಲ್ಲ ನಾವು ಯಾವ್ದೋ ಚಿತ್ರದಲ್ಲಿ ಸಾವರ್ಕರ್ ಕನ್ನಡಿಗರ ಅಂತ ಹೇಳ್ತಾರೆ. ರಾಜಾಜಿ ಕನ್ನಡಿಗರ ಸ್ವಾಮಿ ಕೇಳ್ಪಡಿ ಅನ್ಸತಿ. ರಾಜಾಜಿನಗರ ಅಂತ ಕಟ್ತಾರೆ. 500 ಇದನ್ನ ಮಾಡಿ ಒಂದ್ ಕಡೆ ಇಂಡಸ್ಟ್ರಿಯಲ್ಲಿ ನಾವೇನು ಇದು ನೋಡ್ತೀವಲ್ಲ, ಕಾರ್ಡ್ ರೋಡ್ ರಸ್ತೆ ನೋಡ್ತೀವಲ್ಲ, ಇವತ್ತೆಲ್ಲ ರಾಜರು ಕಾಲದಲ್ಲಿ ಇಂಡಸ್ಟ್ರಿ ಇತ್ತು. ಅಲ್ಲೇನೆ ಕಾರ್ನರ್ಲೆ ನಾವು ಇವತ್ತು ಇದೆಯಲ್ಲ ಏನೋ ಮಾಲ್ ಇದೆ, ಪ್ಲಸ್ ಅಲ್ಲಿ ನಮ್ಮ ಶೆಲ್ ಪೆಟ್ರೋಲ್ ಬಂಕು ಮತ್ತೆ ಮೈಸೂರು ಸ್ಯಾಂಡಲ್ಸ್ ಸೋಪ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಒಂದು ದೊಡ್ಡದಾದ ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ ನೋಡಿ ಅಲ್ಲೂ ಒಂದು ಫಲಕ ಇದೆ. ರಾಜಾಜಿನಗರದ ಶಿಲಾಶಾಸನ, ರಾಜಾಜಿನಗರದ ಶಂಕುಸ್ಥಾಪನೆ ನಡೆದಿದ್ದು ಆ ಜಾಗದಲ್ಲಿ. ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಿರೋ ನೀವು ಕಡ್ಡಾಯವಾಗಿ ನಮ್ಮ ಅಶೋಕ ಪಿಲ್ಲರ್ ನೋಡಿ, ಇನ್ನೊಂದು ರಾಜಾಜಿನಗರ ನೋಡ್ಕೊಂಡು ಬನ್ನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರು ಹ್ಯಾಕ್ ಬೆಳೀತು. ಸೊ ಹೀಗೆ ದೊಡ್ಡದಾಗಿ ಬರುತ್ತೆ. ಆ ರಾಜನಗರ ತುಂಬಾ ಇದೆ. ನಾನು ಸುಮಂತಿಗೆ ಬೇಕಿದ್ರೆ ಅದನ್ನ ಕಳಿಸ್ತೀನಿ. ನನ್ನ ಇದರಲ್ಲಿ ಬ್ಲಾಗ್ ಅಲ್ಲಿ ಬಂದಿದ್ದೀನಿ. ಅದು ರಾಜನಗರದ್ದೇ ಆಗಿದ್ದು ಒಂದು ದೊಡ್ಡ ಕಥೆಗಳದೆಲ್ಲ ಇದೆ. ದೊಡ್ಡದಾಗಿ ಹೇಳ್ಕೊಡಕ್ಕೆ ನನ್ನ ಸಮಯ ಕಡಿಮೆ ಇದೆ. ಅಲ್ಲಿಂದ ಮುಂದೆ ಬಂತು ಅಂತ ಹೇಳಿದ್ರೆ ಹಾಗೆ ಬೆಳೀತಾ ಬರುತ್ತೆ. ಬೆಂಗಳೂರು ಜನ ಜಾಸ್ತಿ ಬರ್ತಾರೆ. ಜಾಸ್ತಿ ಬಂದಾಗ ಏನಂದ್ರೆ ಆ ಅನಧಿಕೃತವಾದ ಬಡಾವಣೆ ಬಿಡಿ ಅಂತ ಬರುತ್ತೆ. ಸೊ ಬಿಡಿಯಲ್ಲಿ ಅಧಿಕೃತವಾಗಿ ಬಡಾವಣೆ ಅಂದ್ರೆ ಒಂದು ಬಡಾವಣೆ ಬರೋದು ಸುತ್ತಮುತ್ತ ಜಾಸ್ತಿ ಜನ ಬರ್ತಾರೆ. ಆ ಜಾಸ್ತಿ ಜನ ಬಂದಾಗ ಎಲ್ಲಿಂದ ಕೊಡಬೇಕು ಅಂತ ಅವರಿಗೆ ಬೆಂಗಳೂರು 5 ಕೆರೆ ಇತ್ತು.
ಕೆರೆಗಳು ಅವಾಗ ಬತ್ ಹೋಗ್ತಾ ಇತ್ತು. ಆ ಬತ್ ಹೋಗ್ತಾ ಇದ್ದಾಗ ಏನ್ ಮಾಡೋದು ಅಂದ್ರೆ ಒಂದಾಗ ಕೆರೆ ಮಾಡ್ಕೊಂಡ್ರು. ಎಷ್ಟು ಕೆರೆಗಳು ಇತ್ತು ಅಂತ ಹೇಳಿದ್ರೆ ಒಂದ್ಸತಿ ಹೇಳ್ತೀನಿ ನೋಡಿ. ಧರ್ಮಾಮುದಿ ಕೆರೆ, ಸಂಪಗಿ ಕೆರೆ, ಕೆಂಪಾಮುದಿ ಕೆರೆ, ಕಾರಂಜಿ ಕೆರೆ, ಚೆನ್ನಮ್ಮನ ಕೆರೆ, ಶುಲೆ ಕೆರೆ, ಅಕ್ಕಿತಿನ್ನಳ್ಳಿ ಕೆರೆ, ಚಲಗಟ್ಟ ಕೆರೆ, ಹಸರು ಕೆರೆ, ಹಲಸೂರು ಕೆರೆ, ಗಂಧದಕೋಡಿ ಕೆರೆ, ಕೋರ್ಮಂಗಲ ಕೆರೆ, ಯಮೂರು ಕೆರೆ, ಲಾಲ್ಬಾಗ್ ಕೆರೆ, ನಾಕ್ಷನಹಳ್ಳಿ ಕೆರೆ, ಹೆಬ್ಬಾಳ ಕೆರೆ, ಸುಳೆಂದೂರು ಕೆರೆ, ವರ್ತೂರು ಕೆರೆ. ಸಾಕ ಹೇಳ ಇಷ್ಟು ಕೆರೆಗಳು ಇದ್ದಿದ್ದಂತ ಜಾಗನ ನಾವು ಮುಚ್ಕೊಳ್ತಾ ಬಂದ್ವಿ. ಯಾಕೆ ಸ್ವಾಮಿ? ನಾನೇನೆ ಕಂಡಾಗಿ ಬೇಕಿದ್ರೆ ನಾನೇ ಚಿಕ್ಕ ಹುಡುಗನಲ್ಲಿ ಕಂಡು ನೋಡ್ಬೇಕಿದ್ರೆ ಜಪ್ರಾಯನ್ ಕೆರೆ ನಾವು ನೋಡಿದ್ವಿ. ಇಲ್ಲಿ ಸುಭಾಷ್ ನಗರದ ಪೆಟ್ರೋಲ್ ಇವಾಗ ಏನ್ ನಾವಿಲ್ಲಿ ಇದನ್ನ ನೋಡ್ತೀವಲ್ಲ, ಏನು ನಮ್ಮ ಮೆಜೆಸ್ಟಿಕ್ ಇದು ನೋಡ್ತೀವಲ್ಲ, ಆ ಮೆಜೆಸ್ಟಿಕ್ ಅಲ್ಲಿ ಕೆರೆ ಆಗಿದ್ದು. ನಾನೇ ನೋಡಿದ ಕೆರೆ ಇವಾಗ ಮಂತ್ರಿ ಮಾಲ್ ಪಕ್ಕದಲ್ಲಿದ್ದು ಕೆರೆ ಆಗಿತ್ತು. ನಾನೇ ನೋಡಿದಾಗ ಇಲ್ಲಿ ನಾವು ಇಲ್ಲಿ ಡೆಲ್ಮಿಯಾ ಸರ್ಕಲ್ ಇದ್ದಾರೆ, ಡೆಲ್ಮಿಯಾ ಸರ್ಕಲ್ ಪಕ್ಕದಲ್ಲಿ ನಾವು ಇದೆ ಏನೋ ಡಾಲರ್ಸ್ ವಾಲಿ ಇದೆ. ಆ ಡಾಲರ್ಸ್ ವಾಲಿ 1990 ಇಸ್ವಿರ್ಬೋದಿತ್ತು. ಇವತ್ತು ನಾವು ಕೂತಿರೋ ಜಾಗ ಯಾವ್ದಿದು? ಇರೋದು ಯಾವ್ದಿದು? ಜೆಪಿ ನಗರ. ಜೆಪಿ ನಗರ ಅಂದ್ರೆ ಏನದು? ಜಯಪ್ರಕಾಶ್ ನಗರ. ಜಯಪ್ರಕಾಶ್ ನಗರ ಹಿಂದಿನ ಹೆಸರೇನಿತ್ತು? ಸಾರಕ್ಕಿ ಅಂತ ಇತ್ತು. ಸಾರಕ್ಕಿ ಇಂಡಸ್ಟ್ರಿಯಲ್ ಲೇಔಟ್ ಇದ್ದಿತ್ತು. ಈ ಲೇಔಟ್ ಏನ್ ಮಾಡಿದ್ರೆ 1990 ಇಸ್ವಿಲಿ ಅವಾಗ ಇಲ್ಲಿ ಕರ್ನಾಟಕದಲ್ಲಿ ಜನತಾ ಪಕ್ಷ ಆಯ್ತು. ಜನತಾ ಪಕ್ಷದ ಸರ್ಕಾರ ಆಯ್ತು. ಅವಾಗ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ರಾಮಕೃಷ್ಣ ಹೆಗಡೆ ಅವರ ನಾಯಕ ಅಂತ ಹೇಳಿದ್ರೆ ಜೆಪಿ, ಅವತ್ತು ಇಂದಿರಾ ಗಾಂಧಿ ಅವರ ಜೆಪಿ ಇದ್ರು. ಅವ್ರ ಹೆಸರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿದಾಗ ಎರಡು ಕಡೆ ಜೆಪಿ ಹೆಸರು ಮಾಡ್ತಾರೆ. ಒಂದು ಇದು ಜೆಪಿ ನಗರ ಅಂತ ಮಾಡ್ತಾರೆ, ಇನ್ನೊಂದು ಮತ್ತಿಕೆರೆಯಲ್ಲಿ ಇರುವಂತ ಜೆಪಿ ಪಾರ್ಕ್ ಮಾಡ್ತಾರೆ. ಎರಡನ್ನೂ ಏನ್ ಮಾಡ್ತಾರೆ? ಯಾವ್ದ್ರ ಮೇಲೆ ಕಟ್ತಾರೆ? ಕೆರೆ ಮೇಲೆ ಕಟ್ತಾರೆ. ಮತ್ತಿಕೆರೆ ಪಾರ್ಕ್ ನ ಮುಚ್ಚಿ ಜೆಪಿ ಪಾರ್ಕ್ ಆಗಿದ್ದು. ಇಲ್ಲಿರೋ ಕೆರೆಗಳೆಲ್ಲ ಕಟ್ಟಿ ಮುಚ್ಚಿ ಆಯ್ತು. ಎಲ್ಲೆಲ್ಲಿ ಯಾವ ಕೆರೆಗಳು ಏನೇನ್ ಕಟ್ಟಿದ್ದಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸತಿ ಗಟ್ಟಿಯಾಗಿ ಒಂದು ಇಟ್ಕೊಳ್ಳಿ. ಧರ್ಮಾಮುದಿ ಕೆರೆ KSRTC, ಇವಾಗ KSRTC BTS ಆಗಿದೆ. ಅದ್ರ ಪಕ್ಕದ ಜಗ್ರಾಯನ್ ಕೆರೆ ಆಟದ ಮೈದಾನ ಆಗಿದೆ, ಅಂದ್ರೆ ನಮ್ಮ ಮಂತ್ರಿಮಾಲ್ ಪಕ್ಕದ ಇದಾಗಿದೆ. ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅದು ಸಂಪಂಗಿ ರಾಮನ ಕೆರೆ ಇವಾಗ ಕೆಟ್ಟದೇ ಸ್ಟೇಡಿಯಂ ಆಗಿದೆ. ಆ ಸ್ಟೇಡಿಯಂ ಪಕ್ಕದಲ್ಲಿ ಇವತ್ತು ಅದಕ್ಕೋಸ್ಕರ ಒಂದು ಚಿಕ್ಕದಾಗ ಒಂದು ಕಲ್ಯಾಣಿ ಮಾಡಿದ್ದಾರೆ. ಅದು ಬಿಟ್ರೆ ಪಲವೇಟ್ ಹಾಕಿರೋದು ಕಲ್ಯಾಣಿ ಮಾಡಿದ್ರೆ ಅದು ಕೆರೆ ಆಗಿತ್ತು. ಹಸಿ ಕರಗ ಮಾಡ್ತಾರಲ್ಲ ಅದಕ್ಕೆ ಮಾಡ್ತಾರೆ. ಅದಾದ್ಮೇಲೆ ಧರ್ಮನ ಕೆರೆ ಮಾಡಿದ್ದಾರೆ. ಇದಾದ್ಮೇಲೆ ಶುಳೆ ಕೆರೆ, ಫುಟ್ಬಾಲ್ ಸ್ಟೇಡಿಯಂ ಇದೆಯಲ್ಲ ಅದು ಶುಳೆ ಕೆರೆ ಆಗಿದೆ. ಮತ್ತೆ ಅಕ್ಕಿತಿನ್ನಳ್ಳಿ ಕೆರೆ ಇವಾಗ ಹಾಕಿ ಸ್ಟೇಡಿಯಂ ಆಗಿದೆ, ಇದಾಗಿದೆ. ಅದಾದ್ಮೇಲೆ ಸಾಫ್ಟ್ವೇರ್ ಕಂಪನಿ, ಅದ್ರ ಮೇಲೆ ಸಾಫ್ಟ್ವೇರ್ ಕಂಪನಿಗಳು ಹೋಗಿದೆ. ಫಸ್ಟ್ ಬಂದು ಸಿಸ್ಕೋ ಅಲ್ಲೇ ಬಂದಿದ್ದು. ಸಿಸ್ಕೋ ಬಂದು ಬೇಡ ಹೇಳಲ್ಲ ಆಮೇಲೆ ಹೇಳ್ತೀನಿ ಯಾಕೆ. ಓಕೆ, ನ್ಯಾಷನಲ್ ಗೇಮ್ ಮಾಡಿದ್ವಿ. ಅದು ಕೋರಮಂಗಲದ ಕೆರೆ ಕಟ್ಟಿ ಅದ್ರ ಮೇಲೆ ಕಟ್ಟಿದ್ರೆ ನ್ಯಾಷನಲ್ ಗೇಮ್ಸ್ ಮಾಡ್ತಿದ್ರು. ಅದಾದ್ಮೇಲೆ ಕ್ರೀಡಾ ಸಂಘ ಆಗಿದೆ. KR-ಪೇಟೆ ಮುಂಚೆ ಹೇಳಿದೆ ಕೃಷ್ಣಾದ ಮಾರ್ಕೆಟ್, ಸಿದ್ದಿಕಟ್ಟೆ ಮೇಲೆ ಆಯ್ತು. ಹೊರತಂದ್ರೆ ಕಾರಂಜಿ ಕೆರೆ. ಯಾರಾದ್ರೂ ಗೊತ್ತಿದೆ ಕಾರಂಜಿ ಕೆರೆ ಏನಾಗಿತ್ತು ಅಂತ? ಇವತ್ತು ಗಾಂಧಿ ಬಜಾರ್ ಬಸವನಗುಡಿ ಏನಿದೆ ಅದು ಕಾರಂಜಿ ಕೆರೆ. ಅದು ಕಾರಂಜಿ ಕೆರೆ ಮುಚ್ಚಿ ಅದ್ರ ಮೇಲಾಗಿದೆ. ಅದಾದ್ಮೇಲೆ ಕೆಂಪಾಂಬುದಿ ಕೆರೆ, ಅದು ನೀರಿನ ಕಲುಷಿತ ಅಂದ್ರೆ ನಾಕ್ಷನಹಳ್ಳಿ ಕೆರೆ ಮೇಲೆ ಇದೆ. ನಾನು ಇನ್ನು ನಾಕ್ಷನಹಳ್ಳಿ ಕೆರೆ ಇದೆ, ನಾಕ್ಷನಹಳ್ಳಿ ಕೆರೆ ಮೇಲೆನೆ ಕಟ್ಟಿ ಇವಾಗ ಇಸ್ರೋ ಕಟ್ಟಿರೋದು ನಾಕ್ಷನಹಳ್ಳಿ ಕೆರೆ. ಒಂದು ಸಣ್ಣದಾದ ವೈಯಕ್ತಿಕವಾದ ಕಥೆ ಹೇಳ್ಬಿಡ್ತೀನಿ. ಆ ನಾಕ್ಷನಹಳ್ಳಿ ಕೆರೆ ಪಕ್ಕದಲ್ಲಿ ಒಂದು ದೊಡ್ಡ ಮೋರಿ, ನೆಕ್ಸ್ಟ್ ಟೈಮ್ ಯಾಕಂದ್ರೆ ಬಂದಾಗ ದೊಡ್ಡ ಮೋರಿ ನೋಡಿ, ಆ ಮೋರಿ ಪಕ್ಕದಲ್ಲಿ ಈ ಇದು ಕಟ್ಟಿತ್ತು, ಗೀಚಿನ ಗೂಡು ಕಟ್ಟಿತ್ತು. ಆ ಚಿಕ್ಕ ಹುಡುಗ ನಾನು ಒಂದು 4ನೇ 5ನೇ ಕ್ಲಾಸ್ ಇತ್ತು. ಅಮ್ಮ ಅಂತ ಹೇಳಿದ್ರೆ ನಮ್ಮಲ್ಲಿ ಹತ್ತರ ಪಕ್ಕದಲ್ಲೂ ಈ ಬಸ್ಲೆ ಸೊಪ್ಪು ಮತ್ತೆ ಈ ಒಂದನೇ ಸೊಪ್ಪು ಬಿಡ್ತಾ ಇತ್ತು. ಯಾರೋ ಒಂದಾಗ ತಗೊಂಡ್ ಬಾ ಅಂತ ಹೇಳಿದ್ರು. ಬಸ್ಲೆ ಸೊಪ್ಪು, ಒಂದನೇ ಸೊಪ್ಪು ಮತ್ತೆ ಇದೆಲ್ಲ. ಸರಿ, ನಾನು ಕಿತ್ಕೊಂಬರಕ್ಕೆ ಹೋಗಿದ್ದೆ. ಕಿತ್ಕೊಂಬರಕ್ಕೆ ಹೋಗ್ಬೇಕಿದ್ರೆ ಅಲ್ಲಿ ಇದನ್ನು ಗೀಚಿನ ಗೂಡು ನೋಡಿದೆ. ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ದೆ, ಸಂಭಾಜಿ ಅಂತ. ಇಬ್ರು ಹೋಗಿ ನೋಡಿದ್ವಿ. ಹೋಗಿ ಹತ್ತಿಂದ ಹೋಗಿ ಆ ಮರಕ್ಕೆ ಹೋದಾಗ ಯಾವಾಗ ನೀವು ಗೀಜದೆಲ್ಲ ಗೂಡು ಕಟ್ಬೇಕಿದ್ರೆ ತುದಿ ಕಟ್ಟತ್ತೆ. ಯಾವಾಗ ಹೋಗೋದ್ರೆ ಮುರಿದೋಗ್ಬಿಡ್ಬೇಕು ಅಂತ ನಾನು ಚಿಕ್ಕೂರಲ್ಲಿ ಹೋದೆ, ದಬಕ್ಕನ್ ಬಿದ್ದೋದೆ, ಮೋರಿಲಿ ಬಿದ್ದೋದೆ. ಬಚಾವ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಈಜು ಬರ್ತಿತ್ತು ಏನೋ ಮಾಡಿ ಅವಾಗ ನಾನು ಎದ್ದು, ಆಗ ನನ್ನ ಫ್ರೆಂಡ್ ಏನೋ ಎಳೆದು ಕಟ್ಕೊಂಡ್ಬಂದು ಮಾಡಿ ಅದೇ ಈ ನಾಕ್ಷನಹಳ್ಳಿ ಕೆರೆಯಲ್ಲಿ ಮನೆಗೆ ಹೋದ್ರೆ ಬಟ್ಟೆ ಎಲ್ಲ ಕೊಡಾಗಿದ್ದಿಲ್ಲ ಅಂತ ಅಂತ ಹೇಳ್ತಾರೆ. ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನಾನೇ ಕಣ್ಣಿಟ್ಕೊಂಡು ನಾನೇ ಅಲ್ಲಿ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಮನೆಗೆ ಹೋಗಿದ್ದೆ. ಬಹುಶಃ ನನ್ನ ಹತ್ರನಾದ್ರೂ ಆ ಮೋರಿಲಿ ಬಿದ್ದು ಹೋಗ್ಬಿಟ್ಟಿದ್ದು ಅಂತ ಹೇಳಿದ್ರೆ ಇವತ್ತು ನಾನು ಮುಂದೆ ಬಂದಿರಕ್ಕೆ ಆಗ್ತಿರ್ಲಿಲ್ಲ. ಅದು ಕೆರೆ. ಸೊ ಯಾವಾಗ ನಾಕ್ಷನಹಳ್ಳಿ ಕೆರೆ ಅಂತ ಹೇಳಿದಾಗ ನಾನು ಇದನ್ನ ಹೇಳೇ ಹೇಳ್ತೀನಿ. ನನಗೆ ಪುನರ್ಜನ್ಮ ನೀಡಿದಂತದ್ದು ಜಾಗ ನಾನು ಹೋಗ್ಬಿಡ್ಬೇಕಾಯ್ತು. 1982 1981-82 ಅಲ್ಲಿ. ಸೊ ಆ ಥರದ ಅವಾಗ 12 ವರ್ಷ ನನಗೆ. ಆ ಥರದಲ್ಲಿ ಅವತ್ತು ನಾನು ನೋಡಿದ್ದ ಕೆರೆ ಇಲ್ಲಿ ಇವಾಗ ಏನಿದೆಲ್ಲ ಈ ಎಲ್ಲ ಕೆರೆಗಳು ನಾನೇ ಕಣ್ಣಾರೆ ನೋಡಿದ್ದೆ. ಬಿಡಿ, ನೀವೆಲ್ಲ ಇನ್ನೂ ನನಗೇನೆ ಜಾಸ್ತಿ ಕೆರೆಗಳು ನೋಡಿದ್ದಿರೋ ತಿರುಗಲ್ಲ ನೋಡಿದ್ರೆ ಒಂದೊಂದು ಕೆರೆ ಮುಚ್ಕೊಳ್ತಾ ಬಂದಿದ್ರು. ಅದಾದ್ಮೇಲೆ ಗುರುನಾನಕ್ ಭವನ ಇದೆಯಲ್ಲ, ಗುರುನಾನಕ್ ಭವನ ಮತ್ತೆ ಇದಿದೆಯಲ್ಲ ಕಾಂಗ್ರೆಸ್ ಆಫೀಸ್, ಗುರುನಾನಕ್ ಭವನ ಮತ್ತೆ ಬ್ಯಾಡ್ಮಿಂಟನ್ ಇದೆಯಲ್ಲ, ಅದೆಲ್ಲ ಅಲ್ಲೇ ಆಗಿದ್ದು
ಮಿಲ್ಲರ್ಸ್ ರಸ್ತೆ ಕೆರೆ, ಮಿಲ್ಲರ್ಸ್ ಇದೆಲ್ಲ ಆಗಿರೋದ್ರಲ್ಲಿ ಕೆರೆ ಇದೆಲ್ಲ ಸುಭಾಷ್ ನಗರ, ಕೋಡಿಹಳ್ಳಿ ಕೆರೆ, ಮಾರೇನಹಳ್ಳಿ ಕೆರೆ ಅಂತ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ, ಇವಾಗ ಜೆಪಿ ನಗರದಲ್ಲಿ ಇದೆಯಲ್ಲ, ಇವಾಗ ಇಲ್ಲಿ ಇದೆಯಲ್ಲ ಏನು ಪುಟ್ಟೇನಹಳ್ಳಿ ಕೆರೆ, ಪುಟ್ಟೇನಹಳ್ಳಿ ಕೆರೆ ಮುಚ್ಚಿ ಯಾವ ಹೇಳಿದ್ರು ಬ್ರಿಗೇಡ್ ಮಿಲಿನಿಯಂ ಅಂತ ಹೇಳಿದ್ರು. ಬ್ರಿಗೇಡ್ ಮಿಲಿನಿಯಂ ಕಟ್ಟಿರೋದನ್ನು ಅಲ್ಲಿ ಯಾವ್ದು ಕೆರೆ ಪಕ್ಕದಲ್ಲೇ ಅಲ್ಲಿ ಇರೋದು. ಸೊ ಕೆರೆ ಪಕ್ಕ ಹೀಗೆ ನೋಡಿದ್ರೆ ಒಂದ್ ಕಾಲದಲ್ಲಿ ಇನ್ನು ಇದು ಬನಶಂಕರಿ ಇದೆಯಲ್ಲ, ಬನಶಂಕರಿ ಕೆರೆಯನ್ನು ಮುಚ್ಚಿದ ಚೆನ್ನಮ್ಮನ ಅಚ್ಚುಕಟ್ಟಿನ ಒಂದ್ ಕಡೆ ಮುಚ್ಚಿ ಅಲ್ಲೊಂದು ಬಡಾವಣೆ ಮಾಡಿದ್ರು, ಸಸಿಗಳು ರುದ್ರಭೂಮಿ ಮಾಡಿದ್ದಾರೆ. ಸೊ ಹೀಗೆ ನದಿಗಳು ಬೆಂಗಳೂರು ಬೆಳೀತಾ 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 ಹೋದಾಗೆಲ್ಲರೂ ಕೆರೆಗಳನ್ನ ಮುಚ್ಚಿಕೊಡ್ತಾ ಬಂದ್ರು. ಯಾವಾಗ ಕೆರೆ ಮುಚ್ಚಿಕೊಡ್ತಾ ಬಂದ್ರು ಅಂತ ಹೇಳಿದ್ರೆ, ಕೆರೆ ಮಾತ್ರ ಮುಚ್ಚಬಹುದು, ಆದ್ರೆ ಆ ನೀರಿನ ಸೆಲೆಗಳನ್ನ ಮುಚ್ಚಕ್ಕಾಗೋದಿಲ್ಲ. ನೀರಿನ ಸೆಲೆಗಳು ಮುಚ್ಚಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಬೆಂಗಳೂರಿನಲ್ಲಿ ಗಮನ ಕೊಡಿ. ನೀವು ಬೆಂಗಳೂರಿನ ಒಳಚರಂಡಿ ಮಂಡಳಿ ಎಷ್ಟು ಚೆನ್ನಾಗಿರ್ತದೆ. ಹಳೆ ಯಾವತ್ತು ಜೋರಾಗಿ ಮಳೆ ಬಂದ್ರೆ ಎಲ್ಲಿ ಫ್ಲಡ್ ಆಗತ್ತೆ? ಎಲ್ಲಿ ಫ್ಲಡ್ ಆಗತ್ತೆ? ಹಳೆ ಪಾಳದಲ್ಲಿ ಚಾಮರಾಜಪೇಟೆ, ಮೈಸೂರು ಈ ಕಡೆ ಇದರಲ್ಲಿ ಯಾವ ಆಗೋದಿಲ್ಲ. ಆಗದಿದ್ರೆ ಇಲ್ಲಿ ಹೊಸದಾಗಿ ಕಟ್ಟಿದಾರಲ್ಲ, ಯಾಕೆಂತಂದ್ರೆ ಕಟ್ಟಿರೋ ಆ ಕಡೆ ಎಲ್ಲ ಕಟ್ಟಿದ್ದಾರೆ, ಮಾರತಳ್ಳಿ ಎಲ್ಲ ಕಟ್ಟಿರೋ ಸಾಫ್ಟ್ವೇರ್ ಕಂಪನಿಗಳು ಏನೇನು ಕಟ್ಟಿದ್ದಾರೆ ಎಲ್ಲಾರು ಕೆರೆ ಮುಚ್ಚೆ ಕಟ್ಟಿರುತ್ತೆ. ಏನೇ ಕೆರೆ ಕಟ್ಟಿರೋ ತಗ್ಗಿರುತ್ತೆ, ಭೂಮಿಗಳಿಗೆ ಪ್ರಕೃತಿಗೆ ಅದರದ್ದು ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಬೆಂಗಳೂರು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸತಿ ಗಮನ ಕೊಡೋಣ. ನಾವು ನಾಳೆ ಎಲ್ಲೋ ಹೋಗಿ ಸೈಟ್ ತಗೋತೀವಿ, ನಾವೆಲ್ಲೋ ಮಾಡ್ತಾ ಇದ್ರೆ ಆ ಹಿಂದೆ ಏನಾಗಿತ್ತು ಅಂತ ನೋಡೋಣ. ಆದ್ಮೇಲೆ ಕಡೆಯ ಭಾಗ ಬರ್ತಾ ಇದ್ದೀನಿ. ಕಡೆಯ ಭಾಗದಲ್ಲಿ ಅಂದ್ರೆ 1990 ಅವಾಗ ನಮ್ಮ 2000 ನರಸಿಂಹರಾವ್ ಅವರ ಕಾಲ. ಅವಾಗ ನಮ್ಮ ದೇಶ ತುಂಬಾ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ದೇಶಕ್ಕೆ ಸ್ವಲ್ಪ ಚಿನ್ನ ನೆನ್ಕೊಂಡು ಇಡಬೇಕು ಅಂತ ಇತ್ತು. ಆಗ ಏನ್ ಮಾಡಬೇಕು ಅಂತ ಗೊತ್ತಾಗದೇ ಇರ್ಬೇಕಿದ್ರೆ ಮತ್ತೆ ನಾವು ಯಾವ ಬ್ರಿಟಿಷ್ ಹೊರಗಡೆ ತಗೊಂಡೋಗಿ ಹಾಕಿದ್ವೋ, ಅಂದ್ರೆ ಯಾವ ಕಂಪ್ನಿಗಳನ್ನ ತಗೊಂಡೋಗಿದ್ವೋ ಅವ್ರಿಗೆ ಏನ್ ಮಾಡಿದ್ವಿ, ಆರ್ಥಿಕ ಗ್ಲೋಬಲೈಸೇಷನ್ ಅಂತ ಇರೋದ್ರಲ್ಲಿ ನಾವೇನ್ ಮಾಡಿದ್ರೆ, ಈ ಸತಿ ನಾವು ಹೋದ ಸತಿ ಅವರೇ ನಮ್ಮ ಮೇಲೆ ದಾಳಿ ಮಾಡ್ಕೊಂಡಿದ್ರು. ಈ ಸತಿ ನಾವೇನ್ ಮಾಡಿದ್ರೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತೀವಿ. ಎಲ್ಲ ಹೇಳ್ತಾರೆ ಆರ್ಥಿಕ ಅಧಿಕಾರ ಅಂತ ಹೇಳ್ತಾರೆ. ಆರ್ಥಿಕ ಅಧಿಕಾರಗಳ ಸ್ವಾಮಿ ಅವರೆಲ್ಲ ನಮ್ಮ ಒಳ್ಳೆ ಹೊಡ್ಕೊಂಡು ಬಂದ್ರು. ಅದಾದ್ಮೇಲೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳಿದ್ರಲ್ಲ, ಸಿಲಿಕಾನ್ ಸಿಟಿ ಯಾಕಾಯ್ತು ಅಂತ ಹೇಳಿದ್ರೆ ಅವನ್ನೆಲ್ಲ ಕರ್ಕೊಂಡು ಬಂದ್ಮೇಲೆ ಇಲ್ಲಿ ಒಳ್ಳೆ ಮಾಡ್ಬೇಕು. ಇಲ್ಲಿ 1995 ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಯ್ತು. 1994 ಜಪಾನ್ ಮತ್ತೆ ಇಂಡಿಯಾದವರು ಸೇರ್ಕೊಂಡು ITPL ಮಾಡಿದ್ರು. 2 ಮಾಡಿದ್ಮೇಲೆ ಕೋರಮಂಗಲ, ಆಮೇಲೆ ಆ ಕಡೆ ಎಲ್ಲ IT ಹಬ್ಸ್ ಶುರು ಮಾಡಿದ್ರು. ಅದಾದ್ಮೇಲೆ ನೋಡಿದ್ರೆ ಇವತ್ತು ನಾವು ಹೇಳ್ತೀವಿ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರು ಅಂತ ಹೇಳ್ತೀವಿ. ಯಾರು ಸ್ವಾಮಿ ಮಾಡ್ಕೊಂಡು ಹೋಗಿದ್ದವ್ರಿಗೆಲ್ಲಾನು ಯಾರು ಮಾರಿದ್ದು? ನಾವೇ ತಾನೇ ಮಾರಿದ್ದು. ಇವತ್ತು ನಾವು ಹೇಳ್ತೀವಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತೀವಿ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ರೆ ತೆರಿಗೆ ಯಾರು ಕೊಡ್ತಾ ಇದ್ದಾರೆ? ಸಾಫ್ಟ್ವೇರ್ ಬಂದು ಎಲ್ಲ ಕನ್ನಡಿಗರೇ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಯಾರು ಮಾಡ್ತಿದ್ದಾರೆ? ನಾವು ಆಶ್ರಯ ಕೊಟ್ಟಿದ್ದೀವಿ, ಅವ್ರು ದುಡಿತಿದಾರೆ, ಕಟ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಯೋಚನೆ ಮಾಡ್ಬೋದು. ಬೆಂಗಳೂರು ಇರಬೇಕಂದ್ರೆ ದೊಡ್ಡದಾದ ಬೆಂಗಳೂರು, ವಿಶಾಲವಾದ ಬೆಂಗಳೂರು,